ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ನೋಡಿ ಸ್ವಾಮಿ ಇರೋದು ಹೇಗೆ ಅಂತ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸೊ ರಾಜಕೀಯಕ್ಕೆ ಹೇಗೆ ಬಂದ್ರಿ? ಸರಿಯ ತಪ್ಪ ರಾಜಕಾರಣಕ್ಕೆ ನನ್ನನ್ನು ಎಳೆತಂದ್ರು. ನನಗೆ ಅವ್ರ ದುಃಖ ಕೂಡ ಆಯ್ತು. ಸೊ ಮೋಟಮ್ಮವ್ರು ಏನ್ ದುಡ್ಡು ಮಾಡ್ಲಿಲ್ಲ, ಮಂತ್ರಿ ಆದ್ರೂ ಕೂಡ. ಇವತ್ತು ದುಡ್ಡು ಇಲ್ದಲೆ ರಾಜಕಾರಣ ಮಾಡೋದು ತುಂಬಾ ಕಷ್ಟ. ಒಬ್ಬ ಮಹಿಳೆ ಹಾಗೆ ನಿಮ್ಗೂ ಸಮಾನತೆ ಇರ್ತಾರೆ. ಹೆಸರಿಗೆ ಮಾತ್ರ ಹೆಣ್ಮಕ್ಳು ಇರ್ಬೇಕು ಅಂತ ಹೇಳಿ ಬಳಸ್ಕೊಳ್ತಾರೆ. ನೀವು ಆಗಿನ ಕಾಲದಿಂದ ದೇವೇಗೌಡರನ್ನ ನೋಡ್ಕೊಂಡು ಬಂದಿದ್ದೀರಾ. ಅಯ್ಯೋ, ನನಗಿಂತ ಅವ್ರು ನೋಡಿದ್ರೆ ಭಯನೇ ಆಗೋದು. ಕುಮಾರಸ್ವಾಮಿಯಲ್ಲಿ ಪಾಸಿಟಿವ್ ಆಗಿ ತಗೊಳ್ಳೋದು ಏನಾದ್ರು ರೀತಿಯಲ್ಲಿ ಅಧಿಕಾರ ಬೇಕು. ಯಾವ ಕಡೆ ಹೋದ್ರೆ ನಾನೇ ಅಧಿಕಾರದಲ್ಲಿ ಇರಬಹುದು. ಹಾಗಾಗಿ ನಾನು ಯಾರ ಲೀಡರ್ ಹಿಂದೆ ಓಡಾಡ್ಲಿಲ್ಲ. ಏನಿದ್ರೆ ಇಂದಿರಾ ಗಾಂಧಿ ಹತ್ರ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಮಾಡ್ಬಿಟ್ಟಿದಾರಲ್ಲ. ಆತನ ಬುದ್ಧಿವಂತನೇ. ಇವತ್ತು ಯಾರೋ ಪೇಪರ್ ಬರ್ತಾರೆ. ನಿಮ್ಗೂ 2,000 ರೂಪಾಯಿ ಬರ್ತಾ ಇದೆ. ನಾವು ಪೆನ್ಷನ್ ಹೋಲ್ಡರ್ಸ್ ಅಲ್ಲ. ಆಮೇಲೆ ಈಗಲೂ ಕೂಡ ಈ ಗ್ಯಾರಂಟಿ ಎಲ್ಲ ಕೊಟ್ವಿ. ನೀವೇನ್ ಮನೆಯಿಂದ ಕೊಡಲ್ಲ. ವರ್ಗದಲ್ಲಿ ಈಗ ಒಂದು ಕಡೆ ಮೀಸಲಾತಿ ಬಗ್ಗೆ ಸಂವಿಧಾನ ಬರೆದಿರೋರು ಬಗ್ಗೆನೂ ಇವ್ರು ಯೋಚನೆ ಮಾಡ್ಬೇಕಲ್ಲ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿ. ಏನು ಅಂಬೇಡ್ಕರ್ಗೆ ಇವ್ರು ಸಹಾಯ ಮಾಡ್ಲಿಲ್ಲ, ಅವ್ರು ಸೋತಿದ್ರು ಅನ್ನೋದೇ ಹೇಳ್ತಾರೆ. ಅಂಬೇಡ್ಕರ್ಗೆ ಲಾ ಮಿನಿಸ್ಟರ್ ಮಾಡಿ ಸಂವಿಧಾನದ ರಚನೆಗೆ ಅಧ್ಯಕ್ಷರು ಮಾಡ್ತಿದ್ದಾರೆ ಅದು ಕಾಂಗ್ರೆಸ್ ತಾನೆ. ಹಿಂದಿನವ್ರು ಏನ್ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ. ಇವತ್ತು ಅವ್ರು ಪ್ರಧಾನಮಂತ್ರಿ ಆಗಿದ್ರೆ ಸಂವಿಧಾನ. ಮೋದಿ ಅವ್ರಿಗೂ ಮತ್ತೆ ಮನಮೋಹನ್ ಸಿಂಗ್ ಅವ್ರಿಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ ಮೇಡಮ್? ಮೋದಿ ಪ್ರಚಾರ ಪ್ರಿಯರು, ನಮ್ಮ ಮನಮೋಹನ್ ಸಿಂಗ್ ಅವರು ಮೌನವಾಗಿ ಕ್ರಾಂತಿ ಮಾಡಿದ್ರು. ಇತ್ತೀಚಿನ ರಾಜಕಾರಣದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ? ತೆಗಳದೇ ಹೋಗೋದು ಅಷ್ಟೇ. ಜಾತಿವಾದಿಗಳು, ಕೋಮುವಾದಿಗಳು ಧರ್ಮಾಂಧರ ಜೊತೆ ಹೋಗಿ ಇವ್ರು ಕೈ ಜೋಡಿಸಿದ್ದಾರೆ. ಕಾಂಗ್ರೆಸ್ ಮಾಡಿರೋದು ಜೀರೋ. ಕಾಂಗ್ರೆಸ್ ಅವರು ದೇಶನ ಹಾಳು ಮಾಡಿದ್ದಾರೆ. ಅದು ಮೂರ್ಖತನದ ಪರಮಾವಧಿ ವಿಚಾರ ಅಂತ ಹೇಳ್ತಿದ್ದೀನಿ. ಅಂದ್ರೆ ಇವತ್ತು ಯುವಕರು ಉದ್ಯೋಗ ಇಲ್ಲದೆ ಅಲ್ದಾಡ್ತಿದ್ದಾರೆ. ಕೆಲವರು ಮಾತ್ರ ಉಜಿರ್ಗಿರಿ ಮಾಡ್ಕೊಂಡು ಮೋದಿ 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 ಅಂತ ನೆಹರೂನೇ ಟಾರ್ಗೆಟ್ ಮಾಡಿ ಪ್ರತಿಯೊಂದಕ್ಕೂ ಮಾತಾಡ್ತಿರಲ್ಲ. ನೆಹರು ಬಗ್ಗೆ ನಿಮ್ಗೆ ಏನೇನು ಅಡ್ವೈಸ್ ಇದೆ? ದೇವರಾಜ ಅರಸು ಅವರು ಇದ್ದ ಕಾಲನೇ ಬೇರೆ, ರಾಜಕಾರಣನೇ ಬೇರೆ. ಇವರು ಇದ್ದ ಮತ್ತು ಇವರು ರಾಜಕಾರಣ ಟೈಮೇ ಬೇರೆ. ಅದು ಬಿಟ್ರೆ ನಂದು ಅಂತ ಹಣ, ನನ್ನ ಫ್ಯಾಮಿಲಿದಂತ ಹಣ ಖರ್ಚು ಮಾಡೋಂಥ ವ್ಯಕ್ತಿಗಳು ಯಾರು ಇರಲಿಲ್ಲ. ನನ್ನ ಅಣ್ಣ ಒಬ್ಬನೇ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮನಿಗೆ ತೀರ್ಕೊಂಡಿದ್ರು. ಅದು ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ. ಈ ಬಿಜೆಪಿಯಲ್ಲಿ ಎಲ್ಲ ಮಾಯವೋ. ಕಾರ್ಡ್ ಮಾಯವೋ, ಕರೆಂಟ್ ಮಾಯವೋ, ರೇಷನ್ ಕಾರ್ಡೇ ಮಾಯವೋ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ನೋಡಿ ಹೇಗಿದ್ದೀವಿ. ನೋಡಿ ಸ್ವಾಮಿ ಇರೋದು ಹೇಗೆ ಅಂತ. ಆರೋಗ್ಯ ಓಕೆ, ಆರಾಮಾಗಿದ್ರೆ? ವಯಸ್ಸಾಗಿರೋದು ಒಂದು ಸ್ವಲ್ಪ ಕಾಲು ಸೊಂಟ ನೋವು ಅದು ಮಾಮೂಲಿ ಇದ್ದೇ ಇರುತ್ತೆ. ಏಜ್ ಆದ್ಮೇಲೆ ಬಂದಿರುತ್ತೆ. ಸೊ ಊರಲ್ಲೇ ಜಾಸ್ತಿ ಮಾನಸಿಕವಾಗಿ ಮನಸ್ಸಿನಲ್ಲಿ ನಾನು ಮೊದಲಿನ ತರನೇ ಇದ್ದೀನಿ. ಅದೇ ಹಳೆ ಮೋಟ ಮನೆ. ಅದೇ ಮೋಟ ಮನೆ. ಆದಷ್ಟು ಊರಲ್ಲಿ ಜಾಸ್ತಿ ಇರ್ತೀನಿ ಅನ್ಸುತ್ತೆ ಇತ್ತೀಚೆಗೆ. ಹೌದು, ಹೆಚ್ಚಿಗೆ ನಾವು ಊರಲ್ಲೇ ಇರ್ತೀನಿ. ಸೊ ಒಂದು ರಿಲೀಫ್ ಅಂತಂದ್ರೆ ನಿಮ್ಮ ಮಗಳು MLA ಆದ್ಮೇಲೆ ಸ್ವಲ್ಪ ರಿಲೀಫ್ ಆಗಿರುವ ತಮ್ಗೆ. ಹೌದು, ಒಂದು ಆಸೆ ಇರುತ್ತಲ್ಲ ಯಾರಿಗೆ ಆದ್ರೆ? ಇಲ್ಲ, ಆ ತರದ್ದೇನು ಆಸೆ ಏನಿಲ್ಲ. ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಆಸೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಇನ್ನೂ ಸ್ಟಿಲ್ ಐ ಆಮ್ ಇನ್ ಆಕ್ಟಿವ್ ಅಲ್ವಾ. ಒಂಥರ ಐ ಆಮ್ ಇನ್ ಆಕ್ಟಿವ್ ಇನ್ ಪಾಲಿಟಿಕ್ಸ್ ಅಂತ ನನ್ನ ತಲೆಯಲ್ಲಿದೆ. ಅದನ್ನ ಈ ನಮ್ಮ ಪಕ್ಷದವರು ನಮ್ಮನ್ನ ಪಕ್ಷದ ಚಟುವಟಿಕೆಗಳಿಗಾಗ್ಲಿ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳ ಅನುಷ್ಠಾನಕ್ಕಾಗಿ ಬಳಸ್ಕೊಳ್ಬಹುದಿತ್ತು ಅಂತ. ನನ್ನನ್ನಾಗ್ಲಿ ರಾಣಿಯವರಾಗ್ಲಿ ಸೀನಿಯರ್ಸ್ ಆಗಿ ನಾವಿಬ್ಬರೇ ಇನ್ನೂ ಆಕ್ಟಿವ್ ಆಗಿರೋರು, ಮಾನಸಿಕವಾಗಿ ದೈಹಿಕವಾಗಿ. ಮತ್ತೆ ನಮ್ದು ವಾಯ್ಸು ಗಟ್ಟಿಯಾಗಿದೆ ಅಲ್ವಾ. ಬಳಸ್ಕೊಳ್ಬಹುದಾಗಿತ್ತಲ್ಲ ಅನ್ನೋದೊಂದು ಯೋಚನೆ ಬಿಟ್ರೆ ಬೇರೆ ಏನಿಲ್ಲ. ಮಗಳು ಶಿ ಇಸ್ ಡೂಯಿಂಗ್ ಗುಡ್ ಅಲ್ಲ, ವರ್ಕ್ ಮಾಡ್ತಿದ್ದಾಳೆ ಚೆನ್ನಾಗಿ. ಏನಕ್ಕೆ ಕೇಳಿದೆ ಅಂತಂದ್ರೆ ಮಗಳದ ವಿಚಾರನ, ಒಂದು ಫ್ಯಾಮಿಲಿ ಅಂತ ಅಂದ್ಮೇಲೆ ನೀವು ರಾಜಕೀಯದಲ್ಲಿ ಇದ್ದೀರಾ. ಈಗ 1978 ಅಲ್ಲಿ ತಾವು ಫಸ್ಟ್ ಟೈಮ್ MLA ಆಗಿದ್ದು. ಸೊ ಅಲ್ಲಿಂದ ಅಪ್ ಟು ಡೇಟ್ ಇಲ್ಲಿ ತನಕನೂ 3 ಸಲ MLA ಆಗಿದ್ರಿ.
ಅದಾದ್ಮೇಲೆ MLC ಆಗಿದ್ದೀರಾ, ಆಮೇಲೆ ಸಚಿವರು ಕೂಡ ಆಗಿದ್ರಿ, ವಿರೋಧ ಪಕ್ಷದ ನಾಯಕಿ ವಿರೋಧ ಪಕ್ಷದ ಮೇಲ್ಮನೆ. ನಾಯಕರು ಆಗಿದ್ರಿ ಮೇಲ್ಮನವಿನಲ್ಲಿ. ಹ್ಮ್. ಸೊ ಹಾಗಾಗಿ ಒಂದು ಮನಸ್ಸಲ್ಲಿ ಇರುತ್ತಲ್ಲ, ನನ್ನ ಸೇವೆನ ಯಾರಾದ್ರೂ ನನ್ನ ಫ್ಯಾಮಿಲಿ ಕೂಡ ಮಾಡ್ಬೇಕಂದ್ಬಿಟ್ಟು. ಆತರ ಇರ್ಲೇ ಇಲ್ಲ. ನಿಜ ಇರ್ಲಿಲ್ವಾ? ಹೇಳ್ಬೇಕು ಅಂದ್ರೆ ಹ್ಮ್. ಅದೇ ತಪ್ಪು. ಈಗ ಇಬ್ರು ಟ್ವಿನ್ಸ್ ಗಂಡ್ ಮಕ್ಳಿದ್ದಾರೆ ಅವಳ ನಂತರ. ಆಕ್ಚುಲಿ ಅವಳು ಕಾರ್ಪೊರೇಟ್ ಲಾಯರ್ ಆಗಿದ್ಲು, ಹ್ಮ್. LLM ಮಾಡಿದ್ದಾಳೆ. ಓಕೆ. ಆ ದಾರಿಯಲ್ಲಿ ಅವಳು ಇನ್ನು ಹೈ ಪೊಸಿಷನ್ಗೆ ಹೋಗ್ಬೇಕಿತ್ತು, ಅಥವಾ ಆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲೇ ಇರ್ಬೋದು, ಅಥವಾ ಗೌರ್ಮೆಂಟ್ ನೌಕರಿಲೇ ಇರ್ಬೋದು, IAS, ಹೌದು. IFS, ಫಾರಿನ್ ಸರ್ವಿಸ್, ಈ ತರ ಅವಳು ಹೋಗ್ಬೇಕಿತ್ತು ಅಂತ ನನ್ನ ಮನಸ್ಸಿನಲ್ಲಿ ಇತ್ತೇವಿನ ಯಾರನ್ನು ರಾಜಕಾರಣಕ್ಕೆ ತರಬೇಕು ಅನ್ನೋದು ನನಗೆ ಇರಾದೆ ಇರ್ಲಿಲ್ಲ. ಬಟ್ ಅದು ಅವಳು ಚಾಯ್ಸು ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವಳು ಆಕ್ಚುಲಿ ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ಲು. ಡೆಲ್ಲಿಲೂ ಅಲ್ಲ, ಬಾಂಬೆಲಿ ಲೂತ್ರಾ ಕಂಪನಿಯಲ್ಲಿ. ಓಕೆ. ಆಮೇಲೆ ಅವಳಿಗೆ ಫಸ್ಟ್ ಬೇಬಿ ಆಯ್ತಲ್ಲ, ಆದಾಗ ಗಂಡ ಹೆಂಡತಿ ಇಬ್ರೇನೆ ಮಗುನ ನಾವು ಇಬ್ಬರ ಮಧ್ಯದಲ್ಲೇ ಬೆಳೆಸಬಾರ್ದು, ಫ್ಯಾಮಿಲಿ ಜೊತೆ ಬೆಳೆಸ್ಬೇಕು ಅಂತ ಹೇಳಿ ಅವಳು ಬೆಂಗಳೂರಿಗೆ ಬಂದು ನನ್ನ ಮನೇಲೇ ಇದ್ಲು ಒಂದು 5-6 ತಿಂಗಳು ಇದ್ದಾಗ. ಅಲ್ಲೇ ಲೋಕಲ್ ಎಲೆಕ್ಷನ್ಸ್ ಬಂತಲ್ಲ, ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದವರು ಅವಳನ್ನ ಬನ್ನಿ ಸುಮ್ಮನೆ ಮನೇಲಿ ಯಾಕಿರ್ತಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಈ ಜಾಫರ್ ಶರೀಫ್ ಮಗನ ಮೊಮ್ಮಗನ ನಿಂತಿದ್ದೆ ಹೆಬ್ಬಾಳಲ್ಲಿ, ಆ ಎಲೆಕ್ಷನ್ಗೆ ಅವಳಿಗೆ ಕ್ಯಾನ್ವಸಿ ಕರ್ಕೊಂಡು. ಶಿ ಇಸ್ ವೆರಿ ಒಂಥರ ಬೋಲ್ಡ್ ಅಂಡ್ ಆಕ್ಟಿವ್ ಅಲ್ಲ. ಅಲ್ಲಿ ಓಟ್ ಕೇಳೋದಿರ್ಬೋದು, ಜನರನ್ನ ಇದ್ ಮಾಡೋ ಸಂಪರ್ಕ ತುಂಬಾ ಚೆನ್ನಾಗಿ ಮಾಡಿದ್ಲಲ್ಲ. ಅದು ನಮ್ಮ ನಾಯಕರುಗಳ ಮನಸ್ಸಿಗೆ ಬಂತು. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧ್ಯಕ್ಷೆ ಆದ್ಲಲ್ಲ, ಅವಳ ಜೊತೆ ಇವಳು ಮಹಿಳಾ ಕಾಂಗ್ರೆಸ್ ಜೊತೆನೆ ಹೋಗ್ತಿದ್ಲು ಕ್ಯಾನ್ವಾಸ್ಗೆ. ಅವಳು ಸಜೆಸ್ಟ್ ಮಾಡಿದ್ಲು, ನೀನ್ ನನ್ನ ಸೆಕ್ರೆಟರಿ ಆದ್ರೆ ತುಂಬಾ ಒಳ್ಳೇದಿರುತ್ತೆ ಅಂತ. ಹೈಲಿ ಕ್ವಾಲಿಫೈಡ್ ಇದ್ಲಲ್ಲ, ಹಾಗಾಗಿ ಅವಳು ಅಧ್ಯಕ್ಷರ ಜೊತೆ ಪ್ರಸ್ತಾಪ ಮಾಡಿ ಅವಳನ್ನ ಇದು ಮಹಿಳಾ ಕಾಂಗ್ರೆಸ್ ಸೆಕ್ರೆಟರಿ ಮಾಡ್ಕೊಂಡು ಅವಳು ಅಧ್ಯಕ್ಷೆ ಆದ್ಲು. ಹಾಗೆ ಅವಳು ಪಾಲಿಟಿಕ್ಸ್ಗೆ ಎಂಟರ್ ಆಗಿದೆ. ನಾನು ಆಕ್ಚುಲಿ ಅವಳು ಪಾಲಿಟಿಕ್ಸ್ಗೆ ಬರಬೇಕು ನನ್ನ ಮನೆಯವರು ಅನ್ನೋದು ಇರಾದೆ ನನಗಿರ್ಲಿಲ್ಲ. ಯಾಕೆಂದ್ರೆ ನನಗೆ ಪಾಲಿಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಜಿಗುಪ್ಸೆ ಬಂದಿತ್ತು. ಜನರು ನಮ್ಗೆ ಯಾವಾಗ ನಮ್ಮ ಕೆಲಸಕ್ಕೆ, ನಮ್ಮ ಒಂದು ನಡವಳಿಕೆಗಳಿಗೆ ಅವರು ಒಂದು ಅಪ್ರಿಶಿಯೇಟ್ ಮಾಡೋದಾಗ್ಲಿ, ಬೆನ್ ತಟ್ಟೋದಾಗ್ಲಿ, ಬೆಂಬಲ ಕೊಡೋದಾಗ್ಲಿ ಹೆಚ್ಚಿಗೆ ಮಾಡೋದಿಲ್ಲಲ್ಲ, ಆಗ ರಾಜಕಾರಣ ಯಾಕೆ ಬೇಕು? ನಮಗೋಸ್ಕರ ರಾಜಕಾರಣ ಅಲ್ಲ. ನಾನು ಸರ್ಕಾರಿ ನೌಕರಿ ಇದ್ದವಳು, ಸಬ್ ರಿಜಿಸ್ಟರ್ ಆಗಿದ್ದೆ ಅಲ್ವಾ 2 ವರ್ಷ. ನನ್ನ ಫೋರ್ಸಬಲಿ DB ಚಂದ್ರೇಗೌಡರು ಅವತ್ತಿನ 78 ಕಾಂಗ್ರೆಸ್ ಡಿವೈಡ್ ಆದಾಗ ಅವರಿಗೆ ಅಭ್ಯರ್ಥಿಗಳು ಬೇಕಾಯ್ತು. ಆಗ ನನ್ನನ್ನ ಎಳೆತಂದ್ರು. ನಾನು DB ಚಂದ್ರೇಗೌಡರು, ತಾರಾದೇವಿ ಒಂದೇ ಪಂಚಾಯತಿಗೆ ಸೇರಿದ ದಾದಳ್ಳಿಯವರು. ಹಾಗಾಗಿ ನೀನ್ ಯಾಕೆ ಬರಬಾರ್ದು ಅಂತ. ನಾನು ಬಿಲ್ಕುಲ್ ಬರೋದಿಲ್ಲ, ನನಗೆ ಎಲ್ಲರೂ ಹೇಳ್ತಿದ್ರು ಒಳ್ಳೆ ಪೋಸ್ಟ್, ಸಬ್ ರಿಜಿಸ್ಟರ್ ಪೋಸ್ಟ್, ನೀವು ಅಲ್ಲೇ ಹೌದು ಎಲ್ಲರ ಪ್ರಕಾರ ಹೇಳಿದ್ರೆ ದಿನ ದುಡ್ಡು ಬರ್ತಿತ್ತು ಅಂತ. ನಾನು ಇನ್ನು ಪ್ರೊಬೇಷನರ್ ಇದ್ದೆ. ಹಂಗಾಗಿ ಅದನ್ನ ಬಿಟ್ಟು ಬರ್ಲಿಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಮತ್ತೆ ನಾನು ಕಷ್ಟದಲ್ಲಿ ಓದಿದ್ದೆ. ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಜೀವನ ಕೊಡ್ಬೇಕು ಅನ್ನೋದು ನನ್ನ ಇರಾದೆ ಇತ್ತು. ರಾಜಕೀಯ ನಾನು ಗಂಧಗಾಳೆ ಇಲ್ಲ, ನಿಜವಾಗ್ಲೂ ಆ ಕಡೆ ತಿರುಗು ನೋಡಿದವಳಲ್ಲ. ಸರಿಯೋ ತಪ್ಪೋ ರಾಜಕಾರಣಕ್ಕೆ ನನ್ನನ್ನು ಎಳೆತಂದ್ರು. ನನಗೆ ಅವಾಗ ದುಃಖ ಕೂಡ ಆಯ್ತು. ಅವಾಗ ಗೆದ್ದೆ, ನಾನು ಒಳ್ಳೆ ತಂಪಿನ ಮೆಜಾರಿಟಿಲಿ ಗೆದ್ದೆ. ಆಗ ಇಂದಿರಾ ಗಾಂಧಿ ಅವರು 20 ಅಂಶದ ಕಾರ್ಯಕ್ರಮದ ಗಾಳಿ, ದೇವರಾಜ್ ಅರಸು ಅವರ ಒಳ್ಳೆ ಆಡಳಿತ, ನಮಗೆ 180 ಸೀಟು ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ನಾವು 5 ಸೀಟಿಗೆ 5 ಸೀಟು ಗೆದ್ದು ಬಂದ್ವಿ. ಮಂಗಳೂರಿನಲ್ಲಿ 10 ಸೀಟು ಅಷ್ಟು ಗೆದ್ದು ಬಂದಿದ್ವಿ ಅಲ್ವಾ. ಆಮೇಲೆ ಒಳ್ಳೆ ಕೆಲಸನೂ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಸಿಕ್ತು ನನಗೆ. ಆದ್ರೆ 83ರಲ್ಲಿ ಬರೀ 750 ಓಟಿಗೆ ಸೋತೆ. ಮತ್ತೆ 85 ಟಿಕೆಟ್ ಇದಾಯ್ತು. ಮತ್ತೆ 33 ಓಟಿಗೆ ಸೋತೆ. ಜೀತ ವಿಮುಕ್ತಿ, ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಜನರು ತುಂಬಾ ಅಟ್ರಾಕ್ಟ್ ಮಾಡಿತ್ತು. ಅದೆಲ್ಲ ತುಂಬಾ ಸಿನ್ಸಿಯರ್ ಆಗಿ ಮಾಡಿದ್ದು. ಅದು ಬಿಟ್ಟರೆ ನಾವು ಆ ಕಡೆ ಈ ಕಡೆ ಬೇರೆ ವಿಷಯ, ಅಥವಾ ಈ ರಾಜಕಾರಣಕ್ಕೆ ಬಂದಿದ್ದೀವಿ ಚೆನ್ನಾಗಿ ಹಣ ಮಾಡಬಹುದು, ಅಥವಾ ಇದು ಲ್ಯಾಂಡ್ ಇದನ್ನ ಮಾಡ್ಕೋಬೇಕು, ಆ ತರದ ಆಸೆಗಳು ಏನು ಇರ್ಲಿಲ್ಲ ನಮ್ಗೆ. ಆಕ್ಚುಲಿ ನಾನು ಕಂಡೀಷನಲ್ ಆಗಿ ರಾಜಕಾರಣಕ್ಕೆ ಬಂದಿದ್ದು. ನಾ ಸೋತ್ರ ನನ್ಗೆ ಏನ್ ಮಾಡ್ತೀರಾ ಅಂತ. ಅವ್ರು ಚಂದ್ರೇಗೌಡರು ಹೇಳಿದ್ರು, ಹೆದರ್ಕೋಬೇಡ, ನಾನು MP ಆಗಿದ್ದೀನಿ, ಕುದುರೆಮುಖ ಪ್ರಾಜೆಕ್ಟ್ ಅಲ್ಲಿ ನಿನ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ನಿನ್ನ ಅಣ್ಣನ್ಗೆ ಒಂದ್ ಕೆಲ್ಸ ಕೊಡ್ಸೋಣ, DCC ಬ್ಯಾಂಕ್ ಅಲ್ಲಿ ಅಟೆಂಡರ್ ಪೋಸ್ಟ್ ಕೊಡ್ತೀನಿ. ಇನ್ನೂ ಮುಂದೆ ಹೋಗಿ ಅವ್ರು ಏನ್ ಹೇಳಿದ್ರು, ನಿನ್ನ ಇದಕ್ಕೋಸ್ಕರ ಜಾಬ್ ಸೆಕ್ಯೂರಿಟಿಗೆ 25,000
ಡೆಪಾಸಿಟ್ ಇಡ್ತೀನಿ, ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀವು ಆ ದುಡ್ಡಿಂದ ನೀವು ಜೀವನ ನಡೆಸ್ಬೋದು. ಆಮೇಲೆ ನನಗೆ ಒಂದು ಒಳ್ಳೆ ಮಾತು ಹೇಳಿದ್ದು ಅಂದ್ರೆ ತಾರಾದೇವಿ ತಾಯಿ, ಅವ್ರ ದೇವರಂತ ಹೆಣ್ಮಗಳು, ಅವ್ರೇನಂದ್ರು, ಬೇಜಾರು ಮಾಡ್ಕೋಬೇಡ, ಚಂದ್ರಣ್ಣ ಅಂತಿದ್ರು, ಅವ್ರು ಮೈದಾ ಆಗ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ, ಅವ್ರು ನಿನ್ ಕೈ ಬಿಡೋದಿಲ್ಲ, ನೀನು ಒಪ್ಕೋ ಮಗು ಒಪ್ಕೋ ಅಂತ. ನಾನು ತಾರಾದೇವಿ ಕ್ಲೋಸ್ ಫ್ರೆಂಡ್ಸ್. ಇಲ್ಲಿ ನಾವು ಮಾರಣಿಸಲ್ಲಿ ಓದ್ತಾ ಇದ್ವಿ ಇಬ್ರು, ಅವ್ರು ನನಗಿಂತ ಸೀನಿಯರು. ಆಗ ಅವ್ರು ಹೇಳಿದ್ರು, ಹೆದರ್ಕೋಬೇಡ ಮಗು, ಚಂದ್ರಣ್ಣ ಕೈ ಬಿಡೋದಿಲ್ಲ, ನೀನ್ ಬೇಡ ಅಂದ್ರೆ ನೀನ್ ರಾಜೀನಾಮೆ ಪತ್ರ ವಾಪಸ್ ತಗೊಳ್ಬಹುದಂತೆ ಅಂತ ಹೇಳಿದ್ರು. ಅದೊಂದು ಟೈಮ್ ಪೀರಿಯಡ್, ಅದು ನನಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಹಾಗಾಗಿ ಆ ಗ್ಯಾರಂಟಿ ಮೇಲೆ ನಾನು ರಾಜಕಾರಣಕ್ಕೆ ಬಂದೇಳೆ ವಿನ ರಾಜಕಾರಣದಲ್ಲಿ ದೊಡ್ಡ ರಾಜಕಾರಣಿಯಾಗಿ ಬಿಡಬೇಕು, ಹಣ ಗಳಿಸ್ಬೇಕು, ಎಲ್ಲ ಮಂತ್ರಿ ಆಗ್ಬೇಕು, ಆತರ ಇದು ಇಟ್ಕೊಂಡು ಬಂದವಳಲ್ಲ. ನನಗೆ ಮೇಡಮ್ ಒಂದು ಖುಷಿಯಾಗಿದ್ದೇನಂತ ಅಂದ್ರೆ, ಇತ್ತೀಚಿನ ರಾಜಕೀಯ ವ್ಯಕ್ತಿಗಳಲ್ಲಿ ಯಾರೇ ಇರಲಿ, ಹಳಬರಿರ್ಲಿ, ನಿಮ್ ಜೊತೆ ಕೆಲಸ ಮಾಡಿದವರು ಇದ್ದಾರೆ, ನಿಮ್ ಕೊಲೀಗ್ಸು ಇದ್ದಾರೆ, ಅದಕ್ಕಿಂತ ಹಳಬರು ಸುಮಾರು ಇದ್ದಾರೆ, ನಿಮ್ಗೆ ಗೊತ್ತಿರೋರು ಎಲ್ಲಾರು, ನೀವು ಚಿರಪರಿಚಿತರು, ಎಲ್ಲಾರು ಅವರು ನಿಮ್ಗೆ ಚಿರಪರಿಚಿತರು. ಏನಂದ್ರೆ ಎಲ್ಲಾರು ನಮ್ಮ ಮಕ್ಕಳಾಗ್ಬೇಕು, ನಮ್ಮ ಮೊಮ್ಮಕ್ಕಳಾಗ್ಬೇಕು ಅನ್ನೋ ಟೈಮಲ್ಲಿ ನೀವು ಈ ವರ್ಡ್ ಹೇಳೋದಲ್ಲ, ಒಂಥರ ಖುಷಿ ಪಡೋ ವಿಚಾರ ಇದು. ಅಲ್ಲ, ಸತ್ಯವಾದ ಹೇಳುವ ಮಾತು. ಅವಳು ತುಂಬಾ ಕಡೆ ಹೇಳಿದ್ದಾರೆ, ನನ್ನ ಅಮ್ಮ ನನ್ನ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ನನಗೆ ಯಾವುದೇ ರೀತಿ ಪ್ರೋತ್ಸಾಹ ಕೊಟ್ಟಿಲ್ಲ ಅಂತ ಅವಳು ಓಪನ್ ಆಗಿ ಹೇಳ್ತಾಳೆ. ಬಹಳಷ್ಟು ಅವಳು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಈ ತರ ಥಿಂಕ್ ಮಾಡೋದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಯಾಕೆಂದ್ರೆ ಯಾರೇ ತಂದೆ ತಾಯಿಗಳು ನಾನು ಪೊಲಿಟಿಷಿಯನ್ ಆಗಿ ರಾಜಕೀಯ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ನನ್ನ ಮಗಳು ಯಾರಾದ್ರೂ ಒಬ್ಳು ಇರ್ಲಿ ಅಂತಾರೆ. ಅವ್ರ ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ಪಕ್ಷಕ್ಕೆ ಸಿಕ್ಕಿದೆ ಅಂತ ಹೇಳಿ ಪಕ್ಷದವ್ರು ಗುರ್ತಿಸೋದಿದೆಯಲ್ಲ, ಅದು ಗ್ರೇಟ್. ಈಗ ಶ್ರೀಕಂಠ ಎಷ್ಟು ವರ್ಷ ಕೆಲಸ ಮಾಡಿ ಹೋದ್ರು, ನಮ್ಮ ಹೆಸರು ಶ್ರೀಕಂಠ. ಅವ್ರ ಮಕ್ಕಳನ್ನ ಯಾರನ್ನಾದ್ರೂ ರಾಜಕಾರಣಕ್ಕೆ ತರಬಹುದಾಗಿತ್ತು. ಯಾರೋ ರಾಜಕಾರಣನೇ ಗೊತ್ತಿಲ್ದವ್ರನ್ನ ಎಳ್ಕೊ ಬರೋದ್ರ ಬದಲಾಗಿ. ಹಾಗೆ ನಮ್ಮ KH ರಂಗನಾಥ್, ಅವ್ರು ನನಗಿಂತ ಮೊದಲು ಮೂಡಿಗೆರೆಯಲ್ಲಿ MLA ಆಗಿದ್ದವರು. ಅವ್ರ ಮಕ್ಕಳು ಯಾರನ್ನಾದ್ರೂ ಇವ್ರುಗಳು ಗುರ್ತಿಸಿ, ಬಾಪ ನೀವು ಕೆಲಸ ಮಾಡೋ, ಅಪ್ಪ ಸರ್ವಿಸ್ ಇದೆ ಅಂತ ಹೇಳ್ಬೋದಾಗಿತ್ತು. ಹಾಗೆ ಈಗ DB ಚಂದ್ರೇಗೌಡರು ತುಂಬಾ ವರ್ಷ ಇದ್ದವರಲ್ವಾ, ಅವ್ರ ಮಗಳು ವೀಣಾ ಅಂತ ಹೇಳಿ, ಶಿ ಇಸ್ ಎ ಗುಡ್ ಲಾಯರ್ ಇನ್ ಬಾಂಬೆ. ನಾನ್ ತುಂಬಾ ಸಾರಿ ಹೇಳ್ತಾ ಇದ್ದೀನಿ, ನೀ ಬಾ ಅಪ್ಪನ ಹೆಸರು ಉಳಿಸು ಅಂತ. ಅವಳಿಗೆ ಅರ್ಧ ಇಂಟ್ರೆಸ್ಟ್ ಇದೆ, ಅರ್ಧ ಇಲ್ಲ, ಯಾಕೆಂದ್ರೆ ನನ್ಗೆ ಯಾಕೆ ಪ್ರೋತ್ಸಾಹಿಸ್ತಾರಂತ. ಹಾಗೆ ಸೊ ಈಗಿನ ರಾಜಕಾರಣ ಬರೋದಕ್ಕೂ, ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೂ ಸ್ವಲ್ಪ ಭಯ ಪಡ್ತಾರೆ ಹಳೆ ರಾಜಕಾರಣಿಗಳ ಮಕ್ಕಳು. ಕೆಲವೊಬ್ರು ಅದನ್ನೇ ಒಂದು ಏನಂತಂದ್ರೆ, ಅವರ ತಂದೆ ತಾಯಿ ಇಲ್ಲ ತಂದೆ ಇದ್ದಾಗ ರಾಜಕಾರಣದಲ್ಲಿ ಅದನ್ನೇ ಒಂದು ರೈಟ್ಸ್ ಅಂತ, ರೈಟ್ಸ್ ಅಥವಾ ನಮ್ಗೆ ಈಗ ಏನು ಹಕ್ಕು ಅಂತಾರಲ್ಲ, ಹಕ್ಕು ಅನ್ನೋದಕ್ಕಿಂತ ನಮ್ಮ ಮನೆಯವರೇ ಯಾರಾದ್ರೂ ಇದ್ರೆ ಒಳ್ಳೇದು ಅಂತ. ಬೇರೆಯವ್ರಿಗೆ ಯಾಕೆ ಇದ್ ಮಾಡ್ಬೇಕು, ಅವ್ನು ನಾಳೆ ನಮ್ಮ ಮಾತ ಕೇಳ್ತಾನೋ ಕೇಳಲ್ವ, ನಮ್ಮ ಮನೆಯವರೇ ಇದ್ರೆ ಹೇಗಾದ್ರೂ ಒಂದ್ ರೀತಿ ಕೇಳ್ತಾರಲ್ವಾ. ಸೊ ಆತರ ಮನೋಭಾವನೆ ಇದೆ. ಸೊ ಆ ಮನೋಭಾವನೆ ನಿಮ್ಗೆ ಇಲ್ಲಲ್ಲ, ಅದೇ ಒಂದು ದೊಡ್ಡ ಖುಷಿ ವಿಚಾರ. ಆಫೀಸರ್ ಅಂತಂದ್ರೆ ಸಬ್ ರಿಜಿಸ್ಟರ್ ಆಗಿದ್ರಿ ತಾವು. ಸೊ ರಾಜಕೀಯಕ್ಕೆ ಹೇಗ್ ಬಂದ್ರಿ, ಆಮೇಲೆ ಮೂಲತಃ ಯಾವ ಊರಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಊರು ಸ್ವಲ್ಪ ವೀಕ್ಷಕರಿಗೆ, ಈಗಿನ ಪೀಳಿಗೆಗೆ ಬೇಕಾಗುತ್ತೆ ನಿಮ್ಮ ಮಾಹಿತಿ, ಅದಕ್ಕೋಸ್ಕರ ಕೇಳ್ತಾ ಇರೋದು. ಎಲ್ಲರಿಗೂ ಗೊತ್ತು, ಅದನ್ನು ನೋಡೋರ್ಗೆ ಬೇಕಾಗುತ್ತಲ್ಲ, ಹಾಗಾಗಿ. ನಾನು ಮೂಡಿಗೆರೆಯಿಂದ ಒಂದು ಮೂಲೆಯಿಂದ ಬಂದವಳು. ಯಾವ ಹಳ್ಳಿ ಅಮ್ಮ? ಯಾವ ಹಳ್ಳಿ ನಿಮ್ದು? ನಮ್ದು ಮಗ್ಗಲ್ಮಕ್ಕಿ ಅಂತ, ದಾರದಳ್ಳಿ ಗ್ರಾಮ ಪಂಚಾಯತಿ ಹ್ಯಾಮ್ಲೆಟ್. ಅದು ನಮ್ಮ ದಾರದಳ್ಳಿ ಗ್ರಾಮಕ್ಕೆ ನಾವು ಸೇರ್ತಿದ್ವಿ. ಹೇಮಾವತಿ ನಮ್ಮನ್ನು ಡಿವೈಡ್ ಮಾಡುತ್ತೆ. ಹೇಮಾವತಿ ನದಿ ದಾರದಳ್ಳಿ ಮತ್ತು ಮಗ್ಗಲ್ಮಕ್ಕಿ ಮಧ್ಯೆ ಹರಿದು ಹೋಗ್ತದೆ ಮುಂದೆ ಸಕಲೇಶ್ವರಕ್ಕೆ. ಹಾಗೆ ನಮ್ಮ ಗ್ರಾಮ ಡಿವೈಡ್ ಆಗಿದೆ. ಹಾಗಾಗಿ ನಾನು ಮಗ್ಗಲಮಕ್ಕಿ ಗ್ರಾಮದವಳು. ನಾನು ಹುಟ್ಟಿದ್ದು ಆ್ಯಕ್ಚುಲಿ ಸಕಲೇಶ್ಪುರ ತಾಲೂಕು ಹುರ್ಡಿ. ಹುರ್ಡಿ ಅಂತ, ಮೂಡಿಗೆರೆ ಸಕಲೇಶ್ಪುರ ಬಾರ್ಡರ್. ಅದೊಂದು ಬ್ರಿಟಿಷ್ ಎಸ್ಟೇಟ್, ಅದು ಹುರ್ಡಿ ಎಸ್ಟೇಟ್ ಅಂತ. ನಮ್ಮ ಅಪ್ಪ ಅಮ್ಮ ಈ ಊರು ದಾರದಳ್ಳಿ ಗ್ರಾಮ ಪಂಚಾಯತಿ ಸೇರಿದ ಕೆಸವಳ್ನವರು. ಅಲ್ಲಿ ಅವರು ಆ ಕಾಲದಲ್ಲಿ, ನನಗೆ ಯಾವ ಇಯರ್ ಏನು ಅಂತ ಗೊತ್ತಿಲ್ಲ, ಆ ಕಾಲದಲ್ಲಿ ಇದೆಲ್ಲ ಸಂಬಳ ಕಡಿಮೆ ಅಂತ ಹೇಳಿ ಹಾಗಲ್ಲ ಬಂಗ್ಲೆ ಎಸ್ಟೇಟ್ಗೆ ಹೋಗೋದು ಅಂತ ಜನ ಈ ಸಾಹುಕಾರ ಹಿಡಿತದಿಂದ ತಪ್ಪಿಸ್ಕೊಂಡು ಅಲ್ಲಿಗೆ ಹೋಗ್ತಿದ್ರು, ಅಲ್ಲಿ ಸಂಬಳ ಜಾಸ್ತಿ ಅಂತ. ಹಂಗೆ ಹೋದವರಲ್ಲಿ ನಮ್ಮ ಅಪ್ಪನೂ ಒಬ್ಬ. ಆಗ ನಮ್ಮ ಅಪ್ಪನಿಗೆ 2 ಮಕ್ಕಳು. ಸೊ ತಂದೆ ತಾಯಿ ಕೃಷಿಕರ?
ಇಲ್ಲ ಅವರು ತೋಟದ ಕಾರ್ಮಿಕರು, Okay. ಕಾಫಿ ತೋಟದ ಕಾರ್ಮಿಕರು. ಮೊದಲು ಕೃಷಿಕರು ಅಂತ ಹೇಳಿದ್ರೆ ಇವ್ರ ಮನೇಲಿ ಗದ್ದೆ ತೋಟ ಇದೆಲ್ಲ ಕೃಷಿ ಮಾಡ್ತಿದ್ದವ್ರೆ. ಅಲ್ಲಿಂದ ತೋಟಕ್ಕೆ ಹೋಗ್ತಾರೆ. ತೋಟಕ್ಕೆ ಹೋದಾಗ ಅಲ್ಲಿ ಬ್ರಿಟಿಷ್ ಲೇಡಿ ಅನ್ಮ್ಯಾರಿಡ್ ಆಕೆ, ಅವ್ರ ತಂದೆ ಹೆಸರು ಮಿಡ್ಲ್ಟನ್ ಅಂತ ಇದ್ರಂತೆ. ಎಲ್ಲರೂ ದೇಶ ಬಿಟ್ಟು ಹೋದ್ರು, ಅವರು ಕೆಲವರು ನಮ್ಮ ಇದರಲ್ಲೇ ಉಳಿದಿದ್ರು. ಆಮೇಲೆ ತುಂಬಾ ಬ್ರಿಟಿಷ್ ತೋಟಗಳಿದ್ದಾವೆ, ಕಣಚೂರು ಎಸ್ಟೇಟ್ ಅಂತ, ದಾರದಲ್ಲಿ ಎಸ್ಟೇಟು, ಅದೇ ಇದು ನಮ್ಮ ಹುರ್ಡಿ ಎಸ್ಟೇಟು, ಆ ಥರ ಎಸ್ಟೇಟ್ಗಳು ಅವರೇ ಆ ಹೆಸರು ಇಟ್ಟಿರೋದು. ಕಡೆ ಇವ್ರು ಹೋಗ್ತಾರೆ, ಅಲ್ಲಿ ಏನೋ ₹1 50 ಪೈಸೆನ 50 ರೂಪಾಯಿ ಅಂತ ಅವಾಗನ ಹೆಚ್ಚು ಸಂಬಳ ಕೊಡ್ತಾರೆ. ಅವರನ್ನ ಇವರೆಲ್ಲ ಮ್ಯೂಸಿಯಂ ಅಂತ ಕರಿತಿದ್ರು. ಮೀಸಿ ಅಂದ್ರೆ ಮೀಸಿ ಇರ್ಲಿಲ್ಲ, ಮಿಸ್ ಅಂತ ಅವರೆಲ್ಲ ಇಂಗ್ಲಿಷ್ನವ್ರು ಮಾತಾಡ್ತಿದ್ರಲ್ಲ. ಮ್ಯೂಸಿಯಮ್ಮನ್ ಬಂಗ್ಲೆಯಲ್ಲಿ ಹುರ್ಡಿ ಮ್ಯೂಸಿಯಮ್ಮನ್ ಬಂಗ್ಲೆಯಲ್ಲಿ ಹುಟ್ಟಿದವಳು ಅಂತ ನನಗೆ ಹೇಳ್ತಾ ಇದ್ರು. ಹಾಗೆ ಅಲ್ಲಿ 1-2 ವರ್ಷ ಇದ್ದು ಆಯಮ್ಮ ಅದು ಎಸ್ಟೇಟ್ ಬೇರೆಯವ್ರಿಗೆ ಕೊಟ್ಟು ಹೊರಟಾಗ ನಮ್ಮ ಇಲ್ಲಿಂದ ನಮ್ಮ ತಂದೆ ಜೊತೆ ಹೋದ ಫ್ಯಾಮಿಲಿಗಳು ವಾಪಸ್ ಬರ್ತಾರೆ. ನಾವು ಮತ್ತೆ ಬಂದು ಈ ಮಕ್ಕಳಿ ಕೆಸೋಳಿನಿಂದ ಹೋದವರು ಮಕ್ಕಳಿ ಸೆಟ್ಲ್ ಆಗ್ತೀವಿ. ಅಲ್ಲಿ ಸ್ಕೂಲ್ ಇರಲ್ಲ, ದಾರದಲ್ಲಿ ಹೋಗ್ಬೇಕಾಯ್ತು, ಹೇಮಾವತಿ ನದಿ ದಾಟಬೇಕಾಯ್ತು ದೋಣಿಲಿ, ಕ್ರಾಸ್ ಮಾಡ್ಬೇಕಿತ್ತು. ದೋಣಿಲಿ ಸೇತುವೆ ಇರಲಿಲ್ಲ. ಆ ದೋಣಿ ದಾಟಿದ್ರೆ ಮಕ್ಳಿಗೆ ತೊಂದರೆ ಆಗುತ್ತೆ, ಏನಾರು ಹೆಚ್ಚು ಕಡಿಮೆ ಆದ್ರೆ ಅಂತ ಹೇಳಿ ಬಡವ್ರಿಗೆ ಮಕ್ಕಳೇ ಆಸ್ತಿ ಇಲ್ಲ. ನಮ್ಮನ್ನ ಸ್ಕೂಲಿಗೆ ಸೇರಿಸ್ಲಿಲ್ಲ. ದೈವವಶಾತ್ ನನಗೋಸ್ಕರ ಸ್ಕೂಲ್ ಬಂತೇನೋ ಅಂತ ನಾನು ಅಂದ್ಕೊಂಡು ಇರೋದು. ಈಗ DB ಚಂದ್ರೇಗೌಡರ ರಿಲೇಷನ್ ಹೋಗ್ಬಿಟ್ಟಿದೆ, MB ಪುಟ್ಟೇಗೌಡ ಅಂತ, ಅವ್ರು ಫಸ್ಟ್ ಗ್ರ್ಯಾಜುಯೇಟ್ ಮೂಡಿಗೆರೆಗೆ ಅಂತೆ, ಅಂದರೆ ನಮ್ಮ ಕ್ಷೇತ್ರದಲ್ಲಿ. ಅವರು ಸ್ಕೂಲನ್ನ ಸ್ಯಾಂಕ್ಷನ್ ಮಾಡಿಸ್ಕೊಬರ್ತಾರೆ. ಆಗ ನಾವು ಫಸ್ಟು ಆ ಸ್ಕೂಲಿನ ಏನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು. ಅವಾಗ ಸ್ಕೂಲ್ ಬಿಲ್ಡಿಂಗ್ ಇರಲ್ಲ, ಯಾರ್ದೋ ದನದ ಕೊಟ್ಟಿಗೆ ಖಾಲಿ ಇತ್ತಲ್ಲ, ಅಲ್ಲಿ ಶುರು ಮಾಡ್ತಾರೆ. ಅಲ್ಲಿಂದ ಮತ್ತೆ ನಮ್ಮ ಯಾವ ಇಯರ್ ಅಲ್ಲಿ ಮೇಡಮ್ ನನಗೆ ಗೊತ್ತಾಗೋದಿಲ್ಲ, 51, 52, 53 ಅಂತ ಹೇಳ್ತಾರೆ ಅವ್ರ ರಿಲೇಷನ್ ಮಕ್ಕಳು. ಹಾಗಾಗಿ ಅಲ್ಲಿಂದ ನಮ್ಮ ಮೇಷ್ಟ್ರು ಇದ್ದಾರೆ ಈಗಲೂ, ಅಕ್ಷರ ಹೇಳ್ಕೊಟ್ರು, ಸತ್ಯನಾರಾಯಣ ಅಂತ, 93 ವರ್ಷ. ಇದ್ರ ಹತ್ರ ಇದ್ದಾರೆ, ನಮ್ಮ ಲಾಲ್ಬಾಗ್ ಹತ್ರ. ಅವರು ನನಗೆ ತುಂಬ ಚೆನ್ನಾಗಿ ನಾನು ಆ್ಯಕ್ಟಿವ್ ಆಗಿ ಕಲಿಯೋ ಇಂಟ್ರೆಸ್ಟ್ ಎಲ್ಲ ನೋಡಿ ನನಗೆ ಡಬಲ್ ಪ್ರಮೋಷನ್ ಕೊಟ್ಟು 4ನೇ ಕ್ಲಾಸು. ಅಲ್ಲಿಂದ ಮತ್ತೆ 5ನೇ ಕ್ಲಾಸಿಗೆ ನನಗೆ ಹಾಸ್ಟೆಲ್ಗೆ ಸೇರ್ಸೋಕ್ಕೆ ಇನ್ನೊಬ್ಬರು ಮೇಷ್ಟ್ರು ಬಂದರು. ನಮ್ಮ ತಂದೆ ಹೇಳಿ ನಾನು ಚಿಕ್ಕಮಗಳೂರಿಗೆ ಬಂದೆ. ಅಲ್ಲಿಂದ ಹಾಗೆ ಹಾಸ್ಟೆಲ್ಲು, ಅಲ್ಲಿ SSLC, PUC ಮಹಾನೀಸ್ ಬೆಂಗಳೂರು ಬಂದ್ರಿ, ಡಿಗ್ರಿ MA ಎಲ್ಲ ಇಲ್ಲೇ ಮಾಡಿದ್ದು. ಸೊ ಅಲ್ಲಿಂದ ಜೀವನ ಸ್ಟಾರ್ಟ್ ಆಯ್ತು. ಸೊ ತಂದೆ ತಾಯಿಯವರು ಇಲ್ಲೇ ಬಂದ್ರ ಅಥವಾ ಅಲ್ಲೇ ಇದ್ರ ಅವಾಗ? ಅವರು ಹಳ್ಳಿ ಬಿಟ್ಟು ಬಂದು ಇಲ್ಲಿ ಬಂದು ಏನ್ ಮಾಡ್ತಾರೆ, ಆಮೇಲೆ ಗೇಣಿಗೆಲ್ಲ ಅವಾಗ ಗದ್ದೆ ಕೊಡ್ತಿದ್ರಲ್ಲ, ಇದ್ರಲ್ಲೇ ಇದ್ರು. ಸೊ ಎಜುಕೇಶನ್ ಮುಗಿದಾಯ್ತು, ಆಮೇಲೆ ಈ ಗೌರ್ಮೆಂಟ್ ಕೆಲಸ ಯಾವಾಗ ಸಿಕ್ಕಿತ್ತು ಮೇಡಮ್ ತಮಗೆ? ಅದೇ MA BA ಮಾಡಿದೆ, ನಂತರ ಹಳ್ಳಿಲಿದ್ದೆ. ನನ್ನ ಫ್ರೆಂಡ್ ಒಬ್ಳು ಹೇಳಿಲ್ಲ, ಅಲ್ಲಿ ಹಳ್ಳಿಲಿ ಪೋಸ್ಟು ಸರಿಯಾಗಿ ಬರೋದಿಲ್ಲ, ನಿಂಗೇನು ಕಮ್ಯುನಿಕೇಷನ್ ಇರೋದಿಲ್ಲ, ನೀನು MA ಜಾಯ್ನ್ ಆಗಿಬಿಡು, ಇಲ್ಲೇ ನಿನ್ನ ಜಾಬಿಗೆ ಹುಡುಕ್ಬೋದು ಅಂತ. ಅವಾಗ ನನ್ನ ಫ್ರೆಂಡ್ ನಾಗರತ್ನ ಅಂತ, ಶ್ರೀ ರಾಮಚಂದ್ರಗೌಡ ಅಂತ ಮೈಸೂರಲ್ಲಿ ಇದ್ದಾರಲ್ಲ, ಅವ್ರ ಮಿಸ್ಸಸ್ಸು ನಾನು PUC ಕ್ಲಾಸ್ಮೇಟ್ಸು. ಅವಳು ಹೇಳಿದ್ದು ಇಲ್ಲೇ ಟ್ರೈ ಮಾಡು ಅಂತ. MAಗೆ ಸೇರಿಕೊಂಡ್ವಿ. ಆಗ ಯಾರೋ ನನಗೆ ಸಬ್ ರಿಜಿಸ್ಟ್ರ್ ಪೋಸ್ಟ್ ಕಾಲ್ಫರ್ ಆಗಿದೆ ಅಂತ ಒಂದು ಅಪ್ಲಿಕೇಶನ್ ತಂದ್ಕೊಂಡ್ರು, ಹಾಕು ಅಂತ ಹಾಕಿದೆ. ಆಮೇಲೆ HL ನಾಗೇಗೌಡರು ಅದ್ರದ್ದು ಕಮಿಟಿ ಮೆಂಬರು, ನಮ್ಮ DC ಆಗಿದ್ರು ಚಿಕ್ಕಮಂಗ್ಳೂರು. ಅವಾಗೆಲ್ಲ ಸಬ್ ರಿಜಿಸ್ಟ್ರ್ ಪೋಸ್ಟಿಗೆ ದುಡ್ಡು ಕೊಟ್ಟೆ ಆಯ್ಕೆ ಆಗಿದ್ರಂತೆ. ಅವಾಗೆಲ್ಲ 2 ಲಕ್ಷ 3 ಲಕ್ಷ ಆಗಿನ ಕಾಲಕ್ಕೆ. ಆಗ ಅವರ ಕಮಿಟಿ 2 ಡಿವೈಡ್ ಮಾಡಿದ್ರು, 2 ಕಮಿಟಿ ಮಾಡಿದ್ರು. ಅವಾಗ ದುಗ್ಗಪ್ಪ ಅಂತ ಚೇರ್ಪರ್ಸನ್ ಇದ್ರು, ಅವರು ಚಿತ್ರದುರ್ಗದವ್ರಂತೆ. ಅವ್ರ ಕಮಿಟಿಗೆ ನಾನು ಬಂದೆಲ್ಲ. ನಾನು ಯಾವ ಊರು ಅಂದರೆ ಚಿಕ್ಕಮಂಗ್ಳೂರು. ಸರ್ ನಾ ಹಾಸ್ಟೆಲ್ ಓದ್ತಿದ್ದೆ, ನೀವೆಲ್ಲ DC ಆಗಿದ್ರಲ್ಲ. ಓ ವೆರಿ ಗುಡ್ ನೀ ಸ್ಪೋರ್ಟ್ಸಲ್ಲೆಲ್ಲ. ನಾನು ಅವಾಗ ನ್ಯಾಷನಲ್ಸ್ಗೆ ಹೋಗಿದ್ದೆ, ಸ್ಪೋರ್ಟ್ಸ್ಗೆ, ಶಾರ್ಟ್ ಪುಟ್. ಇದಕ್ಕೆ ಹೋಗಿದ್ದೆ, ಜಬಲ್ಪುರ್ 64ಅಲ್ಲಿ ನಾನು 8th ಇದ್ದೆ ನಾನು. ಆಮೇಲೆ ಖುಷಿ ಆಯ್ತು ಅವ್ರಿಗೆ, ವೆರಿ ಗುಡ್, ನೀನು ಹಾಸ್ಟೆಲ್ ಹುಡುಗಿ ಎಲ್ಲ ನಾನು ಸೆಲೆಕ್ಟ್ ಮಾಡ್ತೀನಿ, ಮತ್ತು ನಿನಗೆ ಬೇರೆ ಕಡೆ ಇದು ಮಾಡಲ್ಲ, ಚಿಕ್ಕಮಂಗ್ಳೂರಿಗೆ
ಟ್ರೈನಿಂಗ್ ಕಳಿಸ್ತೀನಿ ವ್ಯವಸ್ಥೆ ಮಾಡ್ತೀನಿ ಅಂದರು. ಅಲ್ಲಿಗೆ ಪ್ರೊಬೇಷನರ್ ಆಗಿ ಚಿಕ್ಕಮಗಳೂರಿಗೆ ಹಾಕಿದರು. ಹಾಗಾಗಿ ಚಿಕ್ಕಮಗಳೂರಲ್ಲೇ ಪ್ರೊಬೇಷನರ್ ಆಗಿ ಕೆಲಸ ಮಾಡ್ತಿದ್ದೆ. ಡಿ ಬಿ ಚಂದ್ರೇಗೌಡರ ಮನೆ ಮುಂದೆನೇ ಓಡಾಡ್ತಿದ್ದೆ. ಅವ್ರ ಸಮ ಈ ಥರ ಕ್ಯಾಶ್ ಹೋಲ್ಡ್ ಮಾಡಿ ನಾನು ಒಪ್ಕೊಂಡಿಲ್ಲ. ತುಂಬ ಬೇಜಾರಾಗ್ತಿತ್ತು. ಬಿ ಎಲ್ ಸುಬ್ಬಮ್ಮ ಅವರು MLA ಆಗಿದ್ದಾರೆ. ಅವರು ಬಂದು ನಮ್ಮ ಪಾರ್ಟಿಲಿ ಒಂದು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ. ನನಗೆ ರಾಜಕಾರಣ ಇಷ್ಟ ಇಲ್ಲ ಅಂತ. ಕೊನೆಗೆ ತುಂಬ ಬೇಜಾರಾಗಿದ್ದಾಗ ನನ್ನ ಜೊತೆ 4 ಜನ ಇದ್ದರು ಪ್ರೊಬೇಷನರ್ಸು. ಅವನು ರೂಪ್ಲಾ ನಾಯ್ಕ ಅಂತ IAS ಅವ್ರ ರಿಲೇಷನ್ನು. ಏನು ಯೋಚನೆ ಮಾಡ್ತೀರಿ, ಬನ್ನಿ ಮೇಡಮ್ ಶಾಸ್ತ್ರ ಕೆಲ್ಸಕ್ಕೆ ಬರೋಣ ಕೋಡಿ ಮಠಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಕೋಡಿ ಮಠದಲ್ಲಿ ನಮಗೆ ಏನು ಗೊತ್ತಿಲ್ಲ, ಕೋಡಿ ಮಠಕ್ಕೆ ಪ್ರೊಸೀಜರು ಗೊತ್ತಿಲ್ಲ. ಅವ್ರಿಗೇನೋ ಲೆಟ್ರ್ ಬರೆದು ಅವ್ರು ನಮಗೆ ಟೈಮ್ ಕೊಟ್ಟರೆ ಹೋಗ್ಬೇಕಂತೆ. ಇವರು ಸುಮ್ಮನೆ ನಾವು ಹಾಗೆ ಕುರಿಗಳ ಥರ ಹೋಗಿದ್ವಿ. ಆಮೇಲೆ ಯಾರೋ ಚಿಕ್ಕಮಗಳೂರಿನವರು ಬಂದಿದ್ರು ಕೇಳಿಸ್ಲಿಕ್ಕೆ, ಅವ್ರಿಗೆ ಟೈಮ್ ಸಿಕ್ಕಿತ್ತು. ಅವರು ಇವನು ಹೋಗಿ ಗಪ್ ಅಂತ ಅವ್ರನ್ನ ಕೈ ಹಿಡ್ಕೊಂಡು, ಸರ್ ನಿಮ್ದು ಅಮ್ಮ ಎಂತ ಸರ್, ಬೆಳಗಿಂದ ಇಲ್ಲಿ ಕೂತಿದ್ದೀವಿ, ಮೇಡಮ್ ನಂಚೂರು ಒಳಗೆ ಕರ್ಕೊಂಡೋಗಿ ಒಂದೇ ಪ್ರಶ್ನೆ, ಅವ್ರು ರಾಜಕಾರಣ ಹೋಗ್ಬೇಕಾ ಬಿಡ್ಬೇಕು, ಕೇಳಿಸ್ಕೊಂಡು ಕರ್ಕೊಂಬನ್ನಿ ಅಂತ. ಆಮೇಲೆ ಅವ್ರು ಒಳಗೆ ಕರ್ಕೊಂಡು ಹೋದ್ರು. ಸತ್ಯನಾರಾಯಣ ಅಂತ, ಅವರು ಚಿಕ್ಕಮಗಳೂರಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಒಂದು ಅವ್ರದ್ದೆಲ್ಲ ಆದಮೇಲೆ ಕೇಳಿದರು, ಒಂದೇ ಒಂದು ಪ್ರಶ್ನೆ ಇವ್ರದ್ದು ನಂಗೆ ಬೇಕಾದವರು ಅಂತ ಹೇಳಿ ಅಂದರು. ಏನು, ಅವ್ರು ರಾಜಕಾರಣ ಪ್ರವೇಶ ಮಾಡಬೇಕೋ ಬಿಡಬೇಕೋ ಅನ್ನೋದು ಒತ್ತಡ ಇದೆ ಅಂತ. ಅದು ನಿಮ್ಮ ಹೆಸರು ಏನಂದರು. ನನ್ನ ಹೆಸರು ಹೇಳಿದೆ. ಅಲ್ಲಿ ಒಂದು ದೊಡ್ಡ ಬುಕ್ ರೀ, ಇಷ್ಟು ದೊಡ್ಡದು, ಡಿಕ್ಷನರಿಗಿಂತ ದೊಡ್ಡ ಬುಕ್, ಒತ್ತಿಗೆ ಅಂತ. ಒತ್ತಿಗೆಯಲ್ಲಿ ಓದೋದು, ಈ ಥರ ಲೈಟ್ ಏನಿಲ್ಲ, ಒಂದು ಹಣತೆ ಮುಂದೆ ಓದೋದಿತ್ತು. ಅವಾಗ ಅವರು ಅದೇನಂತ ಹೇಳಿದರೆ, ಆ ಬುಕ್ಕನ್ನು ಹಿಂಗೆ ತಿರುಗಿಸಿ ಹಿಂಗೆ ಓಪನ್ ಮಾಡೋದು, ಹಿಂಗೆ ಓಪನ್ ಮಾಡಿದ್ರೆ ನಮ್ಮ ಹೆಸರು ಬರಬೇಕು. ನನ್ನ ಹೆಸರು ಬರಲಿಲ್ಲ. ಅದಕ್ಕೆ ನಿಮ್ಮ ಹೆಸರು ಜಾತಕದ ಪ್ರಕಾರ ಇಟ್ಟಿಲ್ವಾ? ಇಲ್ಲ ಅಂದೆ ನಾನು. ನಮ್ಮ ಅಪ್ಪ ಅಮ್ಮ ಇಟ್ಟಿಲ್ಲ, ಅದು ನನ್ನ ಪೆಟ್ ನೇಮ್ ಅಂತ. ಅಲ್ಲೆಲ್ಲ ಚೋಟು ಮೋಟು ಪುಟ್ಟು ಅನ್ನೋದು ಜಾಸ್ತಿ. ನಾನು ಸ್ಕೂಲಲ್ಲಿ ಕೂತಿದ್ದೆ, ಮೇಷ್ಟ್ರು ಬರ್ಕೊಂಡಾರ ಅಂದೆ ನಾನು. ಒಂದು ಹೂವಿನ ಹೆಸರು ಹೇಳಿ ಅಂದರು. ನಾ ಮಲ್ಲಿಗೆ ಅಂದೆ. ಅದು ಹೀಗೆ ಓಪನ್ ಮಾಡಿದ್ರು ಮಲ್ಲಿಗೆ ಅಂತಲೇ ಬಂತು. ಆ ಮಲ್ಲಿಗೆ ಅನ್ನೋದ್ರಲ್ಲ ಡಿಸ್ಕ್ರಿಪ್ಷನ್ ಏನಿತ್ತು ಅಂದರೆ, ರಾಜಕೀಯ ರಜೈಕ ಬಂಧನ ಅಂತ ಬಂದಿತ್ತು. ಅವ್ರೇನು ಹೇಳಿದ್ರು, ನಿಮಗೆ ರಾಜಕೀಯ ಆಗ್ಬರೋದಿಲ್ಲ, ಬಂಧನ ಕಷ್ಟ ಬರ್ತದೆ, ನೀವು ಶೈನ್ ಆಗೋದಿಲ್ಲ ಅಂದರು. ಅಪ್ಪ, ನನ್ನ ಅರ್ಧ ತಲೆ ಹೊರಗೆ ಕಡಿಮೆ ಆದಂಗೆ ಆಯಿತು. ಆಮೇಲೆ ಇನ್ನೊಂದೇ ಒಂದು ಪ್ರಶ್ನೆ, ನಾನು ಇದು ಸರ್ಕಾರಿ ನೌಕರಿಯಲ್ಲಿ ಮೇಲೆ ಬರ್ತೀನಾ, ಇನ್ನೊಂದು ಹಣ್ಣಿನ ಹೆಸರು ಹೇಳಿ ಅಂದರೆ ಮಾವಿನ ಹಣ್ಣಿನ ಹೆಸರು ಹೇಳಿದೆವು. ಅವಾಗ ಅದಕ್ಕೂ ಏನೋ ಹೇಳಿದರು, ನೀವು ಸರ್ಕಾರಿ ಹುದ್ದೆಯಲ್ಲಿ ಉನ್ನತ ಹುದ್ದೆಗೆ ಹೋಗ್ತೀರಾ ಅಂದರು. ಹೇಳಿ ಸರಿ ಥ್ಯಾಂಕ್ ಯು ಅಂತ ಕೈ ಮುಗಿದು ಬಂದೆ ನಾನು. ಸರಿ ಅಂತ ಹೇಳಿ ಬಂದು ಇವ್ರಿಗೆಲ್ಲ ಹೇಳಿದೆ, ಅಲ್ಲಿ ನಾನು ರಾಜಕೀಯ ಬೇಡ ಅಂತ ಹೇಳಿದ್ದಾರೆ, ಹೋಗೋಣ ಅಂತ. ನೀವೀಗ ಉಲ್ಟಾ ಕನ್ವಿನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಇವ್ರಿಗೆ. ಹೋಗಿದ್ದು ಗೋಡಿ ಮಠಕ್ಕೆ ಅವ್ರು ಬೇಡ ಅಂತ ಹೇಳಿದ್ದಾರೆ. ಡಿ ವಿ ಚಂದ್ರೇಗೌಡ ಹೇಳಿದೆ ನಾನು, ಬಿಲ್ಕುಲ್ ಆಗೋದಿಲ್ಲ ಸರ್ ಅಂತ. ಅವ್ರು ಮತ್ತೇನ್ ಮಾಡಿದ್ರು, ಬೇಲೂರೊಬ್ರು ಜೋಶಿ ಅಂತಿದ್ರು ಅಸ್ಟ್ರಾಲಜರ್, ಅವ್ರನ್ನ ಕರ್ಕೊಂಬಂದು ಕೂರ್ಸ್ಕೊಂಡಾರ ಒಂದ್ ದಿವಸ. ನಾನು ಅವ್ರ ಮನೆ ಎದುರುಗಡೆ ಊಟಕ್ಕೆ ಹೋಗ್ತಿದ್ದೆ, ಇದರಿಂದ DC ಆಫೀಸಿಂದ ಕರೆಸಿದ್ರು, ಯಾರನ್ನ ಕಳಿಸಿ. ನಾ ಹೋದೆ, ನಮಸ್ಕಾರ ಸರ್, ಇಲ್ಲಿ ಕೂತ್ಕ ಇಲ್ಲಿ ಅಂದರು. ಹಂಗೆ ಕೂತ್ಕೊಂಡೆ. ಇವ್ರು ಜೋಶಿ ನಾನು ಕೂತಿದ್ರು, ಆ ಕಡೆ ನನ್ನ ಕೂರಿಸಿದ್ರು. ಜೋಶಿ ಅವರೇ, ನಾನು ಸ್ವಲ್ಪ ಊಟ ಮಾಡಿ ಬರ್ತೀನಿ, ಇದು ನಾನೊಂದು ಕ್ಯಾಂಡಿಡೇಟ್ ಮಾಡಬೇಕಂತ ಹೊರಟಿದ್ದೀನಿ ಮೂಡಿಗೆ, ನಮ್ಮ ಊರಿಗೆ, ಹೇಗಾಗ್ಬೋದು ನೋಡಿ ಅಂದರು. ನಿನ್ನ ಜಾತಕ ಇದೆಯಮ್ಮ ಅಂದರೆ, ಯಾವ ಜಾತಕನೂ ಇಲ್ಲ ಅಂದೆ ನಾನು. ನಿನ್ನ ಹೆಸರೇನು? ಮೋಟಮ್ಮ. ಸರಿ, ನಿನ್ನ ಡೇಟ್ ಆಫ್ ಬರ್ತ್ ಏನಾದ್ರು ಗೊತ್ತಿದೆಯಾ ಅಂದರು. ಅದು ನಮ್ಮ ಮೇಷ್ಟ್ರು ನಾನು ಶಾಲೆ ಸೇರಿದಾಗ ಬರ್ದಾರೆ ಅಂತ ಹೇಳಿದೆ ನಾನು. ಚಂದ್ರೇಗೌಡ, ನಾನು ಸುಮ್ಮನೆ ಹೀಗೆ ನೋಡ್ಬಿಟ್ರು, ಮುಖಲಕ್ಷಣ ಅಂತ ಹೇಳ್ತಾರೆ, ಅದು ನೋಡ್ಬಿಟ್ಟು ಬೆಸ್ಟ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿದೀಯಾ, ನಿನ್ನ ಹೆಸರು ಉಳಿಸ್ತಾರೆ, ರಾಜಕಾರಣದಲ್ಲಿ ಒಳ್ಳೆ ಶೈನ್ ಆಗ್ತಾಳೆ ಅಂತ ಹೇಳಿ. ಇಲ್ಲ ಇವರೇ ಸ್ವಾಮೀಜಿ, ನನಗೆ ಕೋಡಿ ಮಠದ ಶಾಸ್ತ್ರ ಹೇಳಿದ್ದಾರೆ, ಅಲ್ಲಿ ರಾಜಕೀಯಕ್ಕೆ ಸೇರಬಾರ್ದು, ಒಳ್ಳೇದಲ್ಲ ಅಂತ ಹೇಳಿ ಬಂದಿದೆ ಅಂತ. ಏನಂತ ಬಂದಿದೆ ಅಂದರೆ, ರಾಜಕೀಯ ಬಂಧನ ಅಂತ ಬಂದಿದೆ ಅಂದರು. ನೋಡು, ಅವ ಯಾರ ದಡ್ಡ ಸರಿಯಾಗಿ ಹೇಳಿಲ್ಲ. ಬಂಧನ ಅಂದ್ರೆ ಏನಮ್ಮ ಅಂದರು. ಬಂಧನ ಅಂದರೆ ನಾನು ಹೇಳಿದೆ, 2 ವಿಧ ಬರುತ್ತೆ, ಒಂದು ಕಷ್ಟ, ಇನ್ನೊಂದು ಅದಕ್ಕೆ ಬಂಧಿಸೋದು. ಇದರಲ್ಲಿ ಏನಂದರೆ, ನಿನಗೆ ರಾಜಕೀಯ ರಜೈಕ ಬಂಧನ ಬಂದು ನೀನು ರಾಜಕೀಯಕ್ಕೆ ಬಂಧಿಸಲ್ಪಡ್ತೀಯಾ. ವಿವಾಹ ಬಂಧನ ಅಂದರೆ ಏನು? ನಿನ್ನ ಸಂಸಾರ
ಮದುವೆಯಾಗಿ ಸಂಸಾರಕ್ಕೆ ಬಂಧಿಸಲ್ಪಡ್ತೀಯಾ? ಸ್ನೇಹ ಬಂಧನ ಅಂದ್ರೇನು? ಸ್ನೇಹದಲ್ಲಿ ನೀನು ಬಂಧಿಸಲ್ಪಡ್ತೀಯಾ ಅಂತ. ಇಲ್ಲ, ನಾನು ಮಾತ್ರ ಸಾಧ್ಯ ಇಲ್ಲ. ನೋಡಮ್ಮ, ಒಂದು ಮಾತು ಹೇಳ್ತೀನಿ, ತಿಳ್ಕೊ. ನೀನು ನಿಮ್ಮ ಮನೆಗೆ ಗಂಡು ಮಗ ಇದ್ದಂಗೆ ಈಗಿದೆಯಾ, ದುಡಿತಾ ಇದೆಯಾ, ನನ್ನ ಅಪ್ಪ ಅಮ್ಮನ ಸಾಕ್ತಾ ಇದೆಯಾ. ಫೆಬ್ರವರಿ 26, 78 ಬರೆದಿಟ್ಕೋ, ನಿನ್ನ ಲೈಫ್ ಟರ್ನಿಂಗ್ ಡೇ. ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಹಾಕಿ ಅರ್ಜಿ ಹಾಕೋಗು ಅಂದರು. ಇಲ್ಲ ಸ್ವಾಮಿ ಅಂತ ಹೇಳಿ ನಾನು ಬಂದ್ಬಿಟ್ಟೆ. ಎಸ್ ಅಂತ ಹೇಳಿಲ್ಲ, ನೋ ಅಂತ ಹೇಳಿಲ್ಲ. ಇನ್ನೇನು ಇದಕ್ಕೆ ನಾಮಿನೇಷನ್ ಫೈಲ್ ಮಾಡಬೇಕಿತ್ತು, ಅದು ಫೈನಲೈಸ್ ಮಾಡಬೇಕಾಯ್ತು ಕ್ಯಾಂಡಿಡೇಟು. ಡಿ ಪಿ ಚಂದ್ರೇಗೌಡರು ಮತ್ತೆ ನನ್ನನ್ನು ಕರೆಸಿದ್ರು. ಇಲ್ಲ ಸರ್, ಸಾಧ್ಯ ಇಲ್ಲ ಅಂತ. ನನ್ನ ಅಕ್ಕನ ಮನೆ ಮತ್ತೆ ಹುರ್ಡಿ ಸಕಲೇಶ್ವರ ಬಾರ್ಡರ್ಗೆ ಹೋಗಿ ಕೂತ್ಬಿಟ್ಟೆ. ಆಗ ಪಾಪ ಇವರು ಗಾಬರಿ ಆಗಿಬಿಟ್ಟು ಚಂದ್ರೇಗೌಡರು. ಅವಾಗ DC ನಮ್ಮಲ್ಲಿ KP ಪಾಂಡೆ ಅಂತಿದ್ರು, ಇಲ್ಲಿ ಸೆಕ್ರೆಟರಿ ಆಗಿದ್ರು. ಅವರ ಕಳಿಸಿದ್ರು ಕಾರ್ ಕೊಟ್ಟು. ಅವರೇ ಬಂದು ನನ್ನನ್ನು ಕರ್ಕೊಂಡು ಬಂದು ರಾಜೀನಾಮೆ ಪತ್ರ ರೆಡಿ ಮಾಡಿದ್ರು. ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ನಾನಲ್ಲ, ಇವ್ರು ರೆಡಿ ಇವರೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ನೀವು ಸೈನ್ ಹಾಕೋದು ಬಾಕಿ. ಮನೇಲಿ ಅಲ್ಲ, ತಾರಾದೇವಿ ಮನೇಲಿ ಕೂತ್ಕೊಂಡು ಅವ್ರ ಅಮ್ಮನಿಗೆ ನಮಸ್ಕಾರ ಮಾಡಿ ಸೈನ್ ಹಾಕೊಟ್ಟೆ. ಅಳದು ನಾನು, ಊಟನೇ ಮಾಡಿಲ್ಲ. ಸೊ ಅಲ್ಲಿಂದ ರಾಜಕೀಯ ಪ್ರವೇಶ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ 1978 ಇಂದ 2026 ಅವಾಗ ಅದೇ ಗೆದ್ದೆ. 19,000 20,000 ಓಟಲ್ಲಿ ಗೆದ್ದೆ ನಾನು. ಅದ್ರ ರಾಜಕೀಯ ವಾಟ್ ಈಸ್ ವಾಟ್ ಅಂತ ನಂಗೆ ಗೊತ್ತಿಲ್ಲ, ಏನು ಮಾಡಬೇಕು ABCD ಗೊತ್ತಿಲ್ಲ ರಾಜಕೀಯದ ಬಗ್ಗೆ. ಸೊ ರಾಜಕೀಯಕ್ಕೆ ಎಂಟ್ರ್ ಆದ್ರಿ. ಸೊ ಅದಾದ್ಮೇಲೆ ಏನೆಲ್ಲ ರಾಜಕೀಯಕ್ಕೆ, ಅವಾಗಿನ ರಾಜಕೀಯ ಮೇಡಮ್ ಬೇರೆ ಇತ್ತು, ಇವಾಗಿನ ರಾಜಕೀಯ ಬೇರೆ ಇದೆ. ನೀವು ಎಲ್ಲಾ ಥರ ರಾಜಕೀಯ ನೋಡ್ಬಿಟ್ಟಿದ್ದೀರ. ಸೊ ಡಿಫ್ರೆನ್ಸಸ್ ಏನಿದೆ? ತುಂಬಾನೇ ಲಾಟ್ ಆಫ್ ಡಿಫ್ರೆನ್ಸಸ್. ನಮಗೆ ಅವಾಗ ನಮ್ಮ ನಾಯಕರಾದರು ಚಂದ್ರೇಗೌಡರು. ನಂತರ ಸ್ವಲ್ಪ ದಿನಕ್ಕೆ ಇಂದಿರಾ ಗಾಂಧಿ ಬೈ ಎಲೆಕ್ಷನ್ ಬಂತು. 78 79 ಅಕ್ಟೋಬರ್ಗೆ. ಅವಾಗ ನಾವು ತುಂಬ ಓಡಾಡಿ ಕೆಲಸ ಮಾಡಿದ್ವಿ. ಇಂದಿರಾ ಗಾಂಧಿ ಗೆದ್ದರು. ನಂತರ DM ಪುಟ್ಟೇಗೌಡರು MP ಆದರು. ಈ ಚಂದ್ರೇಗೌಡರು ರಿಸೈನ್ ಮಾಡಿದರು, ಇವ್ರಿಗೆ ಜಾಗ ಬಿಟ್ಕೊಂಡು. ಆಗ ನಮಗೇನಿತ್ತು ಅಂದರೆ, ಅವರಿಬ್ಬರು ಏನು ಮಾಡಬೇಕು, ಎತ್ತ ರಾಜಕಾರಣದಲ್ಲಿ ದುಡ್ಡು ಮಾಡ್ಕೊಳ್ಬೇಕು, ಮುಂದಿನ ಚುನಾವಣೆಗೆ ರೆಡಿ ಆಗಬೇಕು, ಅದೇನು ಹೇಳಿಲ್ಲ. ಸೈಟ್ ಇಲ್ದರೆ ಸೈಟ್ ಕೊಡು, ಮನೆ ಇಲ್ದರೆ ಮನೆ ಕೊಡು, ಗೇಣಿದಾರನಾಗಿ ಮಾಡಿ ಅವನಿಗೆ ಹಕ್ಕುಪತ್ರ ಕೊಡ್ಸ್ರಿ. ಅರ್ಥ ಆಯ್ತಾ? ಆಮೇಲೆ ಜೀತ ವಿಮುಕ್ತಿದಾರರಿಗೆ ಪುನರ್ವಸತಿ, ಜೀತ ಮುಕ್ತದಾರ. ಆಮೇಲೆ ಅವಾಗಲೇ ಈ ನಮ್ಮ ಪೂಜಾರಿ ಅವ್ರದ್ದು ಸಾಲ ಮೇಳ ಅದೆಲ್ಲ ಬಂತಲ್ಲ, ಬ್ಯಾಂಕ್ ರಾಷ್ಟ್ರೀಕರಣ ಆದಮೇಲೆ ಅವ್ರಿಗೆಲ್ಲ ಸಾಲಕ್ಕೆ ಶಿಫಾರಸ್ ಮಾಡು. ಈ ಕೆಲಸದ್ದು ಮಾಡಿದೆ ಹೇಳ್ಕೊಟ್ರೆ ವಿನ ನಮಗೆ ದುಡ್ಡು ಮಾಡೋದು, ಆಸ್ತಿ ಮಾಡೋದು, ಬಂಗ್ಲಾ ತಗೊಳ್ಳೋದು, ಅದು ಎಷ್ಟು ನಿಷ್ಠೆಯಿಂದ ಮಾಡಿದ್ದೀನಿ ಅಂದರೆ ಪ್ರಮಾಣ ಹೇಳ್ತೀನಿ. ಎಷ್ಟು ಜನಕ್ಕೆ ಸೈಟ್ ಇಲ್ಲ, ಎಷ್ಟು ಜನಕ್ಕೆ ಮನೆ ಇಲ್ಲ, ಅವ್ರೆಲ್ಲರಿಗೂ ಕೊಡಿಸ್ಬೇಕು ಅಂತ ತುಂಬ ನಮ್ಮಲ್ಲಿ ಇಂದಿರಾ ಬಡಾವಣೆ, ಇಂದಿರಾ ನಗರ ತುಂಬ ಮಾಡಿದ್ವಿ ನಾವು. ಅರ್ಥ ಆಯ್ತಾ? ಅದೊಂದು ಒಳ್ಳೆ ಸ್ಕೀಮ್. ಇವತ್ತು ಮನುಷ್ಯನಿಗೆ ಬೇಕಾಗಿದೆ ಸೂರು, ನೀರು ಮತ್ತು ಬೆಳಕು ತಾನೆ. ಅದನ್ನು ಮಾಡೋ ಕೆಲಸನ ಮಾಡಿದ್ವಿ ವಿನ ಬೇರೆ ಯೋಚನೆಯೇ ಇಲ್ಲ ನಮಗೆ. ಅವನ ಚುನಾವಣೆ ಹೆಂಗೆ ನಡೀತು ಅಂತ ಗೊತ್ತಿಲ್ಲ, ಎಷ್ಟು ಖರ್ಚಾಯಿತು ಅಂತ ಗೊತ್ತಿಲ್ಲ. ಅವಾಗ ದೇವರಾಜ್ ಅರಸು ನನ್ನ ಕರೆದು 10,000 ರೂಪಾಯಿ ಕೊಟ್ಟಿದ್ದೆ ಎಲೆಕ್ಷನ್ಗೆ. ಮತ್ತು ಚಂದ್ರೇಗೌಡರು ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಅಂತ ಗೊತ್ತಲ್ಲ. ಏನಿಲ್ಲ ಅಂದರೂ ಪಾಂಪ್ಲೆಟ್ಸ್ ಮಾಡಿಸ್ಬೇಕಲ್ಲ, ಪೋಸ್ಟರ್ಸ್ ಹಾಕ್ಬೇಕಲ್ಲ, ಅದೆಲ್ಲ ಅವರೇ ನೋಡಿದ್ದು. ಮತ್ತು ಮುಂದಿನ ಚುನಾವಣೆಗೆ ನಂಗೆ ದುಡ್ಡು ಬೇಕು ಅನ್ನೋದು ಯೋಚನೆನೇ ಬರಲಿಲ್ಲ. ಚಂದ್ರೇಗೌಡರು ಆವಾಗ ಕಾಂಗ್ರೆಸ್ ಇಂದಿರಾ ಗಾಂಧಿ ಎಲೆಕ್ಷನ್ ಡಿವೈಡ್ ಆಯಿತು, ಅವ್ರು ಬಿಟ್ಟು ಇದಕ್ಕೆ ಹೋದ್ರಾ, ದೇವರಾಜ್ ಅರಸು ಕಡೆ ಹೋದರು. ಹೇಗಿದೆ ಇವತ್ತು? ದುಡ್ಡಿದ್ದವ್ರು ಮಾತ್ರ ಚುನಾವಣೆಗೆ ನಿಲ್ಬಹುದು, ನಿಲ್ಲಕ್ಕೆ ಸಾಧ್ಯ, ಗೆಲ್ಲಕ್ಕೆ ಸಾಧ್ಯನ ಇದು ಬಂದು ವಾತಾವರಣ ಬಂದಿದೆ. ಇವಾಗ ಯಾವುದೇ ಪಕ್ಷದಲ್ಲಿ ಟಿಕೆಟ್ಗೆ ಹೋಗಿ ಕೇಳಿದ್ರು ಕೂಡ ನೀನು ಏನು ಸರ್ವಿಸ್ ಮಾಡಿದೆ ಸೊಸೈಟಿಗೆ, ನಿನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದೇನು ಕೇಳೋದಿಲ್ಲ. ಏನಪ್ಪ ದುಡ್ಡಿದೆಯಾ ಎಲೆಕ್ಷನ್ ನಿಲ್ಲಲಿಕ್ಕೆ ಅಂತ. ಹೆಣ್ಮಕ್ಳಾದರೆ ಏನಮ್ಮ ಗಂಡ ಖರ್ಚು ಮಾಡೋ ಸ್ಥಿತಿಲಿ ಇದ್ದಾರೆ ಅಂತ ಕೇಳ್ತಾರೆ. ಪರಿಸ್ಥಿತಿ ಹೇಗಿದೆ? ಸೊ ಅವಾಗ ಒಂದು 15,000 ರೂಪಾಯಿ ಇದ್ದಿದ್ರೆ ಒಬ್ಬ MLA ಕ್ಯಾಂಡಿಡೇಟ್ MLA ಆಗಿ ಬರುವುದಾಗಿತ್ತು. ಹೌದೌದು. ಇವತ್ತೆಷ್ಟು ಅಂತ ನೋ ಐಡಿಯಾ. ಬಟ್ ನಾ ಹೇಳಿದ್ದೀರಲ್ಲ, ನನ್ನ ಇದು ಚುನಾವಣೆಗಳು 8 ಚುನಾವಣೆ, 5 ಚುನಾವಣೆಯಲ್ಲಿ ಬಾರ್ಡರ್ ಸೋತಿದ್ದೀನಿ. ಅರ್ಥ ಆಯ್ತಾ?
ಮತ್ತೆ 3 ಚುನಾವಣೆಯಲ್ಲಿ ಗೆದ್ದಿದ್ದೀನಿ, ಒಳ್ಳೆ ಥಂಪಿಂಗ್ ಮೆಜಾರಿಟಿ ಇದೆ. ನನ್ನ ಚುನಾವಣೆಗೆ ನಂದು ಅಂತ ನಾನು ದುಡ್ಡು ಖರ್ಚು ಮಾಡಿಲ್ರಿ. ಪಾರ್ಟಿಯಿಂದ ಏನ್ ಫಂಡ್ ಕೊಡ್ತಿದ್ರ ಅದಷ್ಟೇ. ಅದ್ರ ಜೊತೆಯಲ್ಲಿ ಅಲ್ಲಿ ವೆಲ್ ವಿಷರ್ಸ್ ವಂತಿಕೆ ಕೊಡ್ತಿದ್ರು. ಅದು ಮಾಮೂಲಿ ಕಾಂಗ್ರೆಸ್ ಬಹಳ ಕಡಿಮೆ. ಹ್ಮ್. ಅಂದ್ರೆ ಯಾವಾಗ್ಲೂ ಕೂಡ ಈ ಎಲ್ಲ ಮನಿ ಮೈಂಡೆಡ್ ಇದಾರಲ್ಲ, ಇವರು ಮನಿಡ್ ಪೀಪಲ್, ಅವರು ವಿರೋಧ ಪಕ್ಷಕ್ಕೆ ಜಾಸ್ತಿ ಕೊಡ್ತಿದ್ರು. ಅರ್ಥ ಆಯ್ತಾ? ಅದ್ರಲ್ಲೇ ಚುನಾವಣೆ ನಾನೆಂದು ಮನಿ ಹ್ಯಾಂಡಲ್ ಮಾಡ್ತಿರ್ಲಿಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಫಸ್ಟ್ ಎಲೆಕ್ಷನ್ DB ಚಂದ್ರೇಗೌಡ್ರೆ ಇದು ಮಾಡಿದ್ದು. ಎರಡನೇ ಎಲೆಕ್ಷನ್, ಮುಂದಿನ ಎಲೆಕ್ಷನ್ ಎಲ್ಲ DM ಪುಟ್ಟೇಗೌಡ್ರೆ XMP ಮಾಕನಹಳ್ಳಿ ಇಂದಿರಾ ಗಾಂಧಿ ಅವ್ರ ಮನೇಲಿ ಉಳಿದಿದ್ರು. ಬೈ ಎಲೆಕ್ಷನ್ ಬಂದಾಗ 3 days ಒನ್ ಡೇ DB ಚಂದ್ರೇಗೌಡರು ದಾರದಳ್ಳಿಲಿ ಉಳಿದಿದ್ರು, ಅವರ ಸ್ವಂತ ಅಣ್ಣನ ಮನೆಯಲ್ಲಿ. ಅವತ್ತು ಅವ್ರ ಅಣ್ಣ ಆವೇಶಕ್ಕೆ ಹುಷಾರಿರ್ಲಿಲ್ಲ, ಒಂಥರ ಎಮೋಷನಲ್ ಆಗ್ಬಿಟ್ಟು ಅವತ್ತು ಅವ್ರು ತೀರ್ಕೊಂಡ್ಬಿಟ್ರು ಮಧ್ಯರಾತ್ರಿ. ಅವ್ರು ನಾವು ಹೋದಾಗ್ಲೇ 1 ಗಂಟೆ ಅಲ್ಲಿ ಆರತಿ ಗೀರ್ತಿ ಮಾಡಿ ಇಂದಿರಾ ಗಾಂಧಿ ಮನೆಗೆ ಬಂದು ಉಳಿತಾರೆ ಅಂದ್ರೆ ಎಷ್ಟು ಸಂತೋಷ ಇರ್ಬೋದು. ತುಂಬಾ ವಯಸ್ಸಾಗಿತ್ತು. ನೆಕ್ಸ್ಟ್ ಡೇ ನಾವು ಇಂದಿರಾ ಗಾಂಧಿ ಗೊತ್ತಿಲ್ಲ ಅವ್ರು ತೀರೋಗಿದ್ದಾರೆ ಅಂತ, ಆಮೇಲೆ ಹೇಳಿದ್ದಾರೆ. ನಾವು ಕ್ಯಾನ್ವಾಸಿಗೆ ಹೋದ್ವಿ ಬೇರೆ ಕಡೆ, ಆ ಥರ. ಹಾಗಾಗಿ ನನಗೆ ಹಣದ ವಿಷಯ ಎಷ್ಟು ಖರ್ಚು ಮಾಡಿದೆ ಅಂತ ಅಂದ್ರೆ ಮಂತ್ರಿ ಆದ್ಮೇಲೆ, ನಾನು ಮಹಿಳಾ ಮತ್ತು ಮಕ್ಕಳ ಮಂತ್ರಿ ಆದ್ಮೇಲೆ ಕೂಡ ನಾನು ಹಣಕ್ಕೆ ಅಷ್ಟೊಂದು ಇದು ಮಾಡಿಲ್ಲ. ಜನ ಆದ್ರೆ ಹಣ ಮಂತ್ರಿ ಆದ ಹಣ ಮಾಡಿದ್ದಾರೆ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನಗೆ ಅದನ್ನ ನೆನ್ಸ್ಕೊಂಡ್ರೆ ಇವಾಗ್ಲೂ ದುಃಖ. ಸೊ ಮೋಟಮೋರ್ ಏನ್ ದುಡ್ಡು ಮಾಡ್ಲಿಲ್ಲ ಮಂತ್ರಿ ಆದ್ರೂ ಕೂಡ ಪ್ರಮಾಣವಾಗಿ, ಅದು ಎಲ್ಲರಿಗೂ ಗೊತ್ತು. ನನ್ನ ಎಲೆಕ್ಷನ್ಗೆ ಅದು ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, SM ಕೃಷ್ಣ ಅವರು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಜಾಫರ್ ಶರೀಫು, ಮಾರ್ಗ್ರೆಟ್ ಆಳ್ವ, ವೀರಪ್ಪ ಮೊಯ್ಲಿ ಇವರೆಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಬಿಕಾಸ್ ಆಫ್ ಮೈ ಸಿನ್ಸಿಯಾರಿಟಿ ಯು ಕ್ಯಾನ್ ಆಸ್ಕ್ ದೆಮ್. ಈಗಲೂ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಅರ್ಥ ಆಯ್ತಾ? ಅದು ಬಿಟ್ರೆ ನಂದು ಅಂತ ಹಣ, ನನ್ನ ಫ್ಯಾಮಿಲಿದು ಅಂತ ಹಣ ಖರ್ಚು ಮಾಡೋಂಥ ವ್ಯಕ್ತಿಗಳು ಯಾರು ಇರಲಿಲ್ಲ. ನನ್ನ ಅಣ್ಣ ಒಬ್ಬನೇ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡಿದ್ರು. ಏನು ಆ ಥರ ಮಾಡಲಿಲ್ಲ. ಆದ್ರೆ ಇವತ್ತು ದುಡ್ಡು ಇಲ್ದಲೆ ರಾಜಕಾರಣ ಮಾಡೋದು ತುಂಬಾ ಕಷ್ಟ. ಈಗ ನೀವು ಹಳೆ ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಅವರು ಆಗಿನ, ಈಗ SM ಕೃಷ್ಣ ಅವ್ರದ್ದು ಆಡಳಿತ ತಾವು ನೋಡಿದ್ದೀರಾ, ವೀರಪ್ಪ ಮೊಯ್ಲಿ ಅವರ ಆಡಳಿತ ಕೂಡ ತಾವು ನೋಡಿದ್ದೀರಾ, ಅದಕ್ಕಿಂತ ಹಿಂದಿನ ಮುಖ್ಯಮಂತ್ರಿಗಳಾದರೂ ನೋಡಿದ್ದೀರಾ, ವೀರೇಂದ್ರ ಪಾಟೀಲ್ ಅವರು, ಜಯಂತ್ ಪಾಟೀಲ್ ಇರ್ಬೋದು, ಅಂದ್ರೆ ಬೇರೆ ಬೇರೆ ಪಾರ್ಟಿಯರಿದ್ರು ಕೂಡ ಆಗಿನ ಸರ್ಕಾರಗಳು ಯಾವ ತರ ನಡೆಸ್ತಾ ಇತ್ತು, ಅಂದ್ರೆ ಯಾವ ತರ ನಡೆಸ್ತಾ ಇತ್ತು ಅಂತ ಕೇಳ್ತಾ ಇದ್ರೆ, ಅಂದ್ರೆ ನೀಡಿ ಪೀಪಲ್, ಬೇಕಾದವ್ರಿಗೆ, ಈ ಹಳ್ಳಿ ಜನಗಳಿಗೆ ಎಲ್ಲದನ್ನು ಒಂದು ಅಭಿವೃದ್ಧಿ ಹೇಗೆ, ಆ ತರ ಚಿಂತನೆ ಜಾಸ್ತಿ ಇರ್ತಿತ್ತು ಆಲ್ಮೋಸ್ಟ್ ಆಗಿನ ಕಾಲದ ರಾಜಕೀಯ. 2000ದಿಂದ ಆಚೆಗೆ, 2000ಗಿಂತ ಮುಂಚೆ. ಸೊ ಅದನ್ನ ನೆನೆಸ್ಕೊಂಡ್ರೆ ನೀವು ಮಾಡಿರೋ ಕೆಲವೊಂದು ಸುಮಾರು ಕೆಲಸಗಳಿದೆ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ಗಳನ್ನ ತಗೊಂಡ್ರೆ ಇದನ್ನ ಯಾವ ತರ ಕಂಪೇರ್ ಮಾಡ್ತೀರಾ? ಏನು ಚೇಂಜಸ್ ಆಗ್ಬೇಕು ರಾಜಕೀಯದಲ್ಲಿ? ಅಲ್ಲ, ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೆ ಇದನ್ನೇ ಕೊಡ್ತಾರೆ, ಪ್ರಣಾಳಿಕೆಯನ್ನೇ ಕೊಟ್ಟಿದ್ದಾರೆ. ನಮ್ದು ಒಳ್ಳೆ ಪ್ರಣಾಳಿಕೆಗಳೇ. ಅರ್ಥ ಆಯ್ತಾ? ಅದು ಚೆನ್ನಾಗಿ ನಮ್ಮ ಆಡಳಿತ ವ್ಯವಸ್ಥೆಗಳಲ್ಲಿ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾಗಿದ್ದು. ನಿಜ. ಈಗಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಯಾವಾಗಲಿ ಅವಾಗ ಕೂಡ ಒಳ್ಳೆ ಅಧಿಕಾರಿಗಳು. ಒಬ್ಬ ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಜನರಿಗೆ ಬಹಳ ಕೆಲಸ ಮಾಡಿಕೊಟ್ರೆ ಅವನ ದೇವ್ರ ಸಮಾನ. ನಾನು ತುಂಬಾ ಜನ ಅಧಿಕಾರಿಗಳಿಗೆ ಯಾವಾಗ್ಲೂ ಹೇಳ್ತೀನಿ, ನೀವು ಎಷ್ಟು ದಿನ ಇದ್ರಿ ಇಲ್ಲಿ, ಏನ್ ಮಾಡ್ಕೊಂಡು ಹೋದ್ರಿ ಅನ್ನೋದು ಮುಖ್ಯ ಆಗಲ್ಲ, ಎಷ್ಟು ಜನರಿಗೆ ಸಹಾಯ ಮಾಡಿದ್ರಿ, ಜನರ ಮನಸ್ಸಿನಲ್ಲಿ ಎಷ್ಟು ಉಳಿದಿರಿ ಅನ್ನೋದು ಬಹಳ ಮುಖ್ಯ. ಅದನ್ನು ವಿಚಾರ ಮಾಡ್ಕೊಂಡು ಬಡವರಿಗೆ ಕೆಲಸ ಮಾಡ್ರಿ ಅಂತ ನಾನು ಹೇಳೋದು. ನನ್ನ ಗುರಿ ಕೂಡ ಅದೇ ಇತ್ತು. ನಾನು ಆ ದೃಷ್ಟಿಲೇ ಕೆಲಸ ಮಾಡ್ಕೊಂಡು ಹೋದಳು. ಯಾಕೆಂದ್ರೆ ಜನ ನೆನೆಸ್ಬೇಕು ಅಂತ ಹೇಳಿ. ಆದ್ರೆ ನೆನೆಸಿಲ್ಲ. ಈ ರಾಜಕಾರಣದಲ್ಲಿ ಒಂಥರ ಇತ್ತೀಚೆಗೆ ಮತದಾರರು ಕಪ್ಪೆ ತಕ್ಕಡಿಗೆ ಹಾಕಿದಾಗ ಆಡ್ತಾರೆ. ಒಂದು ಟರ್ಮ್ ಅಲ್ಲಿ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ, ಮತ್ತೆ ಇನ್ನೊಂದು ಟರ್ಮ್ ಅಲ್ಲಿ ಆಗಿನ ರಾಜಕೀಯ ಪರಿಸ್ಥಿತಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ, ಅದಕ್ಕೆ ತಕ್ಕ ಯೋಚನೆ ಮಾಡ್ತಾರೆ. ಒಂದು ಅದಕ್ಕೆ ಹೇಳ್ತಾರೆ ಅಂದ್ರೆ ಒಂದು ಟ್ರೆಂಡ್ ಅಂತ ಹೇಳ್ತಾರೆ. ಟ್ರೆಂಡ್ ಸೆಟ್ ಮಾಡೋದು, ಟ್ರೆಂಡ್ ಚೇಂಜ್ ಆಗೋದು, ಟ್ರೆಂಡಿಗೆ ತಕ್ಕನಾಗಿ ಇದು ಮಾಡ್ತಾರೆ. ಈಗ ನಾವು ಮಾಡಿಕೊಟ್ಟಿದ್ದು ಹಿಂದಿನ ಸರ್ಕಾರದ ಪ್ರಣಾಳಿಕೆ ಪ್ರಕಾರ ಅವ್ರಿಗೆ ಏನೇನು ಅನುಕೂಲ ಆಗಿದೆ
ಅದರ ವಿಚಾರಕ್ಕೆ ಬರೋದಿಲ್ಲ, ಅವ್ರ ತಲೆಗೆ ಬರೋದಿಲ್ಲ. ಈಗ ಪ್ರಣಾಳಿಕೆ ಎಲೆಕ್ಷನ್ ಟೈಮಿಂಗ್ ಮಾತ್ರ ಆಗುತ್ತೆ. ಅದಾದ್ಮೇಲೆ ಯಾವುದೇ ಗವರ್ನಮೆಂಟ್ ಬರಲಿ, ಯಾವುದೇ ಪಕ್ಷಗಳು ಬರಲಿ, ಅದನ್ನ ಎಷ್ಟು ಸರಿಸುಮಾರು ಆ ಪ್ರಣಾಳಿಕೆನ ಹೇಳುದನ್ನ ಮಾಡಿದ್ದಾರೆ ಇದುವರೆಗೂ? ಇಲ್ಲ, ಮಾಡಿದ್ದಾರೆ. ಈಗ ನಮ್ದೇ ತಗೊಂಡ್ರೆ, ನಾನು ಹೋಗ್ತೀನಿ ಅಂತಲ್ಲ, ನಮ್ದೇ ತಗೊಂಡ್ರೆ ಈ 20 ಅಂಶದ ಕಾರ್ಯಕ್ರಮನ ಅವಾಗ ರೂಢಿ ಮಾಡಿದ್ರು. ದೇವರಾಜ್ ಅರಸು ವಿಶೇಷವಾಗಿ ತಂದಿದ್ದ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ನ ಅವ್ರಿಗೆ ಟೆಂಪ್ರರಿ ಪೋಸ್ಟ್ ಕೊಟ್ಟು, ನಂತರ ಅವ್ರ ನಂತರ ಏನು ನಮ್ಮ ಗುಂಡೂರಾವ್ ಮುಖ್ಯಮಂತ್ರಿ ಆದ್ರು, ಅವರು ಸಪ್ರೇಟ್ ಆದ್ಮೇಲೆ ಹೌದು. ಅವ್ರನ್ನ ಪರ್ಮನೆಂಟ್ ಮಾಡಿದ್ರು. 50,000 ಎಂಪ್ಲಾಯೀಸ್ಗೆ ಅವೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಾಗೆ ವೀರೇಂದ್ರ ಪಾಟೀಲ್ ಟೈಮ್ ಇರ್ಬೋದು, ಬಂಗಾರಪ್ಪನವರು ಈಗ ನಮ್ಮ ಬಿಸಿ ಊಟ ಅವರು ಎಂಥದ್ದು ಅಕ್ಷರ ದಾಸೋಹ ಅಂತ ಅಕ್ಕಿ ಕೊಡೋದು ಮಕ್ಕಳಿಗೆ, ಕೊಡ್ಬಾರ್ದು, ಹೌದು ಅಂತ ಮಾಡಿದ್ರು. ಆಮೇಲೆ ಇನ್ನೊಂದು ಬಂಗಾರಪ್ಪನವ್ರದ್ದು ಯುವ ಶಕ್ತಿ ಅಂತ ಮಾಡಿದ್ರು, ಅರ್ಥ ಆಯ್ತಾ. ಅವೊಂದು ಕೆಲವೊಂದು ಆಶ್ರಯ ಅಂತ ಮಾಡಿದ್ರು, ಜನತಾ ಇದ್ದಿದ್ದ ಆಶ್ರಯ ಮನೆ ಅಂತ ಮಾಡಿದ್ರು ಅವ್ರ ಕಾಲದದು, ಅದು ಉಳಿದಿದೆಯಲ್ಲ. ಆಮೇಲೆ ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು, ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಸಮಪಾಲಿಗೆ ಅದೊಂದು ಹೊಸ ಕಾಯ್ದೆ ಮಾಡಿದ್ರು. ನಮ್ಮ ಮಹಿಷಿ ಲಾಯರ್ ಇದ್ರಲ್ಲ, ಆ ಮಹಿಷಿ ಸರೋಜಿನಿ ಮಹಿಷಿ ಅಲ್ಲ, ಇನ್ನೊಬ್ರು ಹೇಮಲತಾ ಮಹಿಷಿ, ನಾನು ಆ ಸಬ್ ಕಮಿಟಿಲಿ ಇದ್ವಿ. ತುಂಬಾ ಜನ ಅಪೋಸ್ ಮಾಡಿದ್ರು, ಆಸ್ತಿಲಿ ಸಮಪಾಲು ಕೊಟ್ರೆ ಹೆಣ್ಮಕ್ಳನ್ನ ತವ್ರ ಮನೆಗೆ ಅಣ್ಣ ತಮ್ಮಂದಿರು ಕಳ್ಸಲ್ಲ, ಆ ಒಂದು ಅಫೆಕ್ಷನ್ ಇರಲ್ಲ ಅಂತ ಹೇಳಿದ್ರು. ಆದ್ರೂ ಅದನ್ನ ನಾವು ಜಾರಿಗೆ ಕೊಡ್ಬೇಕು ಅಂತ ಹೇಳಿ ಮಾಡಿದ್ವಿ. ಇವತ್ತು ಹೆಣ್ಮಕ್ಳಿಗೆ ಆ ಅಪ್ಪನ ಸಮಪಾಲಿದೆ, ಅಪ್ಪಂದಲ್ಲ ಆನ್ಸೆಸ್ಟರ್ ಪ್ರಾಪರ್ಟಿ ಸಮಪಾಲಿದೆ. ಅವ್ರವ್ರ CET ತಂದಿದ್ದು ಎಷ್ಟೋ ಬಡವ್ರ ಮಕ್ಳಿಗೆ ಅನುಕೂಲ ಆಯ್ತು, ಇಂಜಿನಿಯರ್ ಆದ್ರು, ಡಾಕ್ಟರ್ ಆದ್ರು, ಅವೆಲ್ಲ ಇಂಪ್ಲಿಮೆಂಟ್ ಮಾಡಿದಲ್ಲ. ನಂತರ ಬಂದಂತ ನಮ್ಮ SM ಕೃಷ್ಣ ಅವರು ಈ ಸ್ತ್ರೀ ಶಕ್ತಿ ಯೋಜನೆ ತಂದ್ರು, ಮತ್ತೆ ಯುವ ಶಕ್ತಿ ಮಾಡಿದ್ರು. ಆಮೇಲೆ ತುಂಬಾ ಇದು ಹೊಸ ಕಾಯ್ದೆ ಮಾಡಿದ್ರು. ಈ ಕಾಂಟ್ರಾಕ್ಟ್ ಅಲ್ಲಿ ಟೆಂಡರ್ ಕರಿಬೇಕಾದ್ರೆ ಅದರಲ್ಲಿ ದಲಿತರು, ಆರ್ಥಿಕವಾಗಿ ಹಿಂದುಳಿದವರು ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ರಿಗೆ ಇಷ್ಟು % ಇದು ಕೊಡ್ಬೇಕು, ವರ್ಕ್ ಕೊಡ್ಬೇಕು ಅಂತ ಮಾಡಿದ್ರು. ಆಮೇಲೆ ದಲಿತರಿಗೆ ಇದು ಪ್ರಮೋಷನಲ್ ರಿಸರ್ವೇಶನ್ ಅಂತ ತಂದ್ರು. ಅವಾಗ ರಂಗನಾಥ್ PWD ಮಂತ್ರಿ ಆಗಿದ್ರು, ಅವ್ರು ಶಿಕ್ಷಣ ಸಚಿವರಾಗಿದ್ರು. ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಕೆಲವು ನಂತರ ಬಂದ ಸರ್ಕಾರಗಳು, ಈಗ ಇವ್ರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಅದೇ ಮಕ್ಕಳಿಗೆ ಇದು ಯೂನಿಫಾರ್ಮ್ ಕೊಡುವಂಥದ್ದು ಇದು ಮಾಡಿದ್ರು. ಹಾಗೆ ಮಾಡ್ತಾರೆ. 90% ಬೇರೆಯವ್ರು ಮಾಡೋಕ್ಕಾಗಿಲ್ಲ, ಆದರೆ ನಮ್ಮ ಸರ್ಕಾರ ಅಧಿಕಾರ ಬಂದಾಗ ಮಾಡಿದ್ದಾರೆ. ಈಗಲೂ ಕೂಡ ಈ ಗ್ಯಾರಂಟಿ ಎಲ್ಲ ಕೊಟ್ವಿ. ಗ್ಯಾರಂಟಿ ಯಾಕೆ ಬೇಕಿತ್ತು ಅನ್ನೋ ರೀತಿಯಲ್ಲಿ ಜನ ಏನ್ ಕೊಟ್ಟಿದ್ದಾರೆ ಬಿಡಿ, ಆ ತರ ಧೋರಣೆಯಲ್ಲೇ ಅದೇ ಮಾತು ಹೇಳ್ತಾರೆ. ಇವತ್ತು ಗ್ಯಾರಂಟಿ ಕೊಟ್ವಿ, ಅದಕ್ಕೆ ಭಾಗ್ಯ ಕೊಟ್ಟಿವಿ. ಭಾಗ್ಯ ಕೊಟ್ಮೇಲೆ ನಮಗೆ ಹತ್ತತ್ರ 150-160 ಸೀಟ್ ಬರ್ಬೇಕಾಯ್ತು. ಎಷ್ಟು ಬಂತು? ಭಾಗ್ಯ ಎಲ್ಲ ಕಡಿಮೆ ಬಂದಿದ್ದು ನಿಮ್ಗೆ ಸೀಟ್. MP ಎಲೆಕ್ಷನ್ 9 ಬಂತು. ಹೌದು. ಈಗ ಆತರ ಭಾಗ್ಯ ಎಲ್ಲಾ ಕಡೆ ವರ್ಕ್ ಆಗುತ್ತೆ ಅಂದಿದ್ರೆ ಜಾಸ್ತಿ ಬರ್ಬೇಕಿತ್ತಲ್ಲ. ಮತದಾರರಿಗೆ ತುಂಬಾ ಅನ್ಗ್ರೇಟ್ಫುಲ್ನೆಸ್ ಇದೆ. ಸೊ ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ CET ತಂದ್ರು, ಮತ್ತೆ ಅದಾದ್ಮೇಲೆ ಧರ್ಮಸಿಂಗ್ ಅವ್ರ ಕಾಲ ಬಂತು, ಕೃಷ್ಣ ಅವ್ರ ಆದ್ಮೇಲೆ. ಸೊ ಧರ್ಮಸಿಂಗ್ ಅವ್ರ ಕಾಲದಲ್ಲಿ ಕೇವಲ ಕಡಿಮೆ ಅವಧಿ ಅನ್ಸುತ್ತೆ, ಶಾರ್ಟ್ ಟರ್ಮ್ ಕೋಲಿಷನ್ ಗವರ್ಮೆಂಟ್ ಅಲ್ಲ, ಅವಾಗ JDS ಅವರೆಲ್ಲ ಕೈ ಕೊಟ್ಟು ಹೋದ್ರು. ಯೂಶಲಿ ಮುಂಚೆಯಿಂದನೂ ನೀವು JDS ಅವರು ತುಂಬಾ ಹೊಂದಾಣಿಕೆಲಿದ್ರಿ? ಇಲ್ಲ, ದೇವೇಗೌಡರು ಪಕ್ಷ ಅಂತ ಏನ್ JDS ಇದೆ, ಬರೀ ಜಾತ್ಯತೀತ ಅಂತ ಹೇಳ್ಕೊಂಡು ಬಂದಿದ್ದಾರೆ ವಿನ ಅದರ ಪ್ರತಿಪಾದನೆ ಅವರ ಪಕ್ಷದಲ್ಲಿ ಆಗ್ಲಿಲ್ಲ. ಮತ್ತೆ ಅಧಿಕಾರಕ್ಕೆ ಸ್ವಶಕ್ತಿಯಿಂದ ಅವ್ರ ಅಧಿಕಾರಕ್ಕೆ ಬರಕ್ಕೆ ಆಗೇ ಇಲ್ಲ. ಕಾಂಗ್ರೆಸ್ಸಿನ ಸಪೋರ್ಟ್ ಇಂದಾನೆ ಬಂದಿದ್ದಾರೆ 2 ಸಾರಿ ಕುಮಾರಸ್ವಾಮಿ ಅವರು, ಅರ್ಥ ಆಯ್ತಾ. ಆದ್ರೆ ಅವ್ರ ಈ ಕಾಂಗ್ರೆಸ್ ಜೊತೆಲಿ ಇದ್ದಾರ, ರಾಜಕೀಯ ಸಹಬಾಳ್ವೆ ಅನ್ನೋದು ಎಲ್ಲಿ ಹೋಯ್ತು ಹಂಗಾದ್ರೆ? ಜಾತ್ಯತೀತ ಅಂತ ಒಂದು ಹೆಸರಿಟ್ಕೊಂಡು ಇವಾಗ ಜಾತಿವಾದಿಗಳು, ಕೋಮುವಾದಿಗಳು ಧರ್ಮಾಂಧರ ಜೊತೆ ಹೋಗಿ ಇವ್ರು ಕೈ ಜೋಡಿಸಿದ್ದಾರೆ ಅಲ್ವಾ. ತಮ್ಮ ಅಸ್ತಿತ್ವನೇ ಅವರಿಗೆ ದಾರಿ ಎದ್ಬಿಟ್ಟಿದ್ದಾರೆ.
ಏನ್ ಕಾರಣ ಈ ತರ ದೇವೇಗೌಡರು ಚೇಂಜ್ ಆಗ್ಬೇಕಂದ್ರೆ? ನಮ್ಗೆ ಪವರ್ ಇರಬೇಕು, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ಥಾನಮಾನ ಇರಬೇಕು ಅನ್ನೋದು ಅವ್ರು ಇರ್ಬೋದು ಅಂತ ನನಗೆ ಅನ್ನಿಸ್ತದೆ ಅಲ್ವಾ. ಇಲ್ಲಿದ್ರೆ ಜಾತ್ಯತೀತ ರಾಜಕಾರಣ ಅಥವಾ ಜಾತ್ಯತೀತ ಜನತಾದಳ ಅಂತ ಬಂದವರು ಯಾಕೆ ಕೋಮುವಾದಿಗಳು ಜಾತಿವಾದಿಗಳ ಪಕ್ಷಕ್ಕೆ ಬೆಂಬಲ ಕೊಡಬೇಕು? ಈಗ ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಮ್ದು ಪಕ್ಷ ನಿಲುವೇ ಬೇರೆ ಅಲ್ವಾ, ಸಿದ್ಧಾಂತನೇ ಬೇರೆ ಕಾಂಗ್ರೆಸ್ ಇಂದು. ಸಮಾಜ ನಿರ್ಮಾಣ ಆಗ್ಬೇಕು, ಮತ್ತೆ ಬಡವರು ಮುಂದೆ ಬರಬೇಕು, ಎಲ್ಲ ವರ್ಗದ ಜನರಿಗೆ ಅಧಿಕಾರ ಸಿಗ್ಬೇಕು ಅಂತಾನೆ ರಾಜೀವ್ ಗಾಂಧಿ ಅವರು ಈ ಇದಕ್ಕೆ ಪಂಚಾಯತ್ ರಾಜ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದು 33% ರಿಸರ್ವೇಶನ್ ತಂದು ಎಲ್ಲ ವರ್ಗದವರು ಇದು ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗ್ಲಿಕ್ಕೆ, ಹೆಣ್ಮಕ್ಳ ಅಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯತೆ ಮಾಡಿದ್ರು ಅಲ್ವಾ. ಅಂತ ಪಕ್ಷದ ನೀತಿ ನಿಯಮ ಮತ್ತೆ ಇದನ್ನ ಬಿಟ್ಟು ಹೇಗೆ ಅವ್ರ ಕಡೆ ಹೋದ್ರು ಅಂತಂದ್ರೆ ಯಾಕಾಗ ಹೋದ್ರು ಅಂತ ನಾವು ವಿಚಾರ ಮಾಡ್ಬೇಕು, ನೀವು ವಿಚಾರ ಮಾಡ್ಬೇಕು, ಜನರು ಕೂಡ ವಿಚಾರ ಮಾಡ್ಬೇಕು. ಮಾಡ್ತಾರಾ? ಈ ಜನಗಳಿಗೆ ಅದೆಲ್ಲ ಅಷ್ಟು ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ, ಮತ್ತೆ ರಿಕ್ವೈರ್ಮೆಂಟ್ ಇಲ್ಲ ಅನ್ಕೊಂತೀನಿ. ಏನು ಅದೇ ನಾ ಹೇಳ್ತೀನಲ್ಲ, ಕಪ್ಪೆ ತಕ್ಕಡಿಗೆ ಹಾಕಿದಂಗೆ ಜನಗಳು ಅಂದ್ರೆ ಮತದಾರರು ಆ ಕಡೆ ಈ ಕಡೆ ಎಗರಾಡಿದ್ರೆ ರಾಜಕಾರಣ ಹೇಗಾಗ್ಬೋದು? ನೀವೇ ಹೇಳಿ ನೋಡೋಣ. ಒಂದ್ಸರಿ ಏರುಪೇರು ಆಗೇ ಆಗುತ್ತಲ್ಲ. ನನ್ ದೇವೇಗೌಡರ ಬಗ್ಗೆ ತಮ್ಗೆ ಏನಕ್ಕೆ ಕೇಳಿದೆ ಅಂತಂದ್ರೆ, JDS ಮತ್ತೆ ದೇವೇಗೌಡರ ಬಗ್ಗೆ ನೀವು ಆಗಿನ ಕಾಲದಿಂದ ದೇವೇಗೌಡರನ್ನ ನೋಡ್ಕೊಂಡ್ ಬಂದಿದ್ದೀರ. ಸೊ ಹಾಗಾಗಿ ಕೇಳಿದೆ, ಅವಾಗಿನ ವರ್ತನೆಗೂ ಇವಾಗಿನ ವರ್ತನೆಗೂ ಎಷ್ಟೆಲ್ಲ ಡಿಫ್ರೆನ್ಸ್. ಅಯ್ಯೋ, ನನಗಿಂತ ಅವ್ರು ನೋಡಿದ್ರೆ ಭಯನೇ ಆಗೋದು. ಅವರು ವಿರೋಧ ಪಕ್ಷ ನಾಯಕರಾಗಿದ್ರು, ನಾವೇ ಎಲೆಕ್ಟ್ ಆಗಿ ಬಂದಾಗ ದೇವರಾಜ್ ಅರಸು ಮುಖ್ಯಮಂತ್ರಿಗಳು. ಅವರು ಒಂದೊಂದ್ ಸಾರಿ ಕೆಲವು ಇಶ್ಯೂ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟು ಬುಕ್ಸ್ ಇಟ್ಕೊಳ್ತಿದ್ರು ರೆಫರೆನ್ಸ್ಗೆ, ಜೊತೆಗೆ ಕಾಲನ್ನ ಮೇಲೆ ಇಟ್ಕೊಂಡು ಒಂದ್ ಕಾಲು ಎತ್ತಿ ಇಟ್ಕೊಂಡು ಒಂಥರ ಇದರಿಂದ ಮಾತಾಡೋರು, ಜಬರ್ದಸ್ತಾಗಿ ಮಾತಾಡೋರು. ಹೌದು. ದೇವರಾಜ್ ಅರಸು ಆದ್ರೆ ಸಮಾಧಾನವಾಗಿ ಉತ್ತರ ಹೇಳ್ತಿದ್ರು. ಅದೇ JH ಪಟೇಲ್ ಇದ್ರಲ್ಲ, ಅವರು ವಿರೋಧ ಪಕ್ಷದಲ್ಲಿದ್ರು. ಅವರು ಇವ್ರು ಗೇಲಿ ಮಾಡಿ ದೇವರಾಜ್ ಅರಸನ್ನ ಜರಿತಿದ್ರು. ನೀ ಇಷ್ಟೆಲ್ಲ ಮಾಡಿದ್ಯಲ್ಲಪ್ಪ, ಏನು ನೀ ಇಷ್ಟೆಲ್ಲ ಈಗ 20 ಪಾಯಿಂಟ್ ಪ್ರೋಗ್ರಾಮ್ ಎಲ್ಲ ಇಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ಯಾ, ಗೇಣಿದಾರರಿಗೆ ಹೂ ಒಡೆತನ ಕೊಡ್ಸಿದ್ಯಾ, ನೀತಿ ಮುಕ್ತಿ ಮಾಡಿದ್ಯಾ, ಎಲ್ಲ ಚೆನ್ನಾಗಿ ಮಾಡಿದ್ಯಾ, ಮನೆ ಸೈಟ್ ಎಲ್ಲ ಕೊಡೋದು, ಓಲ್ಡ್ ಏಜ್ ಪೆನ್ಷನ್ ಇದೆಲ್ಲ ಮಾಡಿದ್ಯಾ. ಆದ್ರೆ ನಿನಗೆ ಕ್ರೆಡಿಟ್ ಸಿಕ್ಕಿಲ್ಲ, ಅದೆಲ್ಲ ನಿನ್ ನಾಯಕರಿಗೆ ಪಾದಕ್ಕೆ ಹಾಕಿ ನೀನು ಪಾದ ತೊಳೆದಿ ಅಂತ ಇವ್ರಿಗೆ ಹಂಗಸರು. ಯಾರಿಗೆ? ದೇವರಾಜ್ ಅರಸು ಅವರಿಗೆ ತಾಳ್ಕೊಳದ್ ಮಾತಾಡೋದು. ಇವ್ರಂಗಲ್ಲ, ತುಂಬಾ ಸೀರಿಯಸ್ ಆಗಿ ಮಾತಾಡೋದು ದೇವೇಗೌಡರು. ಆಮೇಲೆ CM ಆರ್ಮುಗಂ ಅಂತ ಇದ್ರು, ಎಂತ ರಿಪಬ್ಲಿಕನ್ ಪಾರ್ಟಿ KGF ಇಂದ ಬರ್ತಿದ್ರು. ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡೋರು, ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡೋ ರೀತಿಯಲ್ಲೇ ಮಾತಾಡಿದ್ರು. ನೀವ್ ಇಲ್ಲಿ ತಪ್ಪು ಮಾಡಿದೀರಾ, ಇದನ್ನ ಸರಿ ಮಾಡಿದ್ರೆ ಸರಿ ಅಂತ. ಮತ್ತೆ ನೀವೆಲ್ಲ IAS ಆಫೀಸರ್ಸ್ ಮೇಲೆ ಡಿಪೆಂಡ್ ಆಗ್ತೀರಾ. ಅವರೆಲ್ಲ ಏನು ಅವರಿಗೆ ಬಡತನ ಅನ್ನೋದು ಗೊತ್ತು, ಹ್ಯಾವ್ ನ್ಯಾಟ್ಸ್ ಬಗ್ಗೆ ಏನ್ ಗೊತ್ತು? ಅವರೆಲ್ಲ AC ರೂಮಲ್ಲಿ ಕುತ್ಕೊಂಡು ಕಾನೂನು ಕಾಯ್ದೆ ಮಾಡಿ ನಿಮ್ಮ ಮುಂದೆ ಇಡ್ತಾರೆ. ಅದಲ್ಲ, ನೀವು ಸ್ವತಃ ಅನುಭವಿಸಿರುವ, ಕಣ್ಣಾರೆ ನೋಡಿರುವ ಬಡವರ ಕಷ್ಟ ನೋಡಿ ಕಾರ್ಯಕ್ರಮಗಳನ್ನ ಹಾಕೊಡ್ಬೇಕು, ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಅವರು ಒಂಥರ ಅಡ್ವೈಸರ್ ತರನೇ ಮಾತಾಡ್ತಿದ್ರು, ಅಡ್ವೈಸರ್ ತರ. MC ಬಸಪ್ಪ ಅಂತ ಒಬ್ಬರು ಇದ್ರು, ನಾನು ಕಾಲದಲ್ಲಿ ಘಟಾನುಘಟಿಗಳು. ನಿಮ್ಮ ಕಾಲದವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ ಕಾಲದವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಅದಾದ್ಮೇಲೆ ಪ್ರಸ್ತುತಕ್ಕೆ ಬರೋಣ. ಸ್ವಲ್ಪ ದೇವೇಗೌಡರ ಬಗ್ಗೆ ಕೇಳಿದಾಗ ಹೇಳಿದ್ರು. ಅದೇ ಮೊನ್ನೆ ಇವರು ಅಂಬಿನ್ಮಠ ಒಂದು ಇದು ಬರೆದು ಲೇಖನ ಬರ್ತಾರೆ, ದಿನೇಶ್ ಅಂಬಿನ್ಮಠ. ದೇವರಾಜ್ ಅರಸಿಗೆ ಇದನ್ನ ಸರಿಸಮಾನವಾಗಿ ಇವರು ಆಡಳಿತ ಮಾಡಿದ್ರು, ಅಥವಾ ಟೈಮನ್ನ ಅಷ್ಟೇ ಟೈಮ್ ಇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ. ಅದರ ಬಗ್ಗೆ ನಾನು ಒಂದಷ್ಟು ಹೇಳ್ಬೇಕಾಗುತ್ತೆ. ದೇವರಾಜ್ ಅರಸು ಅವರು ಇದ್ದಿದ್ದ ಕಾಲನೇ ಬೇರೆ, ರಾಜಕಾರಣನೇ ಬೇರೆ. ಇವರು ಇದ್ದ ಮತ್ತು ಇವರ ರಾಜಕಾರಣ ಟೈಮೇ ಬೇರೆ. ದೇವರಾಜ್ ಅರಸಿಗೆ ಇಂತಿಂತ ಘಟಾನುಘಟಿಗಳು, ನಿಜಲಿಂಗಪ್ಪ ಇದ್ರು, ಆಮೇಲೆ ಇವರು ವೀರೇಂದ್ರ ಪಾಟೀಲು, ಇವರು ದೇವೇಗೌಡರು, ರಾಮಕೃಷ್ಣ ಹೆಗಡೆ, JH ಪಟೇಲ್ ಅಂತ ಘಟಾನುಘಟಿಗಳನ್ನು ಎದುರಿಸಿ ಅವರು ಈ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಅನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರು
ಆಮೇಲೆ ಅವ್ರು ಯಾರು ಅದಕ್ಕೆ ಚಕಾರ ಎತ್ತಿಲ್ಲ. ಆಮೇಲೆ ಈ ಈ ಬ್ಯಾಕ್ವರ್ಡ್ ಕ್ಲಾಸ್ಗೆ ಧ್ವನಿ ಕೊಡ್ಬೇಕಲ್ಲ, ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವಕಾಶ ಸಿಗಂಗ್ ಮಾಡಕ್ ಹೋದಾಗ್ಲೂ ಕೂಡ ಯಾವುದೇ ಒಬ್ಬ ನಾಯಕರು ದೇವರ ಜನಸಿಗೆ ವಿರೋಧ ಮಾಡಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಇವ್ರಿಗೆ ಬೇರೆ ಇದೆ. ಹಾಗಾಗಿ ಅದನ್ನ ನಾವು ಈಕ್ವಲೈಸ್ ಮಾಡಕ್ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಬರ್ದಿದ್ದಾರೆ ಅವರು. ನಾನು ಅದು ಓದಿದೆ, ಅವರಿಗೆ ನಾನು ಮೊನ್ನೆ ಬರ್ದಿರೋ ಇದು. ಪ್ರಜಾವಾಣಿಲಿ ಎಡಿಟೋರಿಯಲ್. ಹಾಗಾದ್ರೆ ಇವಾಗ ಜೆಡಿಎಸ್ ಕತೆ ಏನು ಆಗಿದ್ರೆ ಮುಂದಕ್ಕೆ ನಿಮ್ ಜೊತೆನೆ ಬರ್ತಾರ ಅಥವಾ ಬಿಜೆಪಿ ಅವ್ರ ಜೊತೆನೆ ಇರ್ತಾರ ಅಥವಾ ಅಲ್ಲ, ಅವ್ರು ಮೊನ್ನೆ ಹೇಳ್ತಿದಾರಲ್ಲ, ಇವ್ರು ದೇವೇಗೌಡರು ನೋಡಿದ್ರೆ ನಂಗೆ ಖುಷಿ ಆಯ್ತು. ಮುಖದಲ್ಲಿ ಒಂದು ಕಳೆ ಮಿರಿ ಮಿರಿ ಮಿಂಚ್ತಾ ಇದ್ರಪ್ಪ. ಮೊನ್ನೆ ಪತ್ರಿಕಾ ಹೇಳಿಕೆ ಮಾಡಿದ್ರಲ್ಲ, ಅವಾಗ ಹೇಳಿದರೆ ನಾವು ಬಿಜೆಪಿ ಜೊತೆ ಮೋದಿ ಜೊತೆ ರಾಜಕಾರಣದಲ್ಲಿ ಒಟ್ಟಾಗಿರೋದು ನಿಜ. ಆದ್ರೆ ಈಗ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಒಟ್ಟಾಗ್ತೀವಿ ಅಂತ ಹೇಳಕ್ ಬರೋದಿಲ್ಲ. ಎಲ್ಲೆಲ್ಲಿ JDSಗೆ ಪಕ್ಷಕ್ಕೆ ಬೆಂಬಲ ಇದೆ ಕ್ಷೇತ್ರದಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಂಥರ ಇದಲ್ವಾ? ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ನಡೀತಾ ಇದೆಯಾ ಒಳಗೆ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ? ನೋಡಿ, ಅವರ 3 ಜನ ಬಿಟ್ರೆ ದೇವೇಗೌಡರ ಮಗ ಕುಮಾರಸ್ವಾಮಿ, ನಿಖಿಲ್ ಮಾತಾಡೋದ್ ಬಿಟ್ರೆ ಬೇರೆ ಯಾರ JDS ಲೀಡರ್ ಬಾಯ್ ಬಿಟ್ಟಿದಾರ? ಯಾರಿದಾರಂತ ಯಾರಿಗಾರ ಗೊತ್ತಾಗ್ತಿದ್ಯಾ ಹೇಳಿ? ನಿಜ. TT ದೇವೇಗೌಡ ಇರ್ಬೋದು, ಇನ್ ಯಾರು ಇದಾರಲ್ಲ ಅವರಲ್ಲಿ ಸುಮಾರು ಜನ ಬೇರೆ ಬೇರೆ ಜಿಲ್ಲೆಯವರು, ಅವರೊಬ್ರು ಇದಕ್ಕೆ ಬರ್ತಿಲ್ಲ, ಪಿಚ್ಚಿಗೆ ಬರ್ತಿಲ್ಲ, ಹಂಗಿದ್ದಾರೆ. ಬೇರೆ ಯಾರು ಮಾತಾಡಂಗಿಲ್ಲ ಅಲ್ಲಿ. ಅಲ್ಲ, ಮಾತಾಡಂಗಿಲ್ಲ ಏನೋ ಗೊತ್ತಿಲ್ಲ ನಂಗೆ ಅದೆಲ್ಲ. ಆದ್ರೆ ಮಾತಾಡ್ತಿಲ್ಲ, ಇವರೇ 3 ಜನ ಕಾಣಿಸ್ಕೊಳ್ತಿದಾರೆ, ಮಾತಾಡ್ತಿದಾರೆ ಅಂತ ನಾನು ಹೇಳೋದು. ಈಗ ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷದಿಂದ ಬಿಟ್ಟು ಹೋಗಿ, ಅಂದ್ರೆ ಜೊತೆನಲ್ಲಿ ಗವರ್ನಮೆಂಟ್ ಇತ್ತು, ಅಲ್ಲಿಂದ ಬಿಟ್ಟು ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡ್ರು. ಕುಮಾರಸ್ವಾಮಿಯಲ್ಲಿ ಪಾಸಿಟಿವ್ ಆಗಿ ತಗೊಳ್ಳೋದು ಏನಾದ್ರು ಇದೆಯಾ? ಯಾಕೆಂದ್ರೆ ಎಲ್ಲ ನೀವು ಎಲ್ಲಾರ್ದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ತಗೊಳ್ಳೋದು ಅಂತದ್ದು ರೈತರ ಬಗ್ಗೆ ಕಳಕಳಿ ತೋರಿಸಿದ್ರೆ ವಿನಃ, ಮಾತಾಡಿದ್ರೆ ವಿನಃ, ಅವರು ಅವ್ರ ಕಾಲಾವಧಿಯಲ್ಲಿ ಯಾವುದೇ ಒಂದು ಇದನ್ನ ಉಳಿಸಿ ಹೋಗಿಲ್ಲ. ಕಾನೂನು ಜಾರಿಗೆ ತಂದಿದ್ದಾಗ್ಲಿ, ಹೊಸ ಒಂದು ಯೋಜನೆಗಳನ್ನ ಜಾರಿ ಕೊಟ್ಟಿದ್ದಾಗ್ಲಿ, ಆ ಥರದ್ದು ಹೇಳ್ಕೊಳ್ಳೋದಂಥದ್ದು ಏನು ಉಳಿದಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಅಧಿಕಾರ ಬೇಕು, ಯಾವ ಕಡೆ ಹೋದ್ರೆ ನಾನೇ ಅಧಿಕಾರದಲ್ಲಿ ಇರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಮತ್ತೆ ಅವ್ರಿಗೆ ಅಧಿಕಾರ ವಂಚಿತರಾಗಿರ್ಬೋದು. ಆದ್ರೆ ಕಾಂಗ್ರೆಸ್ಗೆ ಸಪೋರ್ಟಿವ್ ಆಗಿ ಇರ್ಬೋದಾಗಿತ್ತು. ಯಾಕೆ ಬಿಜೆಪಿ ಹೋದ್ರು? ಬಹುಶಃ ನನಗನ್ಸುತ್ತೆ ಬಿಜೆಪಿಗಿಂತ ಕಾಂಗ್ರೆಸ್ ಬೆಟರ್ ಅಂತ ಒಂದು ಮನಸ್ಥಿತಿಗೆ ಬಂದಿದಾರ. ಈ ತರ ಒಂದು ಚೇಂಜಸ್ ಹೇಳಿಕೆ ಕೊಡ್ತಾ ಇದಾರಲ್ಲ, ಸ್ಥಳೀಯ ಚುನಾವಣೆಗೆ ನಾವು ಬೇರೆ ಸಪರೇಟ್, ನಾವು ನಮ್ಮ ಪಕ್ಷ ಇಂಡಿಪೆಂಡೆಂಟ್ ಆಗಿ ನಿಲ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಏನಾದ್ರು ಬೆಟರ್ ಕಾಂಗ್ರೆಸ್ ಬಿಜೆಪಿಗಿಂತ ಬೆಟರ್ ಕಾಂಗ್ರೆಸ್ ಅಂತ ಏನಾದ್ರು ಅನಿಸಿದ್ಯಾ ಅವ್ರಿಗೆ? ಅದಕ್ಕೋಸ್ಕರ ಈ ಮಾತುಗಳನ್ನ ಆಡ್ತಾ ಇದಾರ? ಗೊತ್ತಿಲ್ಲ ನನಗೆ, ಗಣಿಗಾರಿಕೆ ರಾಜಕಾರಣ ಹೋಗಿ ಇವಾಗ ಹಣಗಾರಿಕೆ ನಿರತ ರಾಜಕಾರಣ ಅಂತ ಬಂದಿದ್ದಾರೆ. ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅರ್ಥೈಸ್ಕೊಂಡು ಹೋಗ್ಬೇಕಾಗುತ್ತೆ, ಜನರಿಗೂ ಅರ್ಥ ಆಗುತ್ತೆ. ಈಗ ಹಣ ಇಲ್ದಿದ್ರೆ ರಾಜಕಾರಣ ಮಾಡೋದ್ ಕಷ್ಟ. ಹಣ ರಾಜಕಾರಣಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಹಣ ಇದ್ದವರೇ ಬರ್ಬೇಕು, ಅದಕ್ಕೋಸ್ಕರ ಅವ್ರು ಹಣ ಮಾಡ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಇವಾಗ ರಾಜಕಾರಣದಲ್ಲಿ ಕಾಣ್ತದೆ ಅನ್ನೋ ರೀತಿಯಲ್ಲಿ ಬಂದಿದೆ ಅಲ್ವಾ? ಇವರ ಅಭಿಮತ ಹಾಗೆ ಬಂದಿದೆ. ಅವ್ರು ಅದೇ ಹೇಳ್ತಾರೆ ಇದರಲ್ಲಿ ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗಣಿಗಾರಿಕೆ ಜಾಗದಲ್ಲಿ ಈಗ ಹಣಗಾರಿಕೆ ಕಾಣಿಸಿಕೊಂಡಿದೆ, ಬಳ್ಳಾರಿ ರಿಪಬ್ಲಿಕ್ ಪ್ರಭಾವ ಮಂಕಾಗಿದೆ. ಅಂದ್ರೆ ಗಣಿಗಾರಿಕೆ ಪ್ರಭಾವ ಮಂಕಾಗಿದೆ, ಅದರ ಜಾಗದಲ್ಲಿ ಹಲವು ರಿಪಬ್ಲಿಕ್ಗಳು ತಲೆ ಎತ್ತಿವೆ. ರಾಜ್ಯದ ಬೇರೆ ಬೇರೆ ಭಾಗಗಳ ರಿಪಬ್ಲಿಕ್ಗಳ ದೆಸೆಯಿಂದ ರೂಪುಗೊಂಡಿರುವ ಹಣಗಾರಿಕೆ, ಬೇರೆ ಬೇರೆ ರಿಪಬ್ಲಿಕ್ ಅಂತ ಹೇಳಿದ್ರೆ ನೀವು ಅದಕ್ಕೆ ಇದು ಯಾವುದೇ ಉದ್ಯಮ, ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಆ ಥರದ್ದು, ಅದಾಯ್ತಾ? ರಿಯಲ್ ಎಸ್ಟೇಟ್ ಇರ್ಬೋದು, ಏನೇ ಇದರಲ್ಲಿ ರೂಪುಗೊಂಡಿದೆ. ಗಣಿಗಾರಿಕೆ ಉದ್ಯಮವಾಗಿ ರೂಪುಗೊಳ್ಳುತ್ತಿರುವ ಸಂದರ್ಭದಲ್ಲಿ ಬಡವರ ಮಕ್ಕಳು ನಾಳೆ ಹೇಗೆ, ಅವ್ರ ಪರಿಸ್ಥಿತಿ ಏನು ಅಂತ ಹೇಳಿ ಪಾಪ ತುಂಬಾ ನೊಂದ್ಕೊಂಡು ಬರ್ದಿದ್ದಾರೆ. ಹಂಗಾಗಿದೆ ಇವತ್ತಿನ ಪರಿಸ್ಥಿತಿ. ಈಗಿನ ಕಾಲಘಟ್ಟಕ್ಕೆ ಅದು ಸರಿ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಅವರೆಲ್ಲ ತಿಳಿದಿ ನೋಡಿ ಮಾಡಿ. ಹೌದು.
ನನಗೆ ಇಂಥವೆಲ್ಲ ವಿಚಾರಗಳು ಬಂದಾಗ ಮನಸ್ಸಿಗೆ ತುಂಬಾ ನಾಟ್ತವೆ. ಮತ್ತೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ಅನ್ನಿಸ್ತದೆ. ನಿಜ. ಕುತ್ಕೊಂಡು ವಿಚಾರ ಮಾಡಿದಾಗ ಅರ್ಥ ಇದೆ ಅಂತ ಅನ್ನಿಸ್ತದೆ. ಇವಾಗ ರಾಜಕೀಯದ ಬಗ್ಗೆ ಮುಂಚೆ ತುಂಬಾ ಚರ್ಚೆ ಆಗ್ತಿತ್ತು, ತುಂಬಾ ಅಂತಂದ್ರೆ ಡೆವಲಪ್ಮೆಂಟ್ ಬಗ್ಗೆ ತುಂಬಾ ಚರ್ಚೆ ಆಗ್ತಿತ್ತು. ಇತ್ತೀಚಿನ ರಾಜಕಾರಣದಲ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ಆಗುತ್ತೆ? ಅಯ್ಯೋ ಅರೆ ತೆಗಳದೆ ಹೋಗಳದ ಅಷ್ಟೇ. ಈಗ ಸೆಂಟ್ರಲ್ ಅಲ್ಲಿ ನೋಡಿ ಒಳ್ಳೆ ವಿಷಯಗಳು. ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಡ್ರೆಸ್ ಆದ್ಮೇಲೆ ಅವ್ರು ಏನೇನ್ ಹೇಳಿರ್ತಾರೆ, ಈ ಸರ್ಕಾರ ಏನೆಲ್ಲ ಮಾಡಿದೆ ಮಾಡ್ಬೇಕಾಗುತ್ತೆ ಅನ್ನೋದು ಅವ್ರ ಭಾಷಣದಲ್ಲಿ ಇರುತ್ತೆ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಈ ಒಂದ ಮಾತಾಡ ಮ್ಯಾಕ್ ತಗೊಂಡು 10 ಗಂಟೆ ಮಾತಾಡಿದ್ರೆ ಸರಿನಾ? ಅದು ಅಗತ್ಯ ಇದೆ ದೇಶದ ಜನರಿಗೆ. ಅದಕ್ಕೆ ನಮ್ಮ ಇವ್ರು ಪ್ರಿಯಾಂಕಾ ಗಾಂಧಿ ಈಗ ಪ್ರವೇಶ ಮಾಡಿದ್ರು ಕೂಡ ಪಾರ್ಲಿಮೆಂಟ್ ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಇದನ್ನೆಲ್ಲ ನೀವು ಇಷ್ಟು ಗಂಟೆ ಮಾತಾಡ್ತೀರಾ? ಅದಕ್ಕೆ ನೀವು ನೆಹರೂನೇ ಟಾರ್ಗೆಟ್ ಮಾಡಿ ಪ್ರತಿಯೊಂದಕ್ಕೂ ಮಾತಾಡ್ತೀರಲ್ಲ ಮೋದಿ ಅವರೇ. ನೆಹರು ಬಗ್ಗೆ ನಿಮ್ಗೆ ಏನೇನು ಅಡ್ವರ್ಸ್ ಇದೆ ಅಥವಾ ಮನಸ್ಸಲ್ಲಿ ಡಿಫೆಕ್ಟ್ಸ್ ಇದೆ ಅಂತ ಅನಿಸ್ತದೆ, ಅದನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಒಂದು ಟೈಮ್ ತಗೊಬಿಡಿ. ಬೆಸ್ಟ್ ಅದಕ್ಕೆ ಪ್ರತ್ಯೇಕವಾಗಿ ಮಾಡ್ಬಿಡಿ. ಯಾಕೆ ಮಧ್ಯದಲ್ಲಿ ಪ್ರತಿಯೊಂದು ಇಶ್ಯೂಗೂ ಅವ್ರನ್ನ ಕೇಳಿತೀರ ಅಂತ ಹೇಳಿದ್ದಾರೆ. 10 ಗಂಟೆ ಚರ್ಚೆ ಮಾಡೋದು ಏನಿದೆ? ಅದ್ರ ಬಗ್ಗೆನೂ ಕಾಮೆಂಟ್ಸ್ ಬಂದಿತ್ತು, ಎಷ್ಟು ದುಡ್ಡು ಖರ್ಚಾಗುತ್ತೆ ಒಂದು ದಿನಕ್ಕೆ ಅಂತ ಹೇಳಿ. ಈಗ ಇಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಇಶ್ಯೂಸ್ ಮಾತಾಡಕ್ಕೆ ಬಿಡ್ತಿಲ್ಲ. ಈಗ ವಿರೋಧ ಪಕ್ಷ ಅನ್ನೋದು ಸರ್ಕಾರ ಎಲ್ಲಿ ಎಡವಿದೆ, ಯಾವ ರೀತಿ ಯಾವ ಕಾರ್ಯಕ್ರಮ ಆಗ್ಬೇಕಾಗಿತ್ತು, ಹಣ ಎಲ್ಲಿ ಪೋಲ್ ಆಗಿದೆ ಅಥವಾ ಹಣ ಎಲ್ಲಿ ಲೂಟ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೇಕು. ಇಲ್ಲಿ ಏನ್ ನಡೀತಾ ಇದೆ? ಅಶೋಕ್ ಅವ್ರು ಏನ್ ಮಾತಾಡ್ತಿದ್ದಾರೆ, ವಿಜೇಂದ್ರ ಅವ್ರು ಏನ್ ಮಾತಾಡ್ತಿದ್ದಾರೆ ಈ ಸರ್ಕಾರದ ವಿರುದ್ಧ? ಹೇಳಿ ನೋಡ. ದಿನನಿತ್ಯ ಮಾತಾಡ್ತಿರ ಅಸೆಂಬ್ಲಿಲಿ ಹೀಗೆ ದಿದ್ದಿ ದ್ವೇಷದ ಮಾತುಗಳು ಅಸೆಂಬ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಬಹುಶಃ ಈ ಹಿಂದೆ ನಡೆತಕ್ಕಂಥ ಅಸೆಂಬ್ಲಿ ಸೀಸನ್ ಇದೆಯಲ್ಲ, ಅದರಲ್ಲೂ ಕೂಡ ಅದಕ್ಕಿಂತ ಹಿಂದೆ ನಡೀತು. ಬ್ಯಾಂಗ್ಳೂರಲ್ಲಿ ನಡೀತು, ಬೆಳಗಾವಿನಲ್ಲಿ ನಡೀತು. ಅವು 2 ಸೀಸನ್ ಕೆಲವೊಂದು ಬಿಲ್ ಮಾಡಿ ಪಾಸ್ ಮಾಡ್ಕೊಂಡ್ರು ಹೊರತು ಕೆಲವೊಂದು ನಡೀತಾ ಬರ್ತು. ಅದು ಒಂಥರ ಇದ್ರ ತರ ಆಟೋಮೆಟಿಕ್ ಆಗಿ ಚರ್ಚೆ ಆಗುದೇ ಇಲ್ಲ. ಅದಾಯ್ತು. ಬಟ್ ಅದನ್ನ ಬಿಟ್ಟು ಬೇರೆ ಯಾವುದೇ ಪ್ರೋಗ್ರೆಸ್ ಬಗ್ಗೆ ಆಡಳಿತ ಸರ್ಕಾರದ ಮೇಲೆ ಎಷ್ಟೊಂದೆಲ್ಲ ಅವರು ಮಾತಾಡ್ಲಿಕ್ಕಿತ್ತು. ಈಗ ಮಾತಾಡ್ತಿರೋದವ್ರು ಅದೇ ನಾ ಹೇಳಿದಲ್ಲಿ ಇಶ್ಯೂಸ್ ಬಿಡ್ತಾರೆ, ಬರೀ ಕುರ್ಚಿ ಬಗ್ಗೆ ಮಾತಾಡೋದು. ಕುರ್ಚಿ ಬಗ್ಗೆ ಇವ್ರು ಡೆಲ್ಲಿಗೆ ಹೋಗಿದ್ರು, ಅವರಿಗೆ ಇದು ಅಲ್ಲಿ ಅವರಿಗೆ ಹೈಕಮಾಂಡ್ ಏನ್ ಹೇಳುತ್ತೆ ಅದ್ರ ಬಗ್ಗೆ ನಿಂತಿದ್ದಾರೆ. ರಾಹುಲ್ ಗಾಂಧಿನ ಭೇಟಿ ಮಾಡ್ಲಿಲ್ಲ, ಶಿವಕುಮಾರ್ಗೆ ಮಾತಾಡ್ತಾರೆ ವಿನ ಅವರು ಕಂಟಿನ್ಯೂ ಆಗೋದಿಲ್ಲ, ಕಂಟಿನ್ಯೂ ಆಗ್ತಾರೆ, ಬಿಟ್ಕೊಡೋದಿಲ್ಲ. ಇದು ಚರ್ಚೆನೆ ಮಾಡ್ತಾರೆ ವಿನ ಏನ್ ಅಗತ್ಯ ಇದೆ ಇವತ್ತು ಅನ್ನೋದು ಮಾತಾಡೋದಿಲ್ಲ. ಅದಕ್ಕೆ ಪಬ್ಲಿಕ್ ಏನ್ ಅನಿಸ್ತದೆ ನೀವ್ ಹೇಳಿ ನೋಡೋಣ. ಮೊನ್ನೆ ಯಾರೋ ನನ್ ಕೇಳ್ತಿದ್ರು, ಅಲ್ಲ ರೀ ಕುರ್ಚಿ ಗಲಾಟೆಲಿ ಮಾಡಿದ ಕೆಲ್ಸಗಳೆಲ್ಲ ಒಳ್ಳೆ ಹುಣಸೆ ಹಣ್ಣು ಆಗ್ತಿದ್ಯಲ್ಲ, ಏನ್ ಕತೆ ಅಂತ. ನಾನು ಅದಕ್ಕೆ ಏನ್ ಮಾಡೋದು, ನಾನು ಡಿಫೈನ್ ಮಾಡ್ಕೋಬೇಕಲ್ಲ. ಅಲ್ಲ ಕಣ್ರಿ, ಯಾಕೆ ಅಂತ ಹೇಳಿದ್ರೆ ಕೆಲ್ಸಗಳನ್ನ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿಲ್ಲ, ನಡೀತಾ ಇದಾವೆ. ನಿಮ್ ಕಣ್ಣಿಗೆ ಅಂದ್ರೆ ಕುರ್ಚಿ ಒಂದ್ಸರಿ ಆ ಕಡೆ ಒಂದ್ಸರಿ ಈ ಕಡೆ ಓಡಿಸಿ ನೋಡ್ತಿರಲ್ಲ, ಸಿದ್ದರಾಮಯ್ಯ ಕಡೆ ಒಂದ್ ಕಡೆ, ಡಿಗೆ ಒಂದ್ ಕಡೆ, ಹಾಗಾಗಿ ಕಾರ್ಯಕ್ರಮಗಳು ನಡೀತಿರೋದು ನಿಮ್ಗೆ ಕಾಣ್ತಾ ಇಲ್ಲ ಅಂದೆ. ನಿಜವಾಗ್ಲೂ ಇದೇ ಹೇಳಿ. ಪಕ್ಷದ ಹಳೆ ಲೀಡರ್ ಆಗಿ ಮತ್ತೆ ನಿಮ್ದೇ ಪಕ್ಷ ಇರೋದ್ರಿಂದ ಆಡಳಿತದಲ್ಲಿ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೇಬೇಕಾಗತ್ತ. ಹೌದು ಹೌದು ಹೌದು. ಯಾವ್ದು ಕುಂಠಿತ ಆಗಿಲ್ಲ, ನಡೀತಾ ಇದೆ. ನಿಜವಾಗ್ಲೂ ನಡೀತಾ ಇದೆಯಾ ಮೇಡಮ್? ನಿಜವಾಗ್ಲೂ ನಡೀತಾ ಇದೆ. ಅದು ಸ್ಲೋ ಇರ್ಬೋದು ಅಥವಾ ಟೈಮ್ಲಿ ಅದಕ್ಕೆ ಫಂಡ್ ಪ್ರೊವೈಡ್ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ಲ ಏನೋ. ಯಾಕೆಂದ್ರೆ ಈಗ ಇದು ಕೊಟ್ಟಿದ್ರಲ್ಲ ನಮ್ ಗ್ಯಾರಂಟಿಲಿ 2,000 ಹೆಣ್ಮಕ್ಳಿಗೆ ಕೊಡೋದು, ಕೆಲವು ಎವ್ರಿ ಮಂತ್ ಹೋಗ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಎರಡು ತಿಂಗಳದ್ದು ಒಟ್ಟಿಗೆ ಕೊಡ್ತಾರೆ, 3 ತಿಂಗಳದ್ದು ಒಂದ್ಸರಿ ಒಟ್ಟಿಗೆ ಕೊಡ್ತಾರೆ. ಫಂಡ್ ಮೊಬಲೈಸ್ ಮಾಡ್ಕೋಬೇಕಲ್ವಾ? ಅದು ಅಧಿಕಾರಿಗಳ ಕೆಲಸ ತಾನೇ, ಕಲೆಕ್ಟ್ ಮಾಡೋದು ಟ್ಯಾಕ್ಸಸ್ ಅಲ್ವಾ? ಹಾಗಾಗಿ ಅದು ಸ್ವಲ್ಪ ಇದಾಗಿರ್ಬೋದು, ಸ್ಲೋ ಆಗಿರ್ಬೋದು. ಅದ್ರ ಮಧ್ಯೆ ಇವುಗಳ ಕಾಟ, ಇವರು ತಿವಿತಾ ಇರ್ತಾರೆ, ಚಿವುಡ್ತಾ ಇರ್ತಾರೆ ವಿರೋಧ ಪಕ್ಷದಲ್ಲಿ. ಹೇಳಿ. ಸೊ ಅದನ್ನು ಇವ್ರನ್ನು ಚಿವುಟದು ತಿವಿಯೋದು ಇದೆಲ್ಲನೂ ಮುಂದರ್ಸ್ಕೊಂಡು ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕು. ಏನಾಗಿದೆ ಅಂದ್ರೆ ತಾನ್ ಕಳ್ಳ ಪರನಮ್ಮ ಅಂತ, ಅಲ್ಲೇ ಯೂನಿಟಿ ಇಲ್ಲ. ಬಸವನಾಳ ಯತ್ನಾಳ್ ಒಂದ್ ಕಡೆ ಮಾತಾಡ್ತಾರೆ, ಈ ಕಡೆ ಈಶ್ವರಪ್ಪ ಒಂದ್ ಕಡೆ ಮಾತಾಡ್ತಾರೆ. ಅರ್ಥ ಆಯ್ತಾ? ಅಲ್ಲೇ ಯೂನಿಟಿ ಇಲ್ಲ ಬಿಜೆಪಿಯಲ್ಲಿ.
ಇವರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಸರ್ಕಾರದ ಬಗ್ಗೆ ಇವ್ರು ಮಾತಾಡ್ತಾರೆ. ಮೇಡಮ್, ಈಗ ಮುಂಚೆ ನೀವ್ ಹೇಳ್ತಾ ಇದ್ರಿ ಜಯಂತ್ ಪಟೇಲ್ ಅವರು ಆಸನದಲ್ಲಿ, ಸೊ ಯಡಿಯೂರಪ್ಪ ಅವರು ಅವಾಗ ಸದನದಲ್ಲಿ ಇರ್ತಾ ಇದ್ರು, ಅವ್ರೇನು ಮಾತಾಡ್ತಿರ್ಲಿಲ್ವ ಮೇಡಮ್ ಅವಾಗ? ಯಡಿಯೂರಪ್ಪ ಅವ್ರದ್ದು ರಾಜಕೀಯ ಜೀವನ ಅವರು ಇದ್ದಾಗ ನಾನು ಅವ್ರಿಗೆ ನಾನು ಫೇಸ್ ಮಾಡಿಲ್ಲ. ನಾನು ಮೇಲ್ಮನೆಗೆ ಬಂದಾಗ ಅವರು ಮುಖ್ಯಮಂತ್ರಿ ಆದಾಗ ಫೇಸ್ ಮಾಡಿದ್ದೀನಿ ಅಷ್ಟೇ. ಅವ್ರ ಟೈಮಲ್ಲಿ ಮುಖ್ಯಮಂತ್ರಿ ಆದಾಗ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಿದ್ರು ಅವರು. ಅವ್ರಿಗೆ ಒಂದ್ ಸ್ವಲ್ಪ ತಾಳ್ಮೆ ಕಡಿಮೆ. ಆಮೇಲೆ ಅವಾಗ ಅಂತ ಹೇಳಿದ್ರೆ ಅವರಲ್ಲೂ ಅಲ್ಲಿ ಡಾಕ್ಟರ್ ತಂಗ ಅಂತ ಹೋದ್ರು, ರಾಮಚಂದ್ರೇಗೌಡ ಅಂತ ಇದ್ರು, ಕೃಷ್ಣ ಅವ್ರ ಸರ್ಕಾರದಲ್ಲಿ ನಾ ಹೇಳ್ತಿರೋದು, ನಮ್ಮ 3ನೇ ಬಾರಿಗೆ ಆದಾಗ. ಆಗ ಅವರೆಲ್ಲ ಎಷ್ಟು ಆರ್ಭಟ ಮಾಡ್ತಿದ್ರು ಅಂದ್ರೆ ಯಡಿಯೂರಪ್ಪನು ತುಂಬಾ ಆರ್ಭಟ ಮಾಡ್ತಾ ಇದ್ರು ಆಗಿನ ಕಾಲಕ್ಕೆ. ಏನು ನಾವು ಸೂಪರ್ ಇವರು ಪೊಲಿಟಿಷಿಯನ್ಸ್ ಅನ್ನೋ ರೀತಿಯಲ್ಲಿ ಕೃಷ್ಣ ಅವ್ರು ತುಂಬಾ ಶಾಂತವಾಗಿ, ಈಗ ರಾಜ್ಕುಮಾರ್ ಅಪಹರಣ ಬಂತು, ಕಾವೇರಿ ನೀರಿನ ಇಶ್ಯೂ ಬಂತಲ್ಲ, ನಾವೆಲ್ಲ ಪಾದಯಾತ್ರೆ ಮಾಡಿದ್ರಲ್ಲ ಮೈಸೂರುವರೆಗೂ, ಅವಾಗೆಲ್ಲ ಆ ರಾಮಚಂದ್ರೇಗೌಡರು ಅನ್ನೋರು ಕುರ್ಚಿ ಮೇಲೆ ನಿಂತ್ಕೊಂಡು ಗಲಾಟೆ ಮಾಡ್ತಿದ್ರು ಇವ್ರು ರಾಜ್ಕುಮಾರ್ ಇಶ್ಯೂ ಬಗ್ಗೆ. ಸ್ವಲ್ಪ ತಾಳ್ಮೆ ಇರ್ಲಿ, ರಾಜ್ಕುಮಾರ್ ನಾವು ಕರ್ಕೊಂಡು ಬರ್ತೀವಿ ಅನ್ನೋ ರೀತಿಯಲ್ಲೇ ಅವ್ರು ಇದ್ ಮಾಡಿದ್ರು. ರಾಜ್ಕುಮಾರ್ ಬಂದ್ರು ಅಂತ ಇಟ್ಕೊಳ್ಳಿ, ಅವಾಗೆಲ್ಲ ಬಾಯಿ ಮುಚ್ಕೊಂಡ್ರು. ಸೊ ಬಿಜೆಪಿ ಆಗಿನ ಬಿಜೆಪಿಗೂ ಈಗಿನ ಬಿಜೆಪಿಗೂ ನೋಡಕ್ ಹೋದ್ರೆ ಕರ್ನಾಟಕದಲ್ಲಿ ಅಜಗಜಾಂತರ ಇದೆ, ಚೇಂಜಸ್ ಆಗಿದೆ. ಏನಕ್ಕೆ ಅಂದ್ರೆ ಕೆಲವೇ ಸೀಟ್ಗಳು ಮಾತ್ರ ಇದ್ದಿದ್ದು. ಸೊ ಇವಾಗ ಇತ್ತೀಚೆಗೆ ಅವರು ನಿಮ್ಮನ್ನ ಸಮಾನಕ್ಕೆ ಬಂದಿದ್ದಾರೆ, ಅಂದ್ರೆ ಕಾಂಗ್ರೆಸ್ ಬಿಜೆಪಿ JDS ಸಮಾನಕ್ಕೆ ಬಂದಿದ್ದಾರೆ ಅವರು ಸೀಟ್ಗಳಲ್ಲಿ. ಸೊ ಹೇಗೆ ನೀವು ಈ ಒಂದು ವರ್ಚಸ್ಸು ಬಿಜೆಪಿ ಬರೋಕ್ಕೆ ಕಾರಣ ಏನು ಕರ್ನಾಟಕದಲ್ಲಿ? ಸ್ಪೆಸಿಫಿಕ್ ಆಗಿ ಹೇಳಿಕ್ಕೆ ಬರೋದಿಲ್ಲ. ಹೇಳಿದಲ್ಲ, ಅವರು ಗಣಿಗಾರಿಕೆ ಬಂದಲ್ಲ, ಈ ರೆಡ್ಡಿ ಟೀಮ್ ಎಂಟ್ರಿ ಆಯ್ತಲ್ಲ, ಅವಾಗ ಚುನಾವಣೆಯಲ್ಲಿ ತುಂಬಾ ಹಣ ಬಳಕೆ ಮಾಡಿದ್ರು. ಕಾಂಗ್ರೆಸ್ ನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಜನರಿಗೆ ಹಣದ ಆಮಿಷ ಕೊಟ್ಟು ಓಟ್ ಕೇಳೋಂತ ಪದ್ಧತಿ ಇರ್ಲಿಲ್ಲ, ನಂಗೆ ಗೊತ್ತಿರಂಗೆ. ಅದಕ್ಕೂ ಮೊದಲು JDS ಇದ್ದಾಗಲೂ ನಿಮಗೆ ಎಂಥದ್ದು ಡ್ರಿಂಕ್ಸ್ ಚೀಪರ್ ಅಂತ ಹೇಳಿ ಎಲ್ಲ ಹಂಚಿಕೆ ಮಾಡಿ, ನಮ್ಮೂರಲ್ಲಿ ಒಬ್ರು ಮೇಷ್ಟ್ರೆ ಕೂಡ ಸತ್ತೋದ್ರು, ಇನ್ನೊಬ್ರು ಯಾರೋ ಸತ್ತೋದ್ರು ಕಂಡ್ರಿ. ಅದು ದೊಡ್ಡ ಇಶ್ಯೂ ಆಗಿತ್ತು. ಆ ಚೀಪರ್ ಅಂತ ಅವಾಗ ಇಂಟ್ರಡ್ಯೂಸ್ ಆಯ್ತು. ಅದ್ರಲ್ಲಿ ಅವರೆಲ್ಲ ಇದು ಮಾಡ್ತಾರೆ. ದುಡ್ಡಿನ ವ್ಯವಹಾರ ರಾಜಕಾರಣದಲ್ಲಿ ಇರ್ಲಿಲ್ಲ. ನಮಗ್ ಸುಮ್ನೆ ಕಾಂಗ್ರೆಸ್ನವರು ಹೆಂಡ ಹಂಚ್ತಾರೆ, ಆಮೇಲೆ ಇನ್ನೆಂತದೋ ಹೇಳ್ತಿದ್ರಪ್ಪ, ನಂಗೆ ಗೊತ್ತಿರಂಗೆ. ಆತರ ನನ್ನ ಎಲೆಕ್ಷನ್, ನಾವು 9 ಎಲೆಕ್ಷನ್ ಫೇಸ್ ಮಾಡಿದೀವಿ. ಆ ತರದ್ದೇನ್ ನಮ್ಗೆ ಇರ್ಲಿಲ್ಲ, ನಾವು ಹಂಚೂ ಇಲ್ಲ ನಿಜ ಹೇಳ್ಬೇಕಂದ್ರೆ. ಅವಾಗಂದ್ರೆ ದಲಿತರಿಗೆ ಹೋದ್ರೆ ನಮ್ಗೊಂದು ರಾಮ ಮಂದಿರ ಕಟ್ಟಿಸಿ ಕೊಡ್ತೀರಾ, ಆಮೇಲೆ ನಮ್ಗೊಂದ್ ಸೆಟ್ ಊಟದ ಸೆಟ್ ಕೊಡು, ಇದು ಪಾತ್ರೆ ಸೆಟ್ ಕೊಡಿ, ವಾದ್ಯ ಸೆಟ್ ಕೇಳೋರ್ ಬಿಟ್ರೆ ಅವಾಗ ಈ ಹಣನ ಈ ತಲಾನುದಾನ ತರ ಹಂಚಿಕೆ ಇದಿರ್ಲಿಲ್ಲ. ಈ ಗಣಿ ದೊರೆಗಳು ರಾಜಕೀಯ ತುಂಬಾ ಚೇಂಜ್ ಆಯ್ತು ಕರ್ನಾಟಕದಲ್ಲಿ. ಹಾಗಾಯ್ತು. ಸೊ ಗಣಿತಗಳು ಬಂದಾದ್ಮೇಲೆ ರಾಜಕೀಯ ಚೇಂಜ್ ಆಯ್ತು. ಅದು ತುಂಬಾ ವರ್ಷನೂ ಕೂಡ ಇರ್ಲಿಲ್ಲ. ಅದಕ್ಕೆ ನೀವೇ ಕಾಂಗ್ರೆಸ್ ಬ್ರೇಕ್ ಹಾಕ್ಬಿಟ್ರಿ. ಹೌದು, ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡಿದ್ವಲ್ಲ. ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿ ಕೆಳಗಡೆ ತೊಡೆ ತಟ್ಟಿದ್ರಲ್ಲ, ಬರ್ತೀವಿ ನಾವು ಪಾದಯಾತ್ರೆಗೆ ಅಂತ ಹೇಳಿ. ನಾವೆಲ್ಲ 320 ಕಿಲೋಮೀಟರ್ ನಡೆದ್ವಿ 16 ದಿವಸ. ನಾನೆಂದು ಹಿಂಗ್ ಮೋಟಮಾಗಿ ಕಾಣ್ತಿರ್ಲಿಲ್ಲ. ನನಗೆ ಹೇಳಿದ್ದು ಆ ಬೇಲಿಕರಿ ಬಂದರು, ಆಮೇಲೆ ಆಗ ಇದನ್ನ ಫೇಕ್ ಇದು ಕೊಟ್ಬಿಟ್ಟು ಅದನ್ನ ಮಾರಾಟ ಮಾಡ್ತಿದ್ದು. ಆಮೇಲೆ ಇದನ್ನ ಕರ್ನಾಟಕದ ಗಡಿನೇ ಅವ್ರು ಕಟ್ ಮಾಡ್ಬಿಟ್ರು, ಆಂಧ್ರ ಪ್ರದೇಶದವರೆಗೂ ಹೋಗ್ಬಿಟ್ರು, ದಾಟಿದ್ರು ಗಡಿ. ಇದ್ರಲ್ಲಿ ಬಳ್ಳಾರಿ ಅಂತ ಹೇಳಿದ್ರೆ ಬರೀ ಧೂಳು, ಕೆಂಪು ಧೂಳು ರೀ. ಆಮೇಲೆ ಯಾರು ಇದು ಮಾಡಿದ್ರು, ಆಪರೇಷನ್ ಮಾಡಿದ್ರು, ಆ ಹೋಟೆಲ್ ಎಲ್ಲ ಬರೀ ಕೆಂಪು ಧೂಳೇ ಇರ್ತಿತ್ತಂತೆ. ಆ ಬಳ್ಳಾರಿ ಕತೆ ಹಂಗಿತ್ತು. ಹಾಗಾಗಿ ಇವ್ರು ತಡೆ ತಟ್ಕೊಂಡು ನಾನ್ ಬಳ್ಳಾರಿಗೆ ಬರ್ತೀನಿ ಅಂದೆ. ಬಾ ನೋಡೋಣ ಅಂತ ಇವ್ರೇನೇ ಹೇಳಿದ್ರು ಅಂತ, ಜನಾರ್ದನ ರೆಡ್ಡಿ ಹೇಳಿದ್ರು ಅಂತ ಹೊರಟಿದ್ ನಾವು. ನನಗ್ ಭಾಷಣ ಮಾಡಿ ಮಾಡಿ ಬೇಜಾರಾಗಿ, ಹೇಳಿದ್ರೆ ಹೇಳ್ಬೇಕಲ್ಲ, ಅದೇ ಇಶ್ಯೂ ಮಾತಾಡ್ಬೇಕು, ಇಲ್ಲಿ ದಾರಿ ಉದ್ದಕ್ಕೂ ಬೇರೆ ಮಾತಾಡಂಗಿಲ್ಲ. ಅದಕ್ಕೆ ಬೇಜಾರಾಗಿ ನಾನು ಕುತ್ಕೊಂಡು ಒಂದೊಂದು ಸಣ್ಣದೊಂದು ಸ್ಲಿಪ್ ಬರ್ದು ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಸಣ್ಣ ಜಿಸ್ಟ್ ಒಂದು ಸಾಂಗ್ ಕ್ರಿಯೇಟ್ ಮಾಡಿದೆ. ತಮಾಷೆ ಇದೆ ಅದು. ಎಲ್ಲ ಮಾಯವೋ ಪ್ರಭುವೇ ಎಲ್ಲ ಮಾಯವೋ,
ಈ ಬಿಜೆಪಿಯಲ್ಲಿ ಎಲ್ಲ ಮಾಯವೋ, ಕಾರ್ಡ್ ಮಾಯವೋ, ಕರಡು ಮಾಯವೋ, ರೇಷನ್ ಕಾರ್ಡೇ ಮಾಯವೋ, ಎಲ್ಲ ಮಾಯವೋ ಪ್ರಭುವೇ, ಈ ಬಿಜೆಪಿಯಲ್ಲಿ ಎಲ್ಲ ಮಾಯವೋ, ಮಣ್ಣು ಮಾಯವೋ, ಅರಣ್ಯ ಮಾಯವೋ, ಕಲ್ಲಿನ ಗಡಿಯೇ ಮಾಯವೋ. ಆ ತರ ಆಗಿ ಕರ್ನಾಟಕದ ಗಡಿಯೇ ಮಾಯೋ. ಎಲ್ಲರಿಗೂ ಬಹಳ ಖುಷಿ ಆಗ್ತಿತ್ತು. ಭಾಷಣಕ್ಕಿಂತ ಇದು ಇದು ಬೆಸ್ಟ್ ಹೇಳಿದ್ರೆ ಆಯ್ತಲ್ಲ ಎಲ್ಲ ಒಂದೇ. ಎಲ್ಲರೂ ನನ್ ಧ್ವನಿ ನನ್ ಜೊತೆಗೆ ಅವರು ಕೋರಸ್ ಹೇಳೋಕ್ ಶುರು ಮಾಡ್ಬಿಟ್ರು. ನಾನು ಎಲ್ಲಿ ಮೆರವಣಿಗೆ ಪಾದಯಾತ್ರೆ ಹೋಗ್ತೀವಿ ಅಲ್ಲಿ ನಿಂತಲ್ಲೆಲ್ಲ ಇದೆ, ನಾವು ಹೋದ ತಕ್ಷಣ ಅದನ್ನೇ ಶುರು ಮಾಡೋರು. ಕೊನೆಗೂ ನಾನು ಭಾಷಣ ಮಾಡ್ಲೇ ಇಲ್ಲ ವೇದಿಕೆ ಮೇಲೆ. ಅವಾಗ ಅಲ್ಲಿ ನಾವೆಲ್ಲ ಈ ಬಣ್ಣ ಬಳ್ಳಾರಿನಲ್ಲಿ ಇದ್ವಿ ಅಂತ ಹೇಳಿದ್ರಪ್ಪ, ನನ್ ಮುಖ ಎಂದು ಈ ತರ ಬಣ್ಣ ಆಗಿತ್ತು ಅಂತ. ಅಲ್ಲಿ ನಾ ಭಾಷಣ ಮಾಡಲಿ ಇದನ್ನೇ ಹೇಳಿದೆ. ಕೊನೆಗೆ ಬಿಜೆಪಿ ಅವ್ರು ನನ್ನ MLC ಆಗಿ ನನ್ನ ಟರ್ಮ್ ಮುಗಿದಾಗ ಹೇಳ್ತಿರು, ಎಲ್ಲಾ ಮಾಯ ಕಾಂಗ್ರೆಸ್ ನಲ್ಲಿ ಮೋಟ ಮನೆ ಮಾಯ ಅಂತ ಹೇಳಿ ಆ ಕಡೆ ಸೊ ಅವ್ರು ಉಲ್ಟಾ ಮಾಡ್ಬಿಟ್ರು ನಿಮ್ ಸಂಘಟನೆ. ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನನ್ ಛೇಡಿಸ್ತಾ ಇದ್ರು. ಒಬ್ಬ ಮಹಿಳೆ ಹಾಗೆ ನಿಮ್ಗೂ ಸಮಾನತೆ ಅಂತಾರೆ ಈಗೆಲ್ಲರಲ್ಲೇ. ಸೊ ಈ ಸಮಾನತೆನಲ್ಲಿ ಮಿನಿಸ್ಟರ್ಗಳಾಗ್ಲಿ ಮತ್ತೆ ಎಲೆಕ್ಷನ್ ಟಿಕೆಟ್ ಕೊಡೋದಾಗ್ಲಿ ನಿಮ್ಮನ್ನೊಂದು ಇಷ್ಟು % ಮಾತ್ರ ಮಾಡ್ಬಿಟ್ಟಿದ್ರಲ್ಲ, ಯಾಕೆ? ಅದು ಹೆಣ್ಣು ಮಕ್ಕಳ ಒಂದು ರಾಜಕೀಯದಲ್ಲಿ ದುರಂತ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನಾವು ರಾಜಕಾರಣದಲ್ಲಿ ಹೆಣ್ಮಕ್ಳನ್ನ ಯಾವುದೇ ಪಕ್ಷದಲ್ಲಿ ಕಾಂಗ್ರೆಸ್ ಅಂತಲ್ಲ, ಹೌದು, ಹೆಸರಿಗೆ ಮಾತ್ರ ಹೆಣ್ಮಕ್ಳು ಇರ್ಬೇಕು ಅಂತ ಹೇಳಿ ಬಳಸ್ಕೊಳ್ತಾರೆ. ಆ ಮಹಿಳಾ ವಿಂಗಿಗೆ ಆ ವಿಂಗ್ ಒಂಥರ ಹಲ್ಲಿಲ್ಲದ ಹಾವು ತರ. ಅರ್ಥ ಆಯ್ತಾ? ಅವರ ಒಂದು ಶಿಫಾರಸಿಗಾಗ್ಲಿ ಅವರ ಒಂದು ಸಜೆಷನ್ಸ್ಗಾಗ್ಲಿ ಹೆಚ್ಚಿಗೆ ಬೆಲೆನೇ ಕೊಡೋದಿಲ್ಲ. ಎಲ್ಲ ಮೆನ್ ಮೇಡ್ ಅಂತಾರಲ್ಲ, ಕೆಲವು ಮೆನ್ ಮೇಡ್ ರಾಜಕಾರಣದಲ್ಲಿ ಹೆಣ್ಮಕ್ಳು ಹಿಂದಕ್ಕೆ ತಳ್ಳಿ ಎಲ್ಲ ಅವ್ರದ್ದೇ ಜಾಸ್ತಿ ಇದಾಗ್ತದೆ, ಮೇಲಾಗ್ತದೆ. ಸೊ ಈ ಪದ್ಧತಿ ಯಾಕೆ? ಈಗ ಗೊತ್ತಿಲ್ಲ. ಸಮಾನತೆ ಅಂತ ಅಂದ್ಮೇಲೆ ಎಲ್ಲರಿಗೂ ಒಂದೇ ರೀತಿ ಇರ್ಬೇಕು. ಅಲ್ಲಲ್ಲ, ಈಗ ಅಂದ್ರಲ್ಲ 33% ರಿಸರ್ವೇಶನ್ ಬಿಲ್ ಮಹಿಳೆಯರು ಕೊಡೋದು ಯಾಕೆ ಇನ್ನೂ ಅಪ್ರೂವ್ ಆಗಿಲ್ಲ? ಇದರಲ್ಲಿ ಪಾಸ್ ಆಗಿದೆ, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ರು. ಅದಕ್ಕೆ ಇದು ಮಾಡ್ಬೇಕಲ್ಲ, ಏನು ದಿಕ್ಸೂಚಿಗಳನ್ನು ತೋರಿಸ್ಬೇಕಲ್ಲ, ಹೇಗ್ ಮಾಡ್ಬೇಕು ಏನು ಅಂತ. ಸುಮ್ನೆ ನಾಮಕಾವಸ್ಥೆಗೆ ಇಟ್ಕೊಂಡಿದ್ದೀರ. ಹಾಗೆ ರಾಜಕಾರಣದಲ್ಲಿ ಮಹಿಳೆಯರನ್ನ ಹೆಂಗ್ ಇಟ್ಕೊಂಡಾರ ಅಂದ್ರೆ ಒಂಥರ ಕರಿಬೇವಿನ ಸೊಪ್ಪು, ಸಾರಿ ಒಗ್ಗರಣೆಗೆ ವಾಸನೆ ಬೇಕು. ಆಮೇಲೆ ಎಲ್ಲಾರು ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಸೈಡ್ಗೆ ಎತ್ತಿಟ್ಬಿಡ್ತಾರೆ, ಸೈಡ್ಗೆ ಎತ್ತಿಕ್ತಾರೆ. ಅಲ್ಲಲ್ಲ, ಆ ತರ ನಮ್ಮನ್ನ ಬಳಸ್ಕೊಳ್ತಿದ್ದಾರೆ. ನಮ್ಮ ಹೆಣ್ಮಕ್ಳಿಗೂ ಅದು ರಿಯಲೈಸ್ ಆಗ್ಬೇಕು. ಅರ್ಥ ಆಯ್ತಾ? ಈಗ 50% ಸ್ಥಳೀಯ ಚುನಾವಣೆಗಳು ಬಂದಿದ್ರಿಂದ ಹೆಣ್ಮಕ್ಳು ಒಂದಷ್ಟು ಜನ ಹೆಚ್ಚಿಗೆ ಆಯ್ಕೆ ಆಗಿದ್ದಾರೆ. ಅವರಲ್ಲೂ ಒಗ್ಗಟ್ಬೇಕು, ಅವರಲ್ಲೂ ಸಮರ್ಥೆ ಬೇಕು. ಯಾಕೆಂದ್ರೆ ನಮ್ಮ ಇದು ಮಹಿಳೆಯರ ಇದು ಅಪ್ಪರ್ ಹ್ಯಾಂಡ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಮಹಿಳೆಯರದು ಅಪ್ಪರ್ ಹ್ಯಾಂಡ್ ಆಗ್ಬೇಕು. 50% ರಿಸರ್ವೇಶನ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಒಳ್ಳೆ ಒಂದು ತೀರ್ಮಾನ ತಗೊಂಡಾಗ ಪಂಚಾಯತಿಲಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅದಕ್ಕೆ ಅಪ್ಪರ್ ಹ್ಯಾಂಡ್ ಆಗ್ಬೇಕಲ್ವಾ? ಅದಕ್ಕಿನ್ನೂ ಒಗ್ಗಟ್ಟು ಬರ್ಬೇಕು. ಇವರಲ್ಲೂ ಬಂದಿಲ್ಲ. ಸೊ ನಿಮ್ಮಲ್ಲೂ ಕೂಡ ಕೆಲವೊಂದು ಒಗ್ಗಟ್ಟಿಲ್ದೇ ಇರೋ ಕಾರಣ ಇವರು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು ಈಗಲ್ವಾ? ಮುಂದೆ ಆದ್ರೂ ಅದು ಬರ್ಬೇಕು ಅಂತ ನಾ ಹೇಳುದು. ಯಾವುದೇ ಪಾರ್ಟಿಲಿ ಇರೋ ಹಿಂದೆ ಒಂದ್ಸರಿ ನಾವು ಪ್ರಮೀಳಾ ನೈಸರ್ಗಿ ಲೀಡರ್ಶಿಪ್ ಅಲ್ಲಿ ಮತ್ತೆ ನಮ್ಮ ಲೀಲಾದೇವಿ ಪ್ರಸಾದ್ ನಾವು ಎಲ್ಲ ಸೇರಿ ಈ 33% ರಿಸರ್ವೇಶನ್ಗೆ ನಾವು ಡೆಲಿಗೇಷನ್ ಹೋಗಿದ್ದೆ ಡೆಲ್ಲಿಗೆ. ಆಮೇಲೆ ಅದಾಗ್ಲೇ ಇಲ್ವಾ, ಬರೀ ಇದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಯ್ತು, ಇದರಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗ್ತಲ್ಲ, ನಂಗೆ ಪೆಂಡಿಂಗ್ ಉಳಿತಾ. ಅದಕ್ಕೆ ಅವಾಗ ಪ್ರಮೀಳಾ ಯೋಚನೆ ಮಾಡೋದು, ನಮ್ದೇ ಒಂದು ಮಹಿಳಾ ಪಕ್ಷನ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಮಹಿಳಾ ಪಕ್ಷ ಮಾಡಿದ್ರೆ ಏನಂದ್ರೆ ಇದು ಬರುತ್ತಲ್ಲ, ಎಕ್ಸ್ಪೆಂಡಿಚರ್, ಹಣ ಬೇಕಲ್ಲ. ಹಣ ಇಲ್ಲದೆ ಯಾರು ಪಕ್ಷ ಕಟ್ಟಕ್ಕೆ ಆಗೋದಿಲ್ಲ. ಹಾಗೆ ಇಂಡಿಪೆಂಡೆಂಟ್ ಆಗಿ ಕಟ್ಟಿದವ್ರ ಪಕ್ಷಗಳೆಲ್ಲ ಏನಾದ್ರು ನಿಮ್ಗೆ ಗೊತ್ತಲ್ವಾ? ಹಾಗಾಗಿ ಅದಲ್ಲೇ ಉಳಿದಿದೆ. ಆದ್ರೆ ಈಗ ಅವಕಾಶಗಳಿದೆ, ಅದಕ್ಕೆ ಹೆಣ್ಮಕ್ಳು ಫೈಟ್ ಮಾಡ್ಬೇಕು. ನೋಡಿ, ನೀವು ಕೇಳಿದ್ರೆ ನಮ್ಮ ಪಕ್ಷದಲ್ಲೂ ನಿಮ್ಮಂತರಲ್ಲ, ಈಗ ನಾನಿದ್ದೀನಿ, ರಾಣಿ ಇದ್ದಾರೆ, ಸುಮಾರು ಜನ ಇದ್ದಾರೆ. ಈಗ ಮಾರ್ಗ್ರೆಟ್ ಅವರು ಗವರ್ನರ್ ಆಗಿ ರಿಟೈರ್ಡ್ ಆಗಿದ್ರು, ವೋಕಲಿ ಸ್ಟ್ರಾಂಗ್ ಇದ್ದಾರೆ, ಮತ್ತೆ ವಿಚಾರವಂತಿಕೆ ಇದೆ, ಮತ್ತೆ ಇದ್ದಾರೆ ಕೆಲವರೆಲ್ಲ. ಅವ್ರನ್ನೆಲ್ಲ ಒಂದಲ್ಲ ಒಂದು ರೀತಿಯ ಪಕ್ಷ ಕಟ್ಟೋದಕ್ಕೆ ಸರ್ಕಾರದ ಕಾರ್ಯಕ್ರಮಗಳನ್ನ ಜಾರಿಕೊಳ್ಳೋದ್ರಲ್ಲಿ ಬಳಸ್ಕೊಳ್ಬಹುದು. ಏನಿಲ್ಲ ನೋಡಿ, KPCC 5 ಜನ
ಇದು ಮಾಡಿದ್ರು, ಕಾರ್ಯಾಧ್ಯಕ್ಷರು ಮಾಡಿದ್ರು. 5 ಜನರಲ್ಲಿ ಒಂದು ಹೆಣ್ಮಕ್ಳಿಗೆ ಮಾಡಿದ್ರೆ ಇವ್ರ ಗಂಟೇನು ಹೋಗ್ತಿತ್ತು? ಅಥವಾ ನಮಗೆ ಯೋಗ್ಯತೆ ಇಲ್ವಾ? ನಮಗೆ ವಿಚಾರವಂತಿಕೆ ಇಲ್ವಾ? ಹೇಳಿ, ನಮಗೆ ಪಕ್ಷದ ಬಗ್ಗೆ ನಮ್ದು ಇದಿದೆಯಲ್ವಾ ಈಗ ನೀವೆಲ್ಲ ಮೇಡಮ್ ಭಾಗವಹಿಸಿಕೆ. ಹೌದು, ನೀವೆಲ್ಲ ಮುಂಚೆಯಿಂದನೂ ಪಕ್ಷ ಕಟ್ಟಿದವರು, ನಿಮ್ಗೆ ಆದಷ್ಟು ತಿಳುವಳಿಕೆ ಇದೆ, ರಾಜಕೀಯ ಹೇಗ್ ಮಾಡ್ಬೇಕು ಹೇಗ್ ಮಾಡಬಾರ್ದು ಅನ್ನೋದೊಂದು ಮನಸ್ಸಲ್ಲಿದೆ ನಿಮ್ಗೆ. ಅಂದ್ರೆ ಜನಗಳಿಗೆ ನಿಜವಾಗ್ಲೂ ಏನ್ ಬೇಕು, ನಿಜವಾಗ್ಲೂ ಏನ್ ಬೇಡ ಅನ್ನೋದು. ಮತ್ತೆ ಪಕ್ಷಕ್ಕಾಗಿ ದುಡಿದವರು ನೀವೆಲ್ಲ ಮೂಲೆ ಗುಂಪಾಗೋದ್ರ ಕಾಂಗ್ರೆಸ್ ಅಲ್ಲಿ ಇತ್ತೀಚೆಗೆ? ಅಲ್ಲ, ಅದೇ ನಾ ಹೇಳಿದೆ, ಮಹಿಳೆಯರ ರಾಜಕಾರಣದಲ್ಲಿ ನಮ್ಮ ಮಹಿಳೆಯರ ದುರಂತದು. ಜೂನಿಯರ್ಸ್ಗೆ ಅವಕಾಶ ಕೊಡಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ. ಹಿಂದೆ ಗಾದೆ ಹೇಳಿದಾರೆ ನೋಡ್ರಿ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರು ಸೊಬಗು ಅಂತ ಅಲ್ವಾ? ಅಟ್ಲೀಸ್ಟ್ 50% ಹಳಬರು ತಗೊಳ್ಳೋದು, ಒಂದು 30% ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಹೆಣ್ಮಕ್ಳಿಗೆ ನಾವು ಮಾದರಿಯಾಗಿ ರಾಜಕಾರಣ ಮಾಡಿದ್ರದ್ದು ಇದು ಗೊತ್ತಾಗ್ಬೇಕು ಈಗಿನವ್ರಿಗೆ. ಆ ಥರ ಮಾಡೋದ್ರಲ್ಲಿ ಅರ್ಥ ಇದೆ. ಏನಿಲ್ಲ, ಯಾರು ಯಾವ ಪಕ್ಷದಲ್ಲಿ ಇರಲಿ ನಾಯಕರು, ಹಿಂದೆ ಹೆಣ್ಮಗಳು ಇವ್ರು ನಮ್ಮ ನಾಯಕರು ಅಂತ ಓಡಾಡ್ತಾರೆ, ಅವ್ರನ್ನ ಗುರ್ತಿಸೋದು, ಅವ್ರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಅವ್ರ ಹಿಂದೆ ದುಡಿದವ್ರನ್ನು ಜೊತೆಗೆ ಅವ್ರಿಗೆ ಕನ್ಸಿಡರ್ ಮಾಡ್ಬೇಕು. ಈಗ ನಮ್ಮಲ್ಲಿ ಒಬ್ರು ಅಡ್ವೊಕೇಟ್ ಇದ್ದಾರೆ, ಇದ್ರ ಉಡುಪಿ, ಎಷ್ಟು ವರ್ಷ 78ಕ್ಕಿಂತ ಮೊದಲು ಮನೋರಮಾ ಮಧ್ವರಾಜ ಕಾಲದಿಂದಾನು ಶ್ಯಾಮಲಾ ಭಂಡಾರಿ ಅಂತ ಅವ್ರು ಸ್ಪಿನ್ಸ್ಟರ್, ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅಡ್ವೊಕೇಟ್. ಅಂತವ್ರಿಗೆ ಈ ಮಹಿಳಾ ಆಯೋಗ ಅಂತದಿರ್ಬೋದು ಅಥವಾ ಮಹಿಳಾ ಅಭಿವೃದ್ಧಿ ಇರ್ಬೋದು, ಅದಕ್ಕೆ ಬಹಳ ಸೀನಿಯರ್ ಕೊಡ್ಬೇಕಲ್ವಾ? ಈಗ ಅದೇ ಜಿಲ್ಲೆಯಲ್ಲಿ ಜೂನಿಯರ್ ಮೋಸ್ಟ್ಗಳಿಗೆಲ್ಲ ಚೇರ್ಮನ್ಗಿರಿ ಕೊಟ್ಟಿದ್ದಾರೆ. ಅವಳಿಗೆ ಎಷ್ಟು ನೋವು ಆಗ್ಬೋದು ಹೇಳಿ ನೋಡೋಣ. ಆ ಥರದವ್ರು ತುಂಬಾ ಜನ ಇದ್ದಾರೆ. ಅಲ್ಲಿ ಸರಳ ಕಾಂಚನ ಅಂತ ಇದ್ದಾರೆ ಉಡುಪಿಯಲ್ಲಿ, ಈ ಕಡೆ ಸರಸು ಬಂಗೇರ ಅಂತ ಇದ್ದಾರೆ. ಎಲ್ಲ ಸೀನಿಯರ್, ಬಹಳ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲಿ ಜಲಜಾ ನಾಯಕ್ ಹೌದು, ಈ ಕಡೆನೂ ನಾರ್ತ್ ಕರ್ನಾಟಕದಲ್ಲೂ ಇದ್ದಾರೆ, ತುಂಬಾ ಜನ ಇದ್ದಾರೆ. ಈಗ ಸದ್ಯ ನಿಮ್ಮ ಪೀರಿಯಡ್ ಜ್ಞಾಪಿಸ್ಕೊಂಡ್ರೆ ಉಮಾಶ್ರೀ ಅವರು ಒಬ್ಬರೇ ಇರೋದು ಆಗಿನವರಲ್ಲಿ. ಅವರು ನಮ್ಗಿಂತ ಬಹಳ ಮೋಸ್ಟ್ ಜೂನಿಯರ್ ಅಂದ್ರೆ ಅಟ್ಲೀಸ್ಟ್ ನಿಮ್ ಜೊತೆ ಅಲ್ಪ ಸ್ವಲ್ಪ ಜನ ಇದ್ರಲ್ಲ. ಹೌದು, ನಂತರ ಅವ್ರು ಇದಾಗಿದ್ರು, ಮಹಿಳಾ ಮಂತ್ರಿ ಆಗಿದ್ರು, ತದನಂತರ ಮಹಿಳಾ ಮಂತ್ರಿ ಆದ್ರು. ಸೊ ಅದರಲ್ಲೂ ಅಷ್ಟೇ, ನಮ್ಗೆ ಅವಕಾಶಗಳು ಸಿಕ್ಕಾಗ ನಮ್ಮ ಸಮರ್ಥ ಇದನ್ನ ಆಡಳಿತನ ಅಥವಾ ನಮ್ಮ ಸಮರ್ಥತೆನ ನಾವು ನಮ್ಮ ಸ್ಥಾನದಲ್ಲಿ ಕೂತ್ಕೊಂಡು ಅದನ್ನ ತೋರಿಸ್ಕೊಡ್ಬೇಕು ಅಥವಾ ಸಾಬೀತು ಮಾಡಬೇಕು. ನಾವು ಸಮರ್ಥರು, ನೀವು ಕೊಟ್ಟರ ಸ್ಥಾನಮಾನಕ್ಕೆ ಸಮರ್ಥರು ಅಂತ. ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟರು ಮಂತ್ರಿ ಆದಾಗ ಕೃಷ್ಣ ಅವರು. ನಾನು ಅದೇನು ಮಂತ್ರಿಗಿರಿ ಅವ್ರನ್ನ ನಿಜವಾಗ್ಲೂ ಕೊಡಿ ಅಂತ ಹೇಳಿ ಅವ್ರ ಹಿಂದೆ ಓಡಾಡ್ದವಳಲ್ಲ. ಆಕ್ಚುಲಿ ನಾವು ಯಾರ ನಾಯಕರ ಹಿಂದೆ ನನಗೆ ಇಂದಿರಾ ಗಾಂಧಿನೇ ನನಗೆ ಬಹಳ ಪ್ರಮುಖರಾಗಿದ್ರು. ಯಾಕೆಂದ್ರೆ 78 ಚುನಾವಣೆ, ಅವ್ರ ಬೈ ಎಲೆಕ್ಷನ್, ಅವಾಗ ನಾವು ಬಹಳ ಕ್ಲೋಸ್ ಆಗಿದ್ವಿ. ನನ್ನ ಮದುವೆಗೆ ಇಂದಿರಾ ಗಾಂಧಿ ಬಂದ್ರು. ಯಾಕೆ? ಒಬ್ಳು ಬಡ ಕುಟುಂಬದಿಂದ ಬಂದ ದಲಿತ ಹೆಣ್ಮಕ್ಳು ಮದ್ವೆ, ಅವ್ರು ಯಾವ ನಾಯಕರ ಮಕ್ಕಳ ಮದುವೆಗೆ ಹೋಗಿಲ್ಲ, ಬಂದ್ರು ಅಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ. ಅದು ಅಂದ್ರೆ ನನ್ನ ಮದುವೆಗೆ ಬಂದ್ರೆ ನಮ್ ದಲಿತ ಜನಾಂಗ ಖುಷಿ ಪಡುತ್ತೆ, ಆ ಹೆಣ್ಮಕ್ಳು ಖುಷಿ ಪಡ್ತಾಳಂತ ಬಂದ್ರು. ಎಲ್ಲರ ಹಾಗೆ ಊಟ ಟೇಬಲ್ ಅಲ್ಲಿ ಇದು ಸಿಲ್ವರ್ ಟೇಬಲ್ ಇಡಲ್ವಾ, ಈಗೇನೋ ಹಿಡಿತೀವಲ್ಲ ಅದು, ಅದರಲ್ಲಿ ಆರ್ಡಿನರಿ ಎಲೆ ಹಾಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ. ಈಗೆಲ್ಲ ಸಿಲ್ವರ್ ಪ್ಲೇಟು ಆ ತರದವ್ರದ್ದು ಪರಿಚಯ ನನಗೆ, ಆ ತರದ ಸಖ್ಯ ಬೆಳೀತು. ಹಾಗಾಗಿ ನಾನು ಯಾರ ಲೀಡರ್ ಹಿಂದೆ ಓಡಾಡ್ಲಿಲ್ಲ. ಏನಿದ್ರೆ ಇಂದಿರಾ ಗಾಂಧಿ ಹತ್ರ ಹೋಗ್ತಿದ್ದೆ ನಾನು. ಸೊ ಅದೊಂದು ಹಿನ್ನೆಲೆ ಆಯ್ತಾ ತಮ್ಗೆ ಅಂತ? ನಿಜ, ಸತ್ಯವಾದ ಮಾತು. ಅದು ಸ್ವಲ್ಪ ಹಿನ್ನೆಲೆ. ಯಾಕೆಂದ್ರೆ ಇವರು ಇಂದಿರಾ ಗಾಂಧಿ ಡೈರೆಕ್ಟ್ ಇದ್ದಾರೆ, ಹೋಗಿ ಅಲ್ಲೇ ಮಾಡಿಸ್ಕೊಳ್ಳಿ ಬಿಡಿ, ಇದು ಸ್ಟೇಟ್ ಅಲ್ಲ, ಅವರು ಸೆಂಟ್ರಲ್ ಅಲ್ಲ. ಅಲ್ಲಲ್ಲ, ಆ ತರ ಇದ್ರು ಕೂಡ ನನ್ನಲ್ಲಿ ಇಲ್ಲಿ ಸೋಗಾಕೊಂಡು ನಡ್ಕೊಂಡೇ ಇಲ್ಲ. ಎಲ್ಲರೂ ನನ್ನ ಗೌರವಿಸ್ತಿದ್ರು ಬಿಡಿ. ಅವ್ರನ್ನ 84 ತೀರ್ಕೊಂಡ್ರು. ಅವಾಗ ನಾನು ಅನಾಥೆ ಅಂದ್ಕೊಂಡೆ. ನಾನು ಟಿ.ಬಿ. ಚಂದ್ರಗೌಡರು ಬೇರೆ ಪಾರ್ಟಿ ಬಿಟ್ಟು ಹೋಗಿದ್ದೆ. ರಾಜಕಾರಣದಲ್ಲಿ ನನ್ನ ಅನಾಥ ಭಾವನೆ ನನ್ನ ಕಾಡಿತು. ಆದ್ರೂ ಕೂಡ ಮತ್ತೆ ನಾನು ಟಿಕೆಟ್ ರಿಪೀಟ್ ಮಾಡಿದ್ರು. 89 ಗೆದ್ದು ಬಂದೆ. ಆವಾಗಲೂ ಕೂಡ ನಾನು ಮಂತ್ರಿ ಆಗ್ಬೇಕಾಯ್ತು. ವೀರಪ್ಪ ಇಲ್ಲಿ, ಬಂಗಾರಪ್ಪ, ವೀರೇಂದ್ರ ಪಾಟೀಲ್ 3 ಜನ ನನಗೆ ಅವಕಾಶ ಕೊಡ್ಲಿಲ್ಲ. ಕೊನೆಗೆ ವೀರಪ್ಪ ಇಲ್ಲಿ ನನಗೆ ಮಲ್ನಾಡ್ ಡೆವಲಪ್ಮೆಂಟ್ ಚೇರ್ಪರ್ಸನ್ ಮಾಡಿದ್ರು. 69 ತಾಲೂಕುಗಳಲ್ಲಿ ರಸ್ತೆಗಳು, ಅಂಗನವಾಡಿ, ಕಟ್ಟಡಗಳು, ಸ್ಕೂಲ್ಗಳು, ಕಾಂಪೌಂಡು ಎಲ್ಲ ಮಾಡಿದೆ ನಾನು ಚೆನ್ನಾಗಿ. ಅವಾಗ ಅವರು ಅದಕ್ಕೆ ಹಣ ಕೊಟ್ಟರು, ಇದಕ್ಕೆ ಪ್ರಾಜೆಕ್ಟ್ಗೆ. ಅರ್ಥ ಆಯ್ತಾ?
ಆಮೇಲೆ ಮತ್ತೆ ನಾನು 94ರಲ್ಲಿ ಸೋತಿದ್ದೀನಿ. ಹ್ಮ್ 89ರಲ್ಲಿ ಗೆದ್ದು ಬಂದೆ ನಾನು. ಗೆದ್ದು ಬಂದೆ. ಅವಾಗ ಕೃಷ್ಣ ಅವರು ನನಗೆ ಇದು ಕೊಟ್ಟರು. ನನಗೆ ಮಹಿಳಾ ಮತ್ತು ಮಕ್ಕಳ ಮಂತ್ರಿ ಬದಲಾಗಿ ಸಮಾಜ ಕಲ್ಯಾಣವನ್ನು ರೆವಿನ್ಯೂ ಬೇಕಾಗಿತ್ತು ನನಗೆ. ಹ್ಮ್ ಹ್ಮ್ ನಮ್ಮದೆಲ್ಲ ರೆವಿನ್ಯೂ ಪ್ರಾಬ್ಲಮ್ ಹೌದು. ಜಾಸ್ತಿ. ಹ್ಮ್ ನಾನು ಹೇಳಿದೆ. ಆದರೆ ಅದು ಕೊಟ್ಟು ಸರ್ ನನಗೆ ಬೇಜಾರಾಗಿದೆ ಸರ್, ಅವ್ರು ನನಗೆ ತುಂಬ ಆತ್ಮೀಯವಾಗಿ ನಡ್ಕೊಳ್ತಿದ್ರು. ಹ್ಮ್ ಎಲ್ಲ ಬಂದು ಅಳ್ತಾರೆ, ಗಂಡ ಬಿಟ್ಟಿದ್ದಾರೆ, ಗಂಡ ಸತ್ತಿದ್ದಾರೆ, ನನಗೆ ಲವ್ ಡಿಸಪಾಯಿಂಟ್ ಆಗಿದೆ, ನಾನು ಏನು ಮಾಡ್ಬೇಕು, ನಮ್ಗೆ ಏನಾದರೂ ಒಂದು ಅವಕಾಶ ಮಾಡಿಕೊಡಿ, ಹಣ ಕೊಡಿ, ಸಾಲ ಕೊಡಿ ಅಂತ ಬರ್ತಾರೆ. ನಾನು ಎಲ್ಲಿಂದ ಕೊಡಲಿ ಸರ್ ಅಂತ ಅಳ್ತಾರೆ. ಸರ್ ಅದು ಅದೇ ನೀರು ಮೇಲಿಂದ ಹರಿತಿರ್ತದೆ ಅಂತ ರೇಗಿಸಿದ್ರು ನನಗೆ. ಸೀರಿಯಸ್ ಆಗಿ ಹೇಳ್ತಿರೋದು ಅಂದೆ. ಇಲ್ಲ ಮೋಟಮ್ನವರೇ, ನಾನು ಯೋಚನೆ ಮಾಡ್ತೀನಿ ತಾಳಿ, ನನಗೂ ಧರ್ಮದರ್ಶನದ ಮೇಲೆ ಕಣ್ಣೀರು ಹಾಕ್ತಾರೆ, ಏನು ಮಾಡೋದು, ಅದಕ್ಕೊಂದು ಏನಾದರೂ ಒಂದು ಯೋಜನೆ ತರೋಣ ಅಂತ. ಸ್ತ್ರೀ ಶಕ್ತಿ. ಸೊ ಸ್ತ್ರೀ ಶಕ್ತಿ ಹುಟ್ಟಿದ್ದು ನಿಮ್ ಕಡೆಯಿಂದನೇ. ಹೌದು, ಆರ್ಥಿಕ ಸ್ವಾವಲಂಬನೆ ಹೆಣ್ಮಕ್ಳಿಗೆ ಕೊಡುವಂಥದ್ದು ಯೋಜನೆ ತಂದ್ರು ಅವರು. ಒಳ್ಳೆ ಅಭಿವೃದ್ಧಿ ಅಂತ ಇತ್ತು, ಅದರಲ್ಲಿ 10,000 20,000 ಕೊಡೋರು. ಯಾವ ಹೆಣ್ಮಕ್ಳು ಅದರಿಂದ ಏನಾದ್ರು ಬಿಸ್ನೆಸ್ ಮಾಡಕ್ ಸಾಧ್ಯ? ಆಗಲ್ಲ. ಹಾಗಾಗಿ ಸೆಲ್ಫ್ ಅವರೇ ಹೆಲ್ಪ್ ಗ್ರೂಪ್ ಮಾಡಿ ಅವ್ರಿಗೆ ಅವರೇ ಸಹಾಯ ಮಾಡ್ಕೊಳ್ಬೇಕು ಅಂತ ಸೇವಿಂಗ್ಸ್ ಸ್ಕೀಮ್ನ ಮಾಡಿದ್ರು. ಅದು ಮಿನಿ ಕ್ರೆಡಿಟ್ ಸಿಸ್ಟಮ್ ಥರ. ಅದು ಎಷ್ಟು ಯಶಸ್ವಿ ಆಯಿತು. ಎಷ್ಟು ಹೆಣ್ಮಕ್ಳಿಗೆ ಅದರಿಂದ ಹೊರಗಡೆ ಬಂದಿದ್ದಾರೆ, ಎಷ್ಟು ಗುಂಪಾಗಿ ಓಡಾಡ್ತಾರೆ, ನಿಜ. ತಮ್ಮ ಇದನ್ನ ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ, ಅಧಿಕಾರಿಗಳನ್ನ ಹೆದರಿಸ್ತಾರೆ. ಅವ್ರ ಟೀಮೇ ಕೂತ್ಕೊಳ್ತು ಅಂದ್ರೆ ಎಲ್ಲರಿಗೂ ನಡಕ ಬರುತ್ತೆ. ಆ ಥರ ಒಂದು ಇದನ್ನ ಈ ಉಮಾಶ್ರೀ ಕಾಲದಲ್ಲೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಜಯಮಾಲ ಬಂದ್ರು, ಅವ್ರ ಕಾಲದಲ್ಲೂ ಮಾಡೋಕ್ಕಾಗಲಿಲ್ಲ. ವಿ ಮಸ್ಟ್ ಡೂ ಸಮಥಿಂಗ್ ಅಲ್ವಾ. ಸರಿ ತಪ್ಪ, ನೀನು ಕಂಟಿನ್ಯೂ ಮಾಡು, ನಿಮ್ಮ ಗಾಡಿ ಚೆನ್ನಾಗಿ ಓಡ್ತಿದೆ ಅಂದರು ಕೃಷ್ಣ ಅವರು. ಹಾಗಾಗಿ ನನಗೆ ಖುಷಿ ಆಯ್ತು. ಆಮೇಲೆ ಅಂಗವಿಕಲರಿಗೆ ಸಹಾಯ ಮಾಡಿದೆ. ಅವ್ರಿಗೆ ಬಸ್ ಪಾಸ್ ಇರಲಿಲ್ಲ, ಅವರು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ. ಅಂಗವಿಕಲರ ಅಭಿವೃದ್ಧಿ ನಿಗಮ ಅವ್ರಿಗೆ ಏನಾದರೂ ತಮ್ಮ ಬಿಸ್ನೆಸ್ ಮಾಡೋಕ್ಕೆ ಅಥವಾ ಸಾಲ ಸೌಲಭ್ಯ ಬೇಕಲ್ಲ ಅಂತ ಅಭಿವೃದ್ಧಿ ನಿಗಮಕ್ಕೂ ಸಿಕ್ಕಾಪಟ್ಟೆ ದುಡ್ಡು ಮಾಡಿಸಿದ್ವಿ, ಕೊಟ್ಟರು. ನನಗೆ ವಿಶೇಷವಾಗಿ ಅನುದಾನ ಕೊಟ್ಟರು. ಇವ್ರಿಗೆ ಇದು ಕೊಡ್ಬೇಕಾಯ್ತಲ್ಲ, ಅಲ್ಲ ಅದಕ್ಕೂ ಕೊಟ್ಟರು. ಮಹಿಳೆಯರ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಎಂತ ಸೀಡ್ ಮನಿ ಅಂತಾರಲ್ಲ, ಸೀಡ್ ಮನಿ ಕೊಟ್ಟರು. 5,000 ಒಂದು ಗುಂಪಿಗೆ. ಅವ್ರು ಉಳಿತಾಯದ ಜೊತೆಗೆ ಸೀಡ್ ಮನಿ ಇದ್ರೆ ಅವ್ರಿಗೆ ಧೈರ್ಯ ಬರುತ್ತೆ ಅಂತ. ಹಂಗಾಗಿ 1,75,000 ಗುಂಪು ಮಾಡಿದ್ವಿ. ಅದು 2003ರಲ್ಲಿ ನಾವು ದೊಡ್ಡ ಸೆಲೆಬ್ರೇಷನ್ ಮಾಡಿದ್ವಿ ಹೆಬ್ಬೂರು, ತುಮಕೂರಲ್ಲಿ. 5-6 ಲಕ್ಷ ಮಹಿಳೆಯರು ಬಂದಿದ್ರು. ಆವಾಗ ಸೋನಿಯಾ ಗಾಂಧಿ ಬಂದಿದ್ರು ಅದರ ಇದಕ್ಕೆ. ಅವಾಗ ಪರಮೇಶ್ವರ್ ಮಂತ್ರಿ, GS ಬಸವರಾಜ್ MP, ಮುಖ್ಯಮಂತ್ರಿಗಳು. ತುಂಬಾ ಇಟ್ ಈಸ್ ಎ ಹಿಸ್ಟಾರಿಕಲ್ ಪ್ರೋಗ್ರಾಮ್. ಸೊ ಇತ್ತೀಚಿನ ಸಚಿವರಾಗ್ಲಿ ಮತ್ತೆ ಪಾರ್ಟಿಯ ಅಧ್ಯಕ್ಷರಾಗ್ಲಿ ಮತ್ತೆ CM ಆಗ್ಲಿ ಯಾಕೆ ಆತರ ಯೋಜನೆಗಳ ಬಗ್ಗೆ ಕೆಲವೊಂದು ಯೋಜನೆಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಯೋಚನೆ ಮಾಡೋದಿಲ್ಲ ಕೆಲವೊಂದು? ಅಲ್ಲ, ಮಾಡಿದ್ದಾರೆ. ಈಗ 2,000 ರೂಪಾಯಿ ಕೊಡೋದು ಮಾಡಿದಾರಲ್ಲ, ಅದು ಏನಾಗಿದೆ ಅಂತೇಳಿ ಇದ್ದವರು ಇಲ್ದಿದ್ದವರು ಎಲ್ಲಾರು ತಗೊಳ್ತಿದ್ದಾರೆ. ಇವರು ಹೇಳ್ಬೇಕಾದ್ರೆ ಡಿಕ್ಲೇರ್ ಮಾಡ್ಬೇಕಾದ್ರೆ ನನ್ನ ಹೆಂಡತಿಗೂ ಬರ್ತದೆ ಕಣ್ರಿ 2,000 ಅಂದ್ಬಿಟ್ರು. ಆಮೇಲೆ ಇನ್ಯಾರೋ ಇವ್ರಿಗೆ ನಿನಗೂ ಬರ್ತದೆ ಕಣಮ್ಮ ಅಂದ್ರು. ಅದೇನಾಗಿದೆ, ನಿಜವಾದ ನೀಡಿ ಯಾರಿದ್ರು, ಯಾರು ವಿಡೋಸ್ ಇದ್ದಾರೆ, ಯಾರು BPL ಕಾರ್ಡ್ನವ್ರು ಇದ್ದಾರೆ, ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಾಗುತ್ತೆ. ಈಗ ಅವ್ರನ್ನೆಲ್ಲ ಮೋಟಿವೇಟ್ ಮಾಡ್ಬೇಕು. ಈಗ ಆ ಇಲಾಖೆ ಮಂತ್ರಿ ಅವ್ರನ್ನೆಲ್ಲ ಮೋಟಿವೇಟ್ ಮಾಡಬೇಕು, ಒಂದ್ ಕಡೆ ಸೇರಿಸ್ಬೇಕು. ಸರ್ಕಾರ ಇದನ್ನ ನಿಮ್ ಕಷ್ಟ ಹೊರಿಲಿಕ್ಕೋಸ್ಕರ ಯಾವಾಗ ಪ್ರೈಸಸ್ ರೈಸ್ ಆಯ್ತು, ಇದು ಫುಡ್ ಗ್ರೈನ್ಸ್ಗೆ ಆಗ್ಲಿ, ಸಿಲಿಂಡ್ರಿಗಾಗ್ಲಿ, ಇದಕ್ಕೆಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಕಷ್ಟ ಅಂತ ಇದನ್ನ ಕೊಟ್ಟಿದ್ದಾರೆ. ಈಗೇನ್ ಮಾಡಿದೆ, ಇದ್ದವರೆಲ್ಲ ದುಡ್ಡು ಇಟ್ಕೊಂಡು ಮಗನಿಗೆ ಮೋಟರ್ ಸೈಕಲ್ ಸ್ಕೂಟರ್ ಕೊಡಿಸು, ಇನ್ನೇನೋ ಮಾಡ್ಕೊಳ್ತಿದ್ದಾರೆ. ಗಂಡದರಿಗೆ ಕುಡಿಯಕ್ಕೆ ಕೊಡು, ಗಂಡದರಿಗೆ ಇನ್ನೇನಾದ್ರೂ ಸಾಲ ಇದ್ರೆ ತೀರ್ಸಕ್ ಕೊಡ್ತಿದ್ದಾರೆ ಹೆಣ್ಮಕ್ಳು. ಅದು ಸದುಪಯೋಗ ಸರಿಯಾಗಿ ಅವ್ರಿಗೆ ಆಗ್ಬೇಕಲ್ಲ, ಅವ್ರ ಕಷ್ಟ ಸುಖಕ್ಕೆ. ಆ ವಿಚಾರದಲ್ಲಿ ಈ ಗ್ಯಾರಂಟಿ, ಕೆಲವೊಂದು ಗ್ಯಾರಂಟಿ ವಿಚಾರದಲ್ಲಿ ಎಲ್ಲೋ ಸರ್ಕಾರ ಬರೋದಕ್ಕಿಂತ ಮುಂಚೆನೆ ಗ್ಯಾರಂಟಿ ಒಂದು ಗೆಲ್ಲೇಬೇಕು ಅನ್ನೋದೊಂದು ಕಾರಣ ಕೊಟ್ಟಾದ್ಮೇಲೆ ಅಟ್ಲೀಸ್ಟ್ ಒಂದು ಏನಾದ್ರೂ ಒಂದು ಗೈಡ್ಲೈನ್ಸ್ ಮಾಡ್ಬೋದಾಗಿತ್ತಲ್ಲ ಈ ತರದ ವಿಚಾರಕ್ಕೆ. ಯಾಕೆಂದ್ರೆ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಾರೆ. ಅದು ಸೊ ಇದನ್ನೊಂದು ಕಡಿವಾಣ ಹಾಕ್ಬೋದಾಗಿತ್ತ ಅಂತ. ಅಂದ್ರೆ
ನಿಜವಾಗ್ಲೂ ಬೇಕಾದವ್ರಿಗೆ ಈಗಲೂ ನಿಜವಾಗ್ಲೂ ನೀಡಿ ಪೀಪಲ್ ಕೊಡ್ಬೇಕು ಅಂತ ಬಾಯಿ ಮಾಡಿದ್ರೆ ಮುಗಿಸ್ಬೇಕಂದ್ರೆ ಅದು ಒಂಥರ ಸ್ಟ್ರೀಮ್ ಲೈನ್ ಮಾಡಬೇಕು. ಈ ಗ್ಯಾರಂಟಿಲಿ 2,000 ಕೊಡೋದ್ರಲ್ಲಿ ಸ್ಟ್ರೀಮ್ ಲೈನ್ ಮಾಡಬೇಕು. ಯಾರು ನೀಡಿ ಇದ್ದಾರೆ ಅವ್ರಿಗೆ ಹೆಚ್ಚು ಅನುಕೂಲ ಆಗಬೇಕು, ಅದ್ರ ಸದುಪಯೋಗ ಆಗಬೇಕು. ಇದು ನಮ್ದು ಏನಾಗಿದೆ ಅಂದ್ರೆ ಯಾವುದೇ ಯೋಜನೆಗಳು SC/ST ಕೊಡ್ಲಿ ಫಾಲೋ ಅಪ್ ಇಲ್ಲ, ಫಾಲೋ ಅಪ್ ಆಕ್ಷನ್ ಕೊಟ್ಟಂತ ಹಣನ ಅವರು ಎಷ್ಟು ಮಟ್ಟಿಗೆ ಸದುಪಯೋಗ ಪಡಿಸ್ಕೊಂಡವ್ರ ಅಂತ ಹೇಳಿ ಅದು ಇಲ್ಲವೇ ಇಲ್ಲ. ಹಿಂದೇನು ಹೇಳ್ತಾ ಇದ್ರು ಈ ಕೊಟ್ಟದ್ದೆಲ್ಲ ದಲಿತರು ಬೇರೆಯವ್ರಿಗೆ ಮಾರ್ಕೊಳ್ತಾರೆ ಅಂತ ಹೇಳ್ತಿದ್ರು. ಹೌದು, ಅದೊಂದು ಕಾಲದಲ್ಲಿ ಅಲ್ಲಲ್ಲ, ಈಗ ಉಪಯೋಗಿಸ್ತಾರೆ ಬಿಡಿ. ಒಳ್ಳೆ ಸ್ಕೀಮ್ ತಂದಿದ್ದಾರೆ. ಈ ನೀರೆಲ್ಲ ಕೊಡ್ತಾರಲ್ಲ, ಗಂಗಾ ಕಲ್ಯಾಣ, ಇದೆಲ್ಲ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ಆಮೇಲೆ ಈ ಭೂಮಿ ಒಡೆತನ ಇದೆಯಲ್ಲ, ಅದು ಶಿವರಾಮ್ ನೆನ್ಸ್ಕೊಳ್ಬೇಕು. ಕೆ ಶಿವರಾಮ್ IAS ಸತ್ರು ಅವನ ಹೆಸರಲ್ಲಿ ಇವರು ಜನ ಬದುಕಕ್ಕೆ ದಾರಿ ಮಾಡಿಕೊಟ್ಟು ಹೋಗಿದ್ದಾನೆ. ಮತ್ತೆ ಫಾರಿನ್ಗೆ ಹೋಗೋ ಮಕ್ಕಳಿಗೆ ಸ್ಕಾಲರ್ಶಿಪ್, ಅದೆಲ್ಲ ಒಳ್ಳೆ ಯೋಜನೆಗಳು. ನನ್ಗೆ ನಿಜವಾಗ್ಲೂ ಮೊನ್ನೆ ದುಃಖ ಆಯ್ತು. ಅವಾರ್ಡ್ ಕೊಡ್ಬೇಕಾರೆ ಅಂಬೇಡ್ಕರ್ ಅವಾರ್ಡ್ ಸತ್ತಿರ್ಬೋದು, ಸತ್ಮೇಲೆ ಅವಾರ್ಡ್ ಕೊಡ್ಬಾರ್ದು ಅಂತ ಅವಾರ್ಡ್ ಕೊಡ್ಬೋದಾಗಿತ್ತು. ರಿಸೀವ್ ಮಾಡ್ತಿದ್ರು. ಈ ಭಾರತ ರತ್ನನೇ ನಂತರ ಕೊಟ್ಟಿದ್ದಾರೆ, ಸತ್ತವ್ರ ನಂತರ ಲೀಡರ್ಸ್ ಗಳಿಗೆ ಇದು ಕೊಡಕ್ಕೆ ಏನಾಗಿತ್ತು? ಆತರ ನನಗೆ ಇರ್ಬೇಕಲ್ಲ ಕೊಡೋರ್ಗೆ. ಅಲ್ಲಲ್ಲ, ಆ ದೆಸೆಯಲ್ಲಿ ಯೋಚನೆ ಮಾಡಲ್ಲ, ಭಾವನೆ ಇರುತ್ತೆ ಕಣ್ರಿ. ಆ ದೆಸೆಯಲ್ಲಿ ಅಧಿಕಾರಿಗಳು ಸರಿಯಾಗಿ ಅದಕ್ಕೆ ಗೈಡ್ ಮಾಡೋದಿಲ್ಲ. ಹಂಗೆ ಹಾಗಾಗಿದೆ ವಿನಃ ನಮ್ಮಲ್ಲಿ ನೀವ್ ಹೇಳಿದಂಗೆ ಹಣ ಮೊಬೈಲೈಸ್ ಮಾಡ್ಬೇಕು. ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ಮುಂದಾಗ್ಬೇಕು ಅಲ್ವಾ? ಸೊ ಅವರೊಂದು ಗೈಡ್ಲೈನ್ಸ್ ಮೇಲೆ ನೀವು ಮಂತ್ರಿ ಆಗಿರ್ಲಿ, CM ಆಗಿರ್ಲಿ ಒಂದು ಡಿಸಿಷನ್ ತಗೊಬಹುದು. ಸೊ ಮತ್ತೆ ಬೇಸಿಕಲಿ ಸರ್ವೆ ಮಾಡ್ಬೇಕಿದ್ದನ್ನ. ಸೊ ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ ಮೇಡಮ್, ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ. MLA MP ಇಲ್ಲ. ಸೊ ನಿಮ್ಗೆ ಕೊಡೋದಿಲ್ಲ. ನನ್ನ ಅಕ್ಕ, ನನ್ನ ತಾಯಿ ಅವರೆಲ್ಲ ಬಡವರೇ ಇದ್ದಾರೆ ಬಿಡಿ, ಅದರಲ್ಲಿ ಏನಿಲ್ಲ. ಕೆಲವರು 5 ಎಕರೆ 10 ಎಕರೆ ಇರೋರ್ಗೂ ತಗೊಳ್ತಿದ್ದಾರೆ. ಅರ್ಥ ಆಯ್ತಾ? ಅದು ಆ ಲಿಂಕ್ ಇವ್ರೇನ್ ಮಾಡಿದ್ರು, ನನ್ಗೊಬ್ರು ನಮ್ ಲೀಡ್ರೇ ಹೇಳಿದ್ರು, ಅಲ್ಲ ಮೋಟಮ್ನವ್ರೆ, ನಮ್ಮ ಕಾಂಗ್ರೆಸ್ ವರ್ಕರ್ಸ್ ಎಲ್ಲ ಏನ್ ಮಾಡ್ತಿದಾರ್ರಿ, ಅಲ್ಲ BJP ಓಡಾಡಿ ಅವ್ರ ಸಪೋರ್ಟರ್ಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ಎಲ್ಲ ಈ ಲಿಂಕ್ 2,000 ರೂಪಾಯಿ ಲಿಂಕ್ ಮಾಡಿಸ್ತಿದಾರೆ ಕಣ್ರಿ ಅಂತ ಹೇಳಿದ್ರೆ, ಮನುಷ್ಯಗೆ ಇಲ್ಲ ಜಯರಾಮನ್ ಅವ್ರು ತೀರ್ಕೊಟ್ಬಿಟ್ಟಿದ್ದಾರೆ. ಯಾವಾಗ್ಲೂ ನೆನ್ಸ್ಕೊಳ್ತೀನಿ. ಅದು ಆ ತರದಲ್ಲಿ ನಾವು ಸ್ವಲ್ಪ ಹಿಂದೆ ಹೋಗ್ಬಿಡ್ತೀವಿ. ಕೊಡ್ತೀವಿ, ಅದು ಅವ್ರಿಗೆ ತಲುಪಿದೆಯಾ ಇಲ್ಲ ಅಂತ ನಾವು ನೋಡಕ್ ಹೋಗೋದಿಲ್ಲ. ಅದೇ ದೊಡ್ಡ ತಪ್ಪು. ಸೊ ಬಿಜೆಪಿ ಅವ್ರು ನಿಮ್ಮನ್ನ 2,000 ರೂಪಾಯಿ ಕೊಟ್ಟು ಹಾಳು ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಅದೇ ಜಾಸ್ತಿ ಜನ ಅವರೇ ಉಪಯೋಗಿಸ್ಕೊಂಡಿದ್ದಾರೆ. ಎಲ್ಲ ಬೆನಿಫಿಟ್ ಮೊದಲು ತಗೊಳ್ಳೋರೆ ಅವರು, ಅವ್ರ ಕಡೆಯವ್ರಿಗೆ ಕೊಡಿಸ್ತಾರೆ. ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ಅಲ್ಲಿ ಸರ್ಕಾರ ಅನ್ನೋದು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಈ ಜನ. ನಮ್ಮ BJP CT ರವಿ ಕೊಡ್ಸಿದ, ಆ CT ರವಿ ನಮ್ಗೆ ಇಷ್ಟು ಜನಕ್ಕೆ ಇದಕ್ಕೆ ಬರಂಗ್ ಮಾಡಿದ, ಇನ್ಯಾರೋ ಇಷ್ಟು ಜನಕ್ಕೆ ಬರಂಗ್ ಮಾಡಿದ ಸಹಾಯ, ಹಂಗೆ ಯೋಚನೆ ಮಾಡ್ತಾರೆ. ಸೊ CT ರವಿ ಹೆಸರು ಹೇಳಿದ್ರೆ ಅದಕ್ಕೋಸ್ಕರ ನೀವು ಎಲ್ಲ ಒಟ್ಟಿಗೆ ಇದ್ದಾರಲ್ಲ, ಒಂದೇ ದಿಲ್ಲಿ ಅವರು. ಸೊ ಅದಕ್ಕೆ ಹೇಳ್ತೀನಿ, CT ರವಿಗೂ ನಿಮ್ಗೂ ಸಂಬಂಧ ಹೇಗಿದೆ, ರಾಜಕೀಯ ಸಂಬಂಧ? ಅವನು ಆಲ್ದೂರ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆನೆ ಬರೋದು. ಆರ್ಡಿನರಿ ಫ್ಯಾಮಿಲಿಯಿಂದ ಬಂದಿರೋ ಮನುಷ್ಯ, ನನ್ನ ತರಾನೇ. ನಾನು ಒಂಥರ ಕೆಲಸದಿಂದ ಬಂದಿದ್ರೆ ಅದೊಂದು ಸ್ವಲ್ಪ ಬಂದಿರೋರು. ಈಗ ಅವರು ಹೇಗಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ನಾವು ಮಾತಾಡತ್ತೀವಿ, ಎಲ್ಲ ಜನ CT ರವಿ ಕೋಟಿ ರವಿ ಅಂತ ರೇಗಿಸ್ತಾ ಇದ್ರು. ಅರ್ಥ ಆಯ್ತಾ? ಮತ್ತೆ ಈಗ ತುಂಬಾ ಮಾತಾಡ್ತಾರೆ ಅವರು, ತುಂಬಾ ಮಾತಾಡ್ತಾರೆ ಅಂತ ಹೇಳಿದ್ರೆ ತನಗೊಬ್ಬರಿಗೆ ವಾಕ್ಚಾತುರ್ಯ ಇರೋದನ್ನ. ನಾನು ಅವ್ರ ಹೆಂಡತಿಗೂ ಹೇಳಿದ್ದೆ, ನಾನು ಅವ್ರ ಫ್ರೆಂಡ್ಲಿ ಆಗಿ ಹೇಳ್ತಿರೋದು, ಮುಂದೆ ಒಕ್ಕಲಿಗರಲ್ಲಿ ಲೀಡರ್ ಆಗಿ ಬೆಳಿಬೇಕಪ್ಪ ನಿನ್ ಗಂಡ. ಸುಮ್ನೆ ಏನೇನೋ ನನಗೆ ಇಶ್ಯೂ ಬಗ್ಗೆ ಮಾತಾಡಿ ಇದು ತಗೊಳ್ಬೇಕು ಕ್ರೆಡಿಟ್ ಅಂತ ಮಾತಾಡ್ಬೇಡ ಅಂತ ಹೇಳು ಅಂತ ಹೇಳಿದ್ರು. ಸತ್ಯವಾಗ್ಲು ನಮ್ಮ ಮನೆ ಗೃಹ ಪ್ರವೇಶ ಆಗಿದೆ, ಹುಡುಗಿಯರು ಹೇಳಿದ್ರ ಅಂತ ಪಲ್ಲವಿ ಅನ್ನೋರು ಕೇಳಿದ್ರು, ಹೇಳಿ ಹೋಗಿ ಅಂತ ಹೇಳಿದೆ. ಆತರ ಅಕ್ಕ ಅಂತ ಕರೀತಾರೆ, ಆದ್ರೆ ಒಂದ್ ಜಾತಿ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ. ನನ್ ಬಗ್ಗೆ ಇದುವರೆಗೂ ಅವ್ರು ಆತರದ್ದೇನು ಎಲ್ಲ, ಆದ್ರೆ ಕಾಂಗ್ರೆಸ್ ಬಗ್ಗೆ ಇಲ್ಲದೇ ಮಾತಾಡ್ತಾರಪ್ಪ. ಅದೇನು ಮಾತಾಡ್ತಾರ ಗೊತ್ತಿಲ್ಲ ನನಗೆ. ಯಾಕೆ ಅಷ್ಟೊಂದು ದ್ವೇಷ ಕಾಂಗ್ರೆಸ್ ಮೇಲೆ CT ರವಿ ಅವ್ರಿಗೆ? ಐ ಡೋಂಟ್ ನೋ, ಹಿಂಗೆ ಯಾಕೆ ದ್ವೇಷ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ ಬಿಡಿ. ಒಟ್ಟಿನಲ್ಲಿ ಅಧಿಕಾರ ಸಿಗ್ಬೇಕು, ಹಿಂಗೆ ತೆಗೆದುಕೊಂಡು ಹೋದ್ರೆ ಜನ ನಮ್ಗೆ ಅವಕಾಶ ಮಾಡ್ಕೊಡ್ತಾರ ಅನ್ನೋದು ಅವ್ರ ಭಾವನೆಗಳಲ್ಲಿದೆ ಅಷ್ಟೇ. ಸೊ ಈ ಮಹಿಳೆಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ನಿಮ್ಮಂಥವ್ರೆಲ್ಲಾರು ಯಾವ್ದಾದ್ರು ಒಂದು ಕಮಿಟಿನಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಉಪಯೋಗ ಆಗುತ್ತಲ್ವ?
ಯಾಕೆಂದ್ರೆ ನಿಮ್ಗೆ ಯಾವುದೇ ಆಸೆಗಳಿಲ್ಲ. ಈಗ ಸೇವೆ ಮಾಡಬೇಕು ಅಂತ ಇರ್ತೀರಾ, ಮುಂಚೆದನ್ನ ಸೇವೆ ಮಾಡ್ಕೊಂಡು ಬಂದಿದ್ದೀರಾ, ಈಗಲೂ ಅದೇ ಮನೋಭಾವನೆ ಇರುತ್ತೆ. ನಿಮ್ಮಂಥವ್ರನ್ನ ಹಳಬರನ್ನೆಲ್ಲ ಇಟ್ಕೊಂಡ್ರೆ ಇನ್ನೂ ಉಪಯೋಗ ಆಗುತ್ತಲ್ವಾ ನಿಮ್ಮ ಸರ್ಕಾರಕ್ಕೆ? ಇಲ್ಲ, ಅದಕ್ಕೆ ರಿಯಲೈಸೇಷನ್ ಬೇಕು. ಮತ್ತೆ ಮಹಿಳೆಯರ ಬಗ್ಗೆ ಅವ್ರಿಗೆ ಏನೇ ಕೊಟ್ಟರು ಸಿನ್ಸಿಯರ್ ಆಗಿ ಮಾಡ್ತಾರೆ. ಒಂದು ಫ್ಯಾಮಿಲಿ ನೋಡಿ, ಗಂಡ ಕೆಟ್ಟವನಿರ್ಲಿ, ಒಳ್ಳೆಯವನಿರ್ಲಿ, ಕುಡ್ಕ ಇರ್ಲಿ, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಆ ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇರಾದೆ ಇರುತ್ತೆ ಹೆಣ್ಮಕ್ಳಿಗೆ. ಹಾಗೆ ನಮಗ್ ಕೊಟ್ಟಂತ ಕೆಲಸವನ್ನ ಅಷ್ಟೇ ಸಿನ್ಸಿಯರ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಇರಾದೆ ಇರ್ತದೆ. ಈಗ ಎಕ್ಸಾಂಪಲ್ ಕೆಲವೆಲ್ಲ ಬಂದಿದ್ದೇವಲ್ಲ, ನೋಡಿದ್ರಲ್ಲ ಹಗರಣಗಳು, ಅದು ಯಾವುದೋ ಒಂದು ಇದರಲ್ಲಿ ಬೋರ್ಡ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂತ ಬಂದಿಲ್ವಾ? ಆ ತರದೆಲ್ಲ ಹೆಣ್ಮಕ್ಳು ಆಗಿರೋದ್ರಲ್ಲಿ ಹೆಣ್ಮಕ್ಳಿಗೆ ಆತರ ಚೇರ್ಮನ್ಗಿರಿ ಕೊಟ್ಟಿರೋದು ಹೆಚ್ಚಿಗೆ ಇಲ್ಲ. ನನ್ನ ಕಾಲದಲ್ಲಿ ಇತ್ತು, ಫಿಲೋಮಿನಾ ಪೇರೆಸ್ ವುಮೆನ್ ಕಮಿಷನ್ ಚೇರ್ ಮಾಡಿದ್ದು ಕಮಲಮ್ಮ ಅಂತ ಮಾಡಿ, ಅವರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು. ಮಂಜುಳಾ ನಾಯ್ಡು ಎಕ್ಸ್ ಕಾರ್ಪೊರೇಟರ್, ಅವಳು ಬಾಲ್ಭವನ್ ಚೇರ್ಮನ್ ಆಗಿದ್ರು. ಹಾಗೇನಂತ ಹೆಸರು ಯಾರು ಕೆಡಿಸ್ಕೊಂಡಿರ್ಲಿಲ್ಲ. ಅದೇ ಯಾವ್ದೋ ಇವ್ರು ಹಿಂದಿನ ಸರ್ಕಾರ ಬಂದಾಗ ಈ ಮೊಟ್ಟೆ ಹಗರಣ ಬಂತು, ಅಂಗನವಾಡಿಗೆ ಮೊಟ್ಟೆ ಸಪ್ಲೈ ಇದ್ರಲ್ಲಿ ವಿಷಯ ಬಂತು. ಅದ್ ಬಿಟ್ರೆ ಹೆಚ್ಚಿಗೆ ಹೆಣ್ಮಕ್ಳ ಬಗ್ಗೆ ಆತರ ಇವೆಲ್ಲ ಬಂದಿಲ್ಲ. ಹಂಗಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಒಂದು ಜವಾಬ್ದಾರಿ ಕೊಟ್ರೆ ಅವರು ತುಂಬಾ ಸಿನ್ಸಿಯರ್ ಆಗಿ ಕಮಿಟೆಡ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ ಎಲ್ಲ ನಮ್ಮ ನಾಯಕರಲ್ಲೂ ಬರ್ಬೇಕು, ಇವತ್ತಿನವರಲ್ಲೂ ಬರ್ಬೇಕು, ಹಳಬರಲ್ಲೂ ಬರ್ಬೇಕು, ಎಲ್ಲ ಪಕ್ಷದಲ್ಲೂ ಬರ್ಬೇಕು. ಈಗ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಎಷ್ಟು ಜನ ಮಹಿಳಾ ಮಂತ್ರಿ ಮಾಡಿದ್ರು? ಹೆಸರಿಗೆ ಒಂದೇ, ಒಬ್ಬರೇ ಮಾಡಿದ್ರು ಅಲ್ವಾ? ಕೃಷ್ಣ ಅವ್ರ ಕಾಲದಲ್ಲಿ 3 ಜನ ಮಾಡಿದ್ರು. ಈಗ ನಮ್ಮ ಸಿದ್ದರಾಮಯ್ಯನ ಕಾಲದಲ್ಲಿ ಎಷ್ಟು ಜನ ಮಾಡಿದ್ದಾರೆ? ಒಬ್ಬರೇ ಮಾಡಿದ್ದಾರೆ. ಯಾಕೆ? ಒಂದಿಬ್ಬರು ಕೊಡ್ಬೋದಾಗಿತ್ತಲ್ಲ. ನಾನು ಹೇಳೋದು, ಈ ಸೀನಿಯರ್ ಇದ್ರಲ್ಲ, ಈ ಲಕ್ಷ್ಮಿ ಜೊತೆಯಲ್ಲಿ ಆ ರೂಪ ಅಂತ KGF ಲೇಡಿ ಇದ್ರು, ಹೊಸ್ತಾಗಿ ಬಂದವ್ರಿಗೆ ಏನ್ ಕೊಡಬಾರ್ದು ಅಂತ ಇರ್ಲಿಲ್ವಲ್ಲ? ಫಸ್ಟ್ ಟೈಮ್ ಬಂದವ್ರಿಗೆ ಅವಾಗ ಕೃಷ್ಣ ಅವರು ಸುಮಾ ವಸಂತು, ರಾಣಿ ಸತೀಶು, ನಫೀಸಾ ಫಜಲ್ಗೆಲ್ಲ ಕೊಟ್ಟಿರ್ಲಿಲ್ವಾ? ಆಮೇಲೆ ಚಿಕ್ಕಮಂಗ್ಳೂರಿಗೆ ಮಂತ್ರಿನೇ ಇಲ್ಲ, ಮಂತ್ರಿ ಸ್ಥಾನನೇ ಇಲ್ಲ ಮೊದಲಿಂದಲ್ವ. ನಾನು ಚಂದ್ರೇಗೌಡರು ಸಗೀರ್ ಆದ್ಮೇಲೆ ಯಾವ ಸರ್ಕಾರ ಬಂದ್ರು ನಮ್ ಜಿಲ್ಲೆ ನೆಗ್ಲೆಕ್ಟೆಡ್. ನಿಮ್ ಜಿಲ್ಲೆ ಬೇರೆ ಜಿಲ್ಲೆಯವರೇ ಬರ್ತಾರೆ. ಅದೇ ಅದೇನಕ್ಕೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಚಿಕ್ಕಮಗಳೂರು ಒಂದಕ್ಕೇನೋ ಅಂತ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅದೇ ತರ ಹಾಸನಲ್ಲೂ ಹಾಗೆ ಮಾಡಿದ್ದಾರೆ. ಹಾಸನ ಇದುವರೆಗೂ ಇನ್ಚಾರ್ಜ್ ನಮ್ ಸರ್ಕಾರ ಬಂದಾಗಲ್ಲ, ರೇವಣ್ಣ ಬಿಟ್ಮೇಲೆ ಇನ್ಚಾರ್ಜ್. ಸೊ ಹೆಣ್ಮಕ್ಳಿಗೆ ಎಲ್ಲೋ ಒಂದ್ ಕಡೆ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಮತ್ತೆ DK ಶಿವಕುಮಾರ್ ಅವರು ಇದ್ದಾರೆ, ತುಂಬಾ ಹಳೆ ಲೀಡರ್ ಇದ್ದಾರೆ. ಈಗ KJ ಜಾರ್ಜ್ ಅವರು ಇದ್ದಾರೆ, ಮತ್ತೆ G ಪರಮೇಶ್ವರ್ ಇದ್ದಾರೆ, ಇನ್ನು ಸುಮಾರು ಜನ ನಾಯಕರುಗಳಿದ್ದಾರೆ. ಎಲ್ಲೋ ಒಂದ್ ಕಡೆ ತುಂಬಾ ಕಡೆಗಣಿಸ್ತಾ ಇದಾರ ನಿಮ್ಮ ಸರ್ಕಾರದಲ್ಲಿ ನಿಮ್ಗೇನೆ ಹಳಬರಿಗೆ? ನಮ್ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸರ್ಕಾರಗಳು ಬಂದಾಗ ಎಷ್ಟು ಜನ ಚೇರ್ಮನ್ಶಿಪ್ ಕೊಟ್ಟಿದ್ರು? ನಾನು ಟೋಟಲಿ ರಾಜಕಾರಣಿಗಳು, ಮೆನ್ ಪೊಲಿಟಿಷಿಯನ್ಸ್ ಇದ್ದಾರಲ್ಲ, ದೇರ್ ಆಲ್ ಎಗನೆಸ್ಟ್ ದ ವುಮನ್ ಅಂತಾನೆ ಹೇಳ್ಬೇಕಾಗುತ್ತೆ. ಸುಮ್ಮನೆ ಹೆಸರಿಗೆ ಒಂದು ಮಹಿಳಾ ವಿಂಗ್ ಅಂತ ಇಟ್ಕೊಂಡಿರ್ತಾರೆ, ಹೆಸರಿಗೆ ಒಬ್ಬೊಬ್ಬರನ್ನ ಇದು ಮಾಡ್ತಾರೆ. ಅರ್ಥ ಆಯ್ತಾ? ಹಾಗೆ ನಮ್ಮಲ್ಲೂ ನಮ್ಮ ನಾಯಕರುಗಳಿಗೆ ಯಾಕೆ ಆ ಥರ ಪ್ರೆಷರ್, ಅವ್ರು ಹಿಂಬಾಲಕರು ಇರ್ತಾರೆ, ಅವ್ರ ಪ್ರೆಷರ್ ಜಾಸ್ತಿ ಇರುತ್ತೆ. 3 ಹೊತ್ತು ಅವ್ರ ಹಿಂದೆನೆ ನೀವು ನೋಡಿಲ್ಲ, ಯಾವ್ದೋ ರಾಜಕಾರಣಿ ಬರ್ತಾರೆ ಅಂದ್ರೆ ಪಾಪ ಯಾವ್ದೋ ಊರಿಗೆ ಹೋಗ್ತಾರೆ, ಅಲ್ಲಿ ಜನರಿಗೆ ಅವ್ರ ಹತ್ರ ಹೋಗ್ಬೇಕು, ಮಾತಾಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಜಾಗನೇ ಕೊಡೋದಿಲ್ಲ. ಹಿಂದ್ಗಡೆ ಇವ್ರ ಹಿಂಬಾಲಕರೇ ಹೋಗಿ ಮುಂದೆ ನಿಂತು ಬಿಡ್ತಾರೆ. ಪಾಪ ಅನಿಸ್ತದೆ ನನಗೆ. ಅರ್ಥ ಆಯ್ತಾ? ಆ ಹಿಂಬಾಲಕರ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಈ ಹೆಣ್ಮಕ್ಳು ಹೆಂಗ್ ನುಗ್ಗಕ್ ಆಗಲ್ವಲ್ಲ. ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ಉಣ್ಣಕ್ಕೆ, ತಿನ್ನಕ್ಕೆ, ಕುಡಿಯಕ್ಕೆ ಎಲ್ಲ ಜೊತೆಲಿ ಇರ್ತಾರ ಭಾವನೆಯಿಂದ ಅವ್ರಗಳಿಗೆ ಹೆಚ್ಚು ಒತ್ತು ಕೊಡ್ತಾರಂತ ನನಗೆ ಅನಿಸ್ತದೆ. ನಮ್ ದುರಂತ, ನಮ್ದು ಇದೆಲ್ಲ ನೋವು ಸಂಕಟನ ಹಾಸಿಗೆ ತಿಂಬಿಗಳಿಗೆ ಹೇಳ್ಕೊಡ್ಬೇಕು, ಎಲ್ಲಿ ಹೇಳಂಗಿಲ್ಲ. ಆಮೇಲೆ ನಮ್ಗೆ ನೀವು ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ ಮೇಡಮ್, ಏನು ನಿಮ್ಮ ಪಕ್ಷನ ಇನ್ನೂ ನೀವು ವಹಿಸ್ಕೊಂಡೇ ಮಾತಾಡ್ತಾ ಇದ್ದೀರಾ? ಇಲ್ಲ ವಹಿಸ್ಕೊಂಡೆ. ಯಾಕೆಂದ್ರೆ ನಿಮ್ಮಲ್ಲಿ ತುಂಬಾ ಇದೆ, ಫೈರ್ ಇದೆ. ನೀವು ಅದನ್ನು ಕೆಲವೊಂದು ಬೇಕಾ ಬೇಡ, ಯಾಕೆ ಬೇಕು ಈ ಕಾಲದಲ್ಲಿ? ನಾ ಹೇಳಿದ್ದೀನಿ, ತುಂಬಾ ಸಾರಿ ಹೇಳಿದ್ವಿ. ಸೌಮ್ಯ ರೆಡ್ಡಿ ತಗೊಂಡ್ರಲ್ಲ, ಅವಾಗ ಮಹಿಳಾ ವಿಂಗ್ ಅನ್ನೋ ಹೆಸರಿಗೆ ಮಾತ್ರ ಇರೋದು ಬೇಡಮ್ಮ. ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಅಷ್ಟೇ, ಇಲ್ಲೂ ಅಷ್ಟೇ.
ಯು ಮಸ್ಟ್ ಪ್ರೂವ್ ಯುವರ್ ಇದು ಅಂತ ಪವರ್. ಹಾ, ನಾವು ಹೇಳಿದವ್ರಿಗೆ ನೀವು ಟಿಕೆಟ್ ಅನ್ನ ಅಪ್ರೂವ್ ಮಾಡಲೇಬೇಕು. ಯಾವುದೇ ನಾಯಕರ ಶಿಫಾರಸ್ ಮೇಲೆ ಮಹಿಳಾ ವಿಂಗು ಎಲ್ಲೆಲ್ಲಿ ಮಹಿಳೆಯರಿಗೆ ಕೊಟ್ರೆ ಅವರು ಸಮರ್ಥವಾಗಿ ಶಾಸಕರಾಗ್ಬೋದು ಅಂತದ್ ನೀವು ಕೊಟ್ಮೇಲೆ ಅದು ಆಗ್ಬೇಕು. ಸುಮ್ಮನೆ ಹೆಸರಿಗೆ ಹಾಕಿರ್ಬೇಕು. ಸೆಂಟ್ರಲ್ ಅಷ್ಟೇ, ಇಲ್ಲೂ ಅಷ್ಟೇ, ಅದು ಇರಬಾರ್ದು. ಮತ್ತೆ ಅಧಿಕಾರಕ್ಕೋಸ್ಕರ ಯಾವ ಹೆಣ್ಮಕ್ಳು ಹುಜೂರ್ಗಿರಿ ಮಾಡಕ್ ಹೋಗ್ಬೇಡಿ, ಮತ್ತೆ ಹಲ್ಕಿರ್ಕೊಂಡು ಹೋಗ್ಬೇಡಿ. ನಿಮ್ಮ ಸಮರ್ಥನೆಯನ್ನ ನಿಮ್ಮ ಲೆವೆಲ್ಲೇ ಮಾಡ್ಕೊಂಡು ಹೋಗಿ. ನಿಮ್ಮ ಊರು ಕೇರಿಗಳಲ್ಲಿ ಸಾಕಷ್ಟು ಹೆಣ್ಣುಮಕ್ಳಿಗೆ, ಇದು ಅಂಗವಿಕಲರಿಗೆ ಎಲ್ಲ ಸಹಾಯ ಮಾಡಕ್ಕಿರ್ತಾವ. ಸಹಜವಾಗಿ ಇವರಿಂದ ನಮ್ಗೆ ಸಹಾಯ ಆಗಿದೆ ಅಂತ ಹೇಳಿ ಅವ್ರು ರೆಕಗ್ನೈಸ್ ಮಾಡ್ತಾರೆ. ಚುನಾವಣೆ ಬಂದಾಗ ನಾಯಕರುಗಳು ಗಂಡಸರು ನಿಮ್ಮ ಕಾಲ್ ಬುಡಕ್ಕೆ ಬರ್ತಾರೆ, ಕೇಳ್ತಾರೆ, ನೋಡಮ್ಮ ನಿನ್ ಸಪೋರ್ಟ್ ಬೇಕು, ಇಷ್ಟು ಜನ ಹೆಣ್ಮಕ್ಳು ನಿನ್ ಹಿಂದೆ ಇದ್ದಾರೆ, ಇಷ್ಟು ಚೆನ್ನಾಗಿ ಸಹಾಯ ಮಾಡಿದೀಯ ಅಂತೀಯ ಅಂತ ಹೇಳಲ್ವಾ? ಹಂಗಿರ್ಬೇಕು. ಹುಜುರ್ಗಿರಿ ಯಾಕೆ ಮಾಡ್ತೀರಿ ಅಂತ ಹೇಳಿದೋಳು ನಾನು ಓಪನ್ ಆಗಿ. ಸೊ ನೀವ್ ಹೇಳ್ತಾ ಇರೋದು ಈಗಿನ ಮಾಡ್ರನ್ ಹೆಣ್ಮಕ್ಳಿಗೆ ಮಾತ್ರ ಪೊಸಿಷನ್ಗಳು ಸಿಗ್ತಾ ಇದೆ, ಈ ಹಳಬರಿಗೆ ಯಾರಿಗೂ ಪೊಸಿಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಆ ದೃಷ್ಟಿ ಅಂತಲ್ಲ, ಅವ್ರಿಗೂ ಕೂಡ ಈಗ ಸಿಕ್ಕಿರೋ ಹೆಣ್ಮಕ್ಳಿಗೂ ಕೂಡ ಸೇರ್ಕೊಂಡು ನಾ ಹೇಳೋದು. ನಾವು ನಮ್ಮ ಏರಿಯಾದಲ್ಲಿ ಸಮರ್ಥವಾಗಿ, ಈಗ ನಾನು ನನ್ನ ಪಂಚಾಯತಿಗೆ ನಿಲ್ಬೇಕು, ಕಾರ್ಪೊರೇಷನ್ ನಿಲ್ಬೇಕಂದ್ರೆ ವರ್ಕ್. ನಾನು ಹೇಳಿದ್ದೀನಿ ಮೊನ್ನೆ ಎಲ್ಲ 2,000 ರೂಪಾಯಿದವ್ರನ್ನೆಲ್ಲ ಒಟ್ಟಿಗೆ ಸೇರಿಸು, ಒಂದು ಹೆಲ್ತ್ ಕ್ಯಾಂಪ್ ಮಾಡು, ಇನ್ನೇನೋ ಯಾರನ್ನಾರ ಕರ್ಸಿ ಅವ್ರಿಗೊಂದು ತಿಳುವಳಿಕೆ ಹೇಳಿಸು. ಮೊನ್ನೆ ಯಾರೋ ನನ್ಗೆ ಸೀಟ್ ಕೊಡಿಸ್ಬೇಕು ಅಂದಾಗ ನಾನು ಇದೇ ಹೇಳಿದೆ, ಇದೆಲ್ಲ ಮಾಡ್ತಾ ಇದ್ರೆ ನೀನ್ ಅಲ್ಲಿ ಕೆಲಸ ಮಾಡಿದೆ ಅಂತ ಅನುಕೂಲ ಆಗುತ್ತೆ, ಶಿಫಾರಸ್ ಮಾಡಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನೇ ಹೇಳಿದೆ. ನಾವು ಅದ್ ಮಾಡೋದೇ ಇಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಫೀಲ್ಡ್ ಇಳಿತೇವೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ. ಅದು ಬಿಟ್ಟು ಇನ್ನೆಲ್ಲ ಬರೀ ಇದೆ. ಅವಾಗ ಗುಂಡೂರಾವ್ ಕಾಲದಲ್ಲಿ ಜಿಂದಾಬಾದ್ ಇತ್ತು, ಈಗ ಬೇರೆ, ನಿಮ್ಗೆ ಗೊತ್ತಲ್ವಾ ಹೆಸರು ಕೂಗೋದು, ಅದೆಲ್ಲ ನಾನು ತುಂಬಾ ನಡೀತಾ ಇದೆಯಲ್ಲ. ಸೊ ಕೊನೆಯದಾಗಿ ಮೇಡಮ್, ಈಗ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ, DCM ಅವರು ಮತ್ತೆ KPCC ಅಧ್ಯಕ್ಷರು ಕೂಡ, ಸೊ ಅವರ ಮುಂದೆ ನಿಮ್ಮ ಅಪೀಲ್ ಏನು? ಅಲ್ಲ, ಮಹಿಳೆಯರನ್ನ ಕಡೆಗಣಿಸ್ಬೇಡಿ. ನಾವು 50% ಮತದಾರರಿದ್ದೀವಿ, ಅರ್ಥ ಆಯ್ತಾ? ಮಹಿಳೆಯರಿಗೆ ಎಲ್ಲ ಒಂದು ಅವಕಾಶಗಳನ್ನು ಹೆಚ್ಚೆಚ್ಚು ಕೊಡಿ. ಯಾಕೆಂದರೆ ನಾವು ಯಾವುದೇ ರೀತಿಯಲ್ಲಿ ವಂಚನೆ ಮಾಡ್ದಲೆ ಸಮರ್ಥವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕುಟುಂಬ ಹೇಗೆ ನಿರ್ವಹಿಸಬಲ್ವೋ ಹಾಗೆ ನಮಗೆ ಕೊಟ್ಟ ಕೆಲಸವನ್ನು ನಿರ್ವಹಿಸ್ತೀವಿ ಅನ್ನೋ ವಿಶ್ವಾಸ ಇಟ್ಕೊಳ್ಳಿ ಅಂತ ಬರೀ ನಮ್ಮ ಪಾರ್ಟಿಯವರಿಗೆಲ್ಲ, ಎಲ್ಲ ಪಾರ್ಟಿಯವ್ರಿಗೂ ಹೇಳೋದು ಇದೇ ಮಾತು. ಜೊತೆಗೆ ನಮ್ಮ ಮಹಿಳೆಯರು ಒಗ್ಗಟ್ಟಾಗಿ ಹೋಗ್ಬೇಕಾಗತ್ತೆ. ಎಲ್ಲಿ ಯಾವುದೇ ಪಕ್ಷದಲ್ಲಿ ಮಹಿಳೆಯರಿಗೆ ಅನ್ಯಾಯ ಆದರೂ, ಇಡೀ ಸಮಾಜದಲ್ಲಿ ಅನ್ಯಾಯ ಆದರೂ ಒಗ್ಗಟ್ಟಾಗಿ ವಾಯ್ಸ್ ಮಾಡಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ. ಅವ್ರಿಗೇನೋ ಕೊಟ್ಟ ತಕ್ಷಣ ನಾನು ಸಂಕಟ ಪಡೋದು, ಇನ್ನೊಬ್ಬರಿಗೇನೋ ಕೊಟ್ಟರೆ ಅವ್ಳಿಗೆ ಯಾಕೆ ಕೊಟ್ರಿ ಅಂತ ಕೇಳೋ ಪ್ರಶ್ನೆ ಅಲ್ಲ. ಇಲ್ಲಿ ಸಮರ್ಥರಿದ್ದರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅನ್ನೋ ಸಮಾಧಾನ ನಮಗಿರಬೇಕಾಗತ್ತೆ. ನಮಗೆ ಎಲ್ಲೆಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ, ಮಹಿಳೆಯರಿಗಾಗಲಿ ಮತ್ತು ಯುವತಿಯರಿಗಾಗಲಿ ಅಥವಾ ವಯೋವೃದ್ಧರಿಗಾಗಲಿ, ನಾವು ಭಾಳ ಸಿನ್ಸಿಯರಾಗಿ ಕೆಲಸ ಮಾಡಿಕೊಂಡು ಹೋದರೆ ಶ್ರೇಯಸ್ಸು ಸಿಗುತ್ತೆ, ಸಮಾಜನೂ ಒಪ್ಕೊಳ್ತದೆ. ಆ ದಿಸೆಯಲ್ಲಿ ನಾನು ನಮ್ಮ ಮಹಿಳೆಯರಲ್ಲಿ ಮನವಿ ಮಾಡಿಕೊಡ್ತೇನೆ. ವರ್ಗದಲ್ಲಿ ಈಗ ಒಂದು ಕಡೆ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕಿತ್ತು ಮೀಸಲಾತಿ ಬಗ್ಗೆ, ಅದನ್ನು ತಗೊಂಡಿಲ್ಲ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಈ ಮೀಸಲಾತಿ ಹೋರಾಟ ಬಹಳ ಕಾಲದಿಂದ ನಡೀತಿದೆ. ನಾವು ಬಂದಾಗ ನನಗೆ ಗೊತ್ತೇ ಇಲ್ಲ ಈ ಎಡಗೈ ಬಲಗೈ ಸಂಗತಿ. ಸತ್ಯವಾಗ್ಲೂ ನಾನು ಓದುವಾಗ್ಲೂ ಗೊತ್ತಿಲ್ಲ. ನಮ್ಮಲ್ಲಿ ಇಲ್ಲೂ ಇಲ್ಲ, ನಮ್ಮ ಏರಿಯಾದಲ್ಲಿ ಮೂಡಿಗೆರೆಯಲ್ಲಿ ಅದು ಇಲ್ಲೂ ಇಲ್ಲ, ಪಂಗಡಗಳ ವಿಂಗಡಣೆ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದೆ. ಮತ್ತೆ ಒಂದು ಮೀಸಲಾತಿ ಅಂತ ಹೇಳಿದ್ರೆ ಈ ಯಾರು ಪರಿಶಿಷ್ಟ ವರ್ಗದ ಅಸ್ಪೃಶ್ಯರು ಅವರಿಗೆ ಹೆಚ್ಚು ಆದ್ಯತೆ ಸಿಗಬೇಕು. ಇದರಲ್ಲಿ ಏನಾಗಿದೆ, ಕೆಲವೊಂದು ಇನ್ಕ್ಲೂಡ್ ಮಾಡಿಬಿಟ್ರು ಸ್ಪರ್ಶರ್ನ. ಈಗ ಅವರು ಜಾಸ್ತಿ ಅಡ್ವಾಂಟೇಜ್ ತಗೊಳ್ತಿದ್ದಾರೆ ಅನ್ನೋ ಭಾವನೆ ನಮಗೆಲ್ಲ ಬಂದ್ಬಿಟ್ಟಿದೆ. ಅದು ಆಗಬಾರ್ದು. ಇದು ಅಸ್ಪೃಶ್ಯತೆಯನ್ನು ಯಾರು ಉಂಡಿದ್ದಾರೆ, ಸಂಕಟ ಪಟ್ಟಿದ್ದಾರೆ, ಅವ್ರಿಗೆ ಮೊದಲು ಆದ್ಯತೆ ಸಿಗಬೇಕು ಅನ್ನೋದು ನನ್ನ ಒಂದು ಮನವರಿಕೆ. ಮತ್ತು ಉಳಿದವರು ಈ ಒಂದು ನೋವು ಸಂಕಟ ಏನೋ ಅನುಭವಿಸಿಲ್ಲ, ಆದರೆ ಆರ್ಥಿಕವಾಗಿ ಸ್ವಲ್ಪ ಅವರು ನಮ್ಮ ಹಾಗೆ ಸಂಕಟದಲ್ಲಿ ಇರ್ಬೋದು. ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಮಾಡಿ. ಮೀಸಲಾತಿಯಲ್ಲಿ ಸುಮ್ಮನೆ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋದ್ರಲ್ಲಿ
ಅರ್ಥ ಇಲ್ಲ. ಮತ್ತು ಆದಷ್ಟು ಬೇಗ ಎಲ್ಲರಿಗೂ ಸಹಮತವಾಗ ರೀತಿಯಲ್ಲಿ ಒಂದು ತೀರ್ಮಾನ ತಗೊಳ್ಳೋದು ಒಳ್ಳೆಯದು. ಅದನ್ನು ಡಿಲೇ ಮಾಡಬಾರ್ದು. ಡಿಲೇ ಮಾಡೋಕ್ಕೆ ಹೋದಷ್ಟು ಇನ್ನೊಂದಷ್ಟು ಅದು ಅಸಮಾಧಾನಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಒಂದು ಗುಂಪಿಗೆ ಇನ್ನೊಂದು ಗುಂಪಿಗೆ ಅಸಮಾಧಾನಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದಾಗಬಾರ್ದು. ಯಾಕೆ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಒಂದು ಡಿಸಿಷನ್ ತಗೊಂತ ಇಲ್ಲ? ಅಲ್ಲ, ಈಗ ಡಿಸಿಷನ್ ಬಂದಿದ್ದಾರೆ. ಅಲ್ಲ, ಇಲ್ಲಿ ಏನಾಗಿದೆ ಅಂತ ಈ ಗುಂಪುಗಳಲ್ಲೇ ಮೇಲಾಟ ನಡೀತಿದೆಯಲ್ಲ. ನಮ್ಗೆ ಕಡಿಮೆ ಆಯಿತು, ಅವ್ರನ್ನ ಸೇರಿಸಿ, ಇವ್ರನ್ನ ಕಡಿಮೆ ಆಯಿತು, ನಮ್ಮಲ್ಲಿ ಸಬ್ ಕಮ್ಯುನಿಟಿ ಕಾಸ್ಟ್ಗಳು ಜಾಸ್ತಿ ಇದೆ, ಈ ಥರ ಮೇಲಾಟ ಮಾಡ್ತಿದ್ದಾರಲ್ಲ. ಹಾಗಾಗಿ ನಿಮಗಾಗಲಿ ನಮಗಾಗಲಿ ತಲೆನೋವು ಇದ್ದೇ ಇರ್ತದೆ. ಆದರೆ ಬೋಲ್ಡಾಗಿ ಒಂದು ತೀರ್ಮಾನಕ್ಕೆ ಬರಬೇಕಷ್ಟೇ. ನನಗೆ ಮನಸ್ಸಲ್ಲಿ ಏನು ಅನ್ನಿಸ್ತದೆ, ನಾನು ಇದು ಮಾಡಿದರೆ ಎಲ್ಲರಿಗೂ ನ್ಯಾಯ ಒದಗಿಸ್ದಂಗೆ ಆಗ್ತದೆ ಅಂತ ನನ್ನ ಮನಸ್ಸಿಗೆ ಏನು ಅನ್ನುತ್ತೆ ಅದನ್ನು ಮಾಡಿದರೆ ಮುಗೀತು. ಮತ್ತು ಯಾರು ಬೈಕೊಳ್ಳಿ, ಯಾರು ಬೇಜಾರು ಪಟ್ಟಲಿ, ಅವ್ರನ್ನೆಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಯಾವುದೇ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ನೀವು ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಮೀಟ್ ಮಾಡಿ ಇದ್ರ ಬಗ್ಗೆ ಈ ತರ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಯಾಕೆ ಮನವರಿಕೆ ಮಾಡ್ಕೊಡ್ಬಾರ್ದು? ಅವರು ಹಿರಿಯ ಈ ಮೀಸಲಾತಿ ವರ್ಗದಿಂದ ಬಂದವರಿಗೆ, ಮೀಸಲು ಇದನ್ನ ಪಡೆದವ್ರಿಗೆ ಕರೆದು ಮಾತಾಡಿದ್ರೆ ಮಾತಾಡ್ಬೋದು. ನಾವೇ ಮೂಗು ತೂರ್ಸ್ಕೊಂಡು ಹೋಗೋದ್ರಲ್ಲಿ ಸರಿ ಇಲ್ಲ ಅಂತ ನನಗನ್ನಿಸ್ತದೆ. ಏನೇ ಆಗಲಿ ಇವೆಲ್ಲ ಹೋಗಬೇಕು ಅಂತ ಹೇಳಿದರೆ ಸಮಾಜದಲ್ಲಿ ತುಂಬ ಸುಧಾರಣೆ ಆಗಬೇಕು, ಬದಲಾವಣೆ ಆಗಬೇಕು. ಈ ಜಾಸ್ತಿ ವ್ಯವಸ್ಥೆ ಇದೆಯಲ್ಲ, ಇದೊಂದು ದೊಡ್ಡ ಕ್ಯಾನ್ಸರ್ ಕಾಯಿಲೆ. ಇದಕ್ಕೆ ಮದ್ದೇ ಇಲ್ಲ ಅಂತ ಯಾಕೆ ಸಮಾಜ ಅರ್ಥ ತಿಳ್ಕೊಳ್ಬೇಕು? ಮದ್ದಿದೆ, ಅದು ಮನಸ್ಸಿಗೆ ಮದ್ದು ಕೊಡಬೇಕು. ಈಗ ಕೊಳೆ ಮೈಗೆ ಅಂಟ್ಕೊಂಡ್ರೆ, ಮುಖಕ್ಕೆ ಅಂಟ್ಕೊಂಡ್ರೆ, ತಲೆಗೇನಾರು ಅಂಟ್ಕೊಂಡ್ರೆ ಈಗೆಲ್ಲ ನ್ಯೂ ಅಂತ ಬರ್ತವಲ್ಲ, ನ್ಯೂ ಡವ್ ಸೋಪು, ನ್ಯೂ ಲಕ್ಸು ಅಂತೆಲ್ಲ ಬರ್ತವಲ್ಲ, ಅಥವಾ ನ್ಯೂ ರಿನ್ನು ಅಂತ ಬರ್ತಾವಲ್ಲ, ಅದು ಎಲ್ಲದರಲ್ಲೂ ತೊಳಿಬೋದು. ಆದರೆ ಮನಸ್ಸಿನ ಕೊಳಕು ಮತ್ತು ನಮ್ಮ ಬುದ್ಧಿ ಒಳಗೆ ಸೇರ್ಕೊಂಡಿದ್ದಲ್ಲ, ಆ ಕೊಳಕನ್ನು ಹೋಗ್ಲಾಡಿಸೋಕ್ಕೆ ಈ ನಮ್ಮ ಸೃಷ್ಟಿಕರ್ತನಿಗೂ ಸಹ ಅರ್ಥ ಆಗ್ತಿಲ್ಲ ಏನೋ ಅಂತ ನನಗನ್ನಿಸ್ತದೆ. ಮತ್ತೆ ಬುದ್ಧ, ಬಸವ, ಅಂಬೇಡ್ಕರ್ ಹುಟ್ಟಿ ಬರ್ಬೇಕೇನೋ ಅನ್ನಿಸ್ತದೆ. ಹುಟ್ಟಿ ಬಂದರೂ ಸಾಧ್ಯ ಆಗ್ತದೋ ಇಲ್ವೋ. ಆದರೆ ನಾವು ಕುಡಿಯೋದು ಒಂದೇ ನೀರು, ಸೇವಿಸೋದು ಒಂದೇ ಗಾಳಿ, ನೋಡೋದು ಬೆಳಕು ಒಂದೇ. ಆದರೆ ಎಲ್ಲರ ಮೈಲಿ ಹರಿಯೋದು ರಕ್ತ ಒಂದೇ. ಆದರೆ ನಾವು ಆರ್ಥಿಕದಲ್ಲಿ ತಾರತಮ್ಯ ಆಗಿರ್ಬೋದು, ಯಾಕಂದರೆ ಡಿಸ್ಪ್ಯಾರಿಟಿ ಇರ್ಬೋದು. ಯಾಕೆ ಅಂತ ಹೇಳಿದರೆ, ನಮ್ಮ ಹಿಂದಿನವರು ಅವರು ಈ ಒಂದು ಕೂಲಿ ಬದುಕಿನಲ್ಲೇ ಬಂದವರು. ಅವರಿಗೆ ಹೆಚ್ಚು ಶಿಕ್ಷಣವಂತರಾಗಲಿಲ್ಲ, ಮತ್ತು ಜಮೀನು ಪಡ್ಕೊಳ್ಬೇಕು ಅನ್ನೋ ಭಾವನೆ ಅಥವಾ ಅವರಿಗೆ ಹೋರಾಟದ ಕಿಚ್ಚು ಬಂದಿಲ್ಲದೆ ಇದ್ದರಿಂದ ಅವರು ಒಂದು ರೀತಿ ಕೂಲಿ ಕಾರ್ಮಿಕರಾಗೋ ಇನ್ಯಾವನೋ ಕಾರ್ಮಿಕರಾಗೇ ಉಳ್ಕೊಂಡು ಬಂದಿದ್ದಾರೆ. ಈ ಜಮೀನ್ದಾರಿಕೆಯಿಂದ ಬಂದವರು ಜಮೀನನ್ನ ಅದನ್ನೇ ಹೆಚ್ಚು ಮಾಡ್ಕೊಳ್ತಾ ಬಂದರು. ಅವರು ಆ ಜಮೀನ್ದಾರಿಕೆ ಸಮುದಾಯದವರು ಅದನ್ನು ಉಳಿಸ್ಕೊಂಡು ಹೋಗಿದ್ದಾರೆ. ಅದಷ್ಟರಲ್ಲಿ ಡಿಸ್ಪ್ಯಾರಿಟಿ ಇದೆ ವಿನಃ ಇನ್ನು ಯಾವುದ್ರಲ್ಲೂ ಡಿಸ್ಪ್ಯಾರಿಟಿ ಇಲ್ಲ. ಈ ಅಸ್ಪೃಶ್ಯತೆ ಅನ್ನೋದಕ್ಕೆ, ಜಾತಿ ವ್ಯವಸ್ಥೆಗೆ. ಆದರೆ ಈಗಲೂ ಮರ್ಯಾದೆಗೇಡಿನ ಹತ್ಯೆ ಇದೆಲ್ಲ ಮಾಡ್ತಿದ್ದಾರಲ್ಲ, ಅದು ನಿಜವಾದ ಒಂದು ಕ್ರೂರವಾದ, ಇದು ಅಮಾನ್ಯವಾದ ಒಂದು ಇದು ಕೃತ್ಯಗಳು. ಯಾಕೆ? ಮನುಷ್ಯರ ತಾನೇ ಎಲ್ಲರೂ. ನಾನು ಹೇಳ್ದಂಗೆ ನಮ್ಮಲ್ಲಿ ಪ್ರಾಕ್ಟೀಸ್ಗಳು ಬೇರೆ ಬೇರೆ ಇರ್ಬೋದು, ಆದರೆ ತಿಳುವಳಿಕೆ, ತಿನ್ನೋ ಅನ್ನ, ನೀರು, ಕುಡಿಯೋ ನೀರು, ನಾವು ವಾಸಿಸುವ ನೆಲ, ಜಲ, ಬೆಳಕು ಎಲ್ಲರದು ಒಂದೇ ಆಗಿರ್ಬೇಕ್ರಿ. ಯಾಕೆ ಮರ್ಯಾದೆಗೆ ಬದುಕೊಳ್ಳಿ ಅಂತ ಬಿಟ್ಬಿಡ್ಬೇಕು. ನೀವು ಮನೆಗೆ ಸೇರ್ತಿದ್ರೆ ಆ ಹೋದ ಗಂಡನೇ ಆಗಿರ್ಬೋದು, ಹೆಣ್ಣನೇ ಆಗಿರ್ಬೋದು, ಆಯ್ತು, ನೀವು ಸುಖವಾಗಿ ಎಲ್ಲಿರ್ತೀರ ಅಲ್ಲಿ ಬದುಕೊಳ್ಳಿ ಅಂತ. ಈ ಹತ್ಯೆ ಮಾಡೋದಿದೆಯಲ್ಲ, ಇವರು ಒಂದು ರೀತಿಯ ರಾಕ್ಷಸ ಕುಲಕ್ಕೆ ಸೇರಿದವರು. ಅವರಿಗೆ ಮಾತ್ರ ಈ ಭಾವನೆಗಳು ಬರ್ಲಿಕ್ಕೆ ಸಾಧ್ಯ, ಈ ಕೃತ್ಯ ಮಾಡಲಿಕ್ಕೆ ಸಾಧ್ಯ. ನಾವು ಹಿಂದೆ ರಾಕ್ಷಸರು ಇದ್ರು ಅಂತ ನಾವು ಕೇಳಿದ್ವಿ. ಮನುಷ್ಯ ರೂಪದ ರಾಕ್ಷಸರುಗಳನ್ನ ನಾವು ಇಂಥ ಘಟನೆಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಆಗಬಾರ್ದು ಅಂತ ನೋಡಿ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರದವರು ಏನು ಹೇಳ್ತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ. ಈ ಬೇಟಿ ಬಚಾವೋ ಅನ್ನೋದಕ್ಕೆ ಏನು ಹೊಸ ಸ್ಟ್ರಿಕ್ಟ್ ಕಾಯ್ದೆ ಮಾಡಿದ್ರು, ಆ್ಯಕ್ಷನ್ ತಗೊಂಡಿದ್ದಾರೆ ಅನ್ನೋದು ಬೇಕಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ಯೋಗಿ ಇವರಿದ್ದಾರಲ್ಲ, ಆದಿತ್ಯನಾಥ್ ಮುಖ್ಯಮಂತ್ರಿ, ಅವರ ರಾಜ್ಯದಲ್ಲಿ ಎಷ್ಟು ದಲಿತ ಹೆಣ್ಮಕ್ಳನ್ನ ಇದು ಅತ್ಯಾಚಾರ ಮಾಡಿ
ಅವ್ರಿಗೆ ಕೊಲೆ ಮಾಡಿ, ಆಮೇಲೆ ಹೆಣ ಕೂಡ ಅವ್ರ ತಂದೆ ತಾಯಿಗಳಿಗೆ ಕೊಟ್ಟಿಲ್ಲ, ಸುಟ್ಟು ಹಾಕಿ, ಆ ತಂದೆ ತಾಯಿಗಳಿಗೂ ಯಾರು ಅತ್ಯಾಚಾರ ಮಾಡಿದ್ರು ಅವ್ರಿಗೆ ದೌರ್ಜನ್ಯ ಮಾಡಿ ಸಾಯಿಸೋ ಕೆಲಸ ಅಂತನೂ ಆಯಿತು. ತುಂಬ ಕಡೆ ಆಗಿದೆ ಅದು, ಇಲ್ಲಿ ಅಲ್ಲಿ ಮಾತ್ರ ಅಲ್ಲ, ಇವನ್ ನಾರ್ತ್ ಈಸ್ಟಲ್ಲೂ ಕೂಡ ಆಗಿದೆ, ಮಣಿಪುರದಲ್ಲೇ ಆಗಿದೆ. ಮತ್ತು ಹೆಣ್ಮಕ್ಳು ಸೀರೆ ಬಿಚ್ಚಿಸೋದು, ಅವರಿಗೆ ಇದು ಮಾಡಿರೋದು, ಅವಮಾನ ಮಾಡಿರೋದು, ಇಂಥದಕ್ಕೆಲ್ಲ ಸ್ಟ್ರಿಕ್ಟ್ ರೂಲ್ ಆಗಬೇಕು, ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕು. ಆವಾಗ ನೋಡಿ ಆ ಹೆಣ್ಮಕ್ಳು ನಿರ್ಭಯ ಪ್ರಕರಣದಲ್ಲಿ ಸರ್ಕಾರ ಒಂದು ಡಿಸಿಷನ್ ಬಂತು, ನಿರ್ಭಯ ಪ್ರಕರಣದಲ್ಲಿ ಆ ಥರ ಇನ್ನು ಮುಂದೆ ಆಗಬಾರ್ದು ಅಂತೇಳಿ ಫೋಕ್ಸೋ ಕಾಯ್ದೆ ತಂದು ಅವ್ರಿಗೆ ಶಿಕ್ಷೆ ಇಷ್ಟು ಅವ್ರಿಗೆ ದಂಡ ಅಂತ ಮಾಡಿದ್ದಾರೆ. ಆದರೆ ಈಗ ಅದು ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ, ಇನ್ನೂ ಯಾಕೆ ಭಯ ಬಂದಿಲ್ಲ? ಈ ರೀತಿ ಮಾಡೋಂಥ ಏನು ಇವರಿದ್ದಾರೆ ದುಶ್ಯಾಸನ ಮನಸ್ಸುಳ್ಳವರು ಇದ್ದಾರೆ, ಅವ್ರಿಗೆ ಯಾಕೆ ಶಿಕ್ಷೆ ಆಗ್ತಿಲ್ಲ? ಎಷ್ಟು ಜನ ಶಿಕ್ಷೆ ಆಯಿತು, ಎಷ್ಟು ಜನ ಜೈಲಲ್ಲಿದ್ದಾರೆ? ಬೇಕಲ್ವಾ? ಹೆಣ್ಮಕ್ಳಿಗೆ ರಕ್ಷಣೆ ಬೇಕಲ್ಲ? ಪಡಾವೋ ಬಚಾವೋ ಎಲ್ಲಿ ಹೋಯ್ತು? ಅದ್ರ ಬಗ್ಗೆ ಏನು ವಿಶೇಷವಾದ ಇದನ್ನ ಜಾರಿ ಕೊಟ್ಟರು? ಅದು ಮೋಸ್ಟ್ಲಿ ಬಹುಶಃ ನೀವೆಲ್ಲ ಪೊಲಿಟಿಷಿಯನ್ಗಳು ಎಲೆಕ್ಷನ್ ಅಲ್ಲಿ ಯಾವ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರೆ ವೋಟ್ ಹಾಕ್ತಾರೆ, ವೋಟ್ ಕನ್ವರ್ಟ್ ಮಾಡ್ಬೋದು ಅನ್ನೋದು ಮಾತಾಡ್ತಾರ ಅಂತ. ಅದ್ರ ಬಗ್ಗೆ ಮೋದಿ ಅವರು ಹೆಣ್ಮಕ್ಳ ಬಗ್ಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದೆಯಲ್ಲ, ಒಂದು ಮಾತು ಕೂಡ ಹೇಳಿಲ್ಲ. ಮನ್ ಕಿ ಬಾತ್ ಇಲ್ಲೇ ಇಲ್ಲ, ಅಥವಾ ಯಾವ್ದವ್ರು ಇನ್ನೇನು ಪ್ರೆಸ್ ಮೀಟ್ ಮಾಡೋದು ಇಲ್ಲ, ಹೇಳೇ ಇಲ್ಲ. ಅವರ ಒಂದು ನೋವು ಸಂಕಟ ಏನು ನನಗೆ ಅರ್ಥ ಆಗಿದೆ. ನಮ್ಮನೇಲಿ ಹೆಣ್ಮಕ್ಳು, ನನ್ನ ಹೆತ್ತವಳು ಹೆಣ್ಮಕ್ಳು ಅಂತ ಯಾಕೆ ವಿಚಾರ ಮಾಡ್ತಿಲ್ಲ? ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ಆದಿತ್ಯನಾಥ ಆಗಲಿ, ಒಬ್ಬರು ಗುರು ಸಮಾನರು, ಯಾಕೆ ಅವ್ರು ವಿಚಾರ ಮಾಡ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಇದಾಗಬೇಕು. ನಮ್ಮಲ್ಲಿ ಕೂಡ ಎಲ್ಲೇ ಈ ಥರ ಹೆಣ್ಮಕ್ಳ ದೌರ್ಜನ್ಯ ಅತ್ಯಾಚಾರ ಆದರೆ ಅವ್ರಿಗೆ ಸರಿಯಾದ ರಕ್ಷಣೆ ಬೇಕು, ಇಮಿಡಿಯೇಟ್ ಶಿಕ್ಷೆ ಆಗಬೇಕು, ಇಮಿಡಿಯೇಟ್ ಶಿಕ್ಷೆ ಆಗಬೇಕು. ಇಂಥ ಒಂದು ಒಳ್ಳೆಯ ಮುಂದಿನ ದಿನಗಳನ್ನು ಈ ಸಂಕ್ರಾಂತಿ ಸಂದರ್ಭದಲ್ಲಿ ವಿಚಾರ ಮಾಡಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೇಡಮ್, ಮೋದಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಮೋದಿ ಅವ್ರಿಗೂ ಮತ್ತೆ ಮನಮೋಹನ್ ಸಿಂಗ್ ಅವ್ರಿಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ ಮೇಡಮ್? ಈ ಮೋದಿ ಪ್ರಚಾರ ಪ್ರಿಯರು, ನಮ್ಮ ಮನಮೋಹನ್ ಸಿಂಗ್ ಅವರು ಮೌನವಾಗಿ ಕ್ರಾಂತಿ ಮಾಡಿದ್ರು ದೇಶದಲ್ಲಿ. ಒಳ್ಳೊಳ್ಳೆ ಕಾಯ್ದೆ ಕಾನೂನು ಮಾಡಿದ್ರು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ರೈಟ್ ಟು ಫುಡ್ ಆಕ್ಟ್, ರೈಟ್ ಟು ಎಜುಕೇಶನು, ಆ ಥರ ತುಂಬ ಒಳ್ಳೊಳ್ಳೆ ಕಾಯ್ದೆ ಕಾನೂನು ಜಾರಿಗೆ ತಂದರು ಅಲ್ವಾ. ಅರ್ಥವ್ಯವಸ್ಥೆನ ಸರಿ ಮಾಡಿದರು. ಇವರು ಪ್ರಚಾರ ಪ್ರಿಯರು. 2 ತಿಂಗಳಿಗೆ 3 ತಿಂಗಳಿಗೆ ಫಾರಿನ್ ಟೂರ್ ಹೋಗ್ತಾರೆ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀವಿ, ಅದು ನಮ್ಮ ಸರ್ಕಾರ ದೇಶಕ್ಕೆ ಬೆಂಬಲ ಸಿಗುತ್ತೆ ಅನ್ನೋದು ಬಗ್ಗೆ ಹೆಚ್ಚು ಗಮನ ಹರಿಸ್ತಿರೋದ್ರಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು, ಮಹಿಳೆಯರ ಬಗ್ಗೆ ಯೋಚನೆ ಮಾಡಬೇಕು, ಈ ಕ್ಯಾಸ್ಟ್ ಸಿಸ್ಟಮ್ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಒಂದು ಹೊಸ ಒಳ್ಳೊಳ್ಳೆ ಕಾಯ್ದೆ ಕಾನೂನುಗಳಾಗಬೇಕು. ಮತ್ತು ಇನ್ನೊಂದಂದರೆ, ಈಗ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ನಿಂತಿದ್ದೀನಿ ಅಂದರೆ ನನ್ನ ಅಪ್ಪ ಅಮ್ಮನ ಕೊಡುಗೆ, ಅವರ ಒಂದು ಹೋರಾಟ, ಅವರ ಒಂದು ಬದುಕಿನ ಇದು ನಮಗೆ ದಾರಿಯಾಗಿ ಬಂದಿಲ್ವಾ? ಹಾಗೆ ದೇಶ ಕಟ್ಟೋದ್ರಲ್ಲೂ ನೆಹರು, ಗಾಂಧಿ, ಸರ್ದಾರ್ ಪಟೇಲ್ ಇರ್ಬೋದು, ಆಮೇಲೆ ನಮ್ಮ ರಾಧಾಕೃಷ್ಣ ಇರ್ಬೋದು, ಪ್ರೊಫೆಸರ್ ರಾಧಾಕೃಷ್ಣ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಅವ್ರು ಏನೂ ಮಾಡಿಲ್ಲ ಅನ್ನೋ ರೀತಿ ಇವರು ಪ್ರೊಜೆಕ್ಟ್ ಮಾಡ್ತಾ ಹೋದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಗಾಂಧಿ ಅಂತ ಅವ್ರ ಹೆಸರು ತೆಗೆಯೋದ್ರಲ್ಲಿ ಏನು ಅರ್ಥ ಇದೆ? ವಿಶ್ವಕ್ಕೆ ಅವ್ರು ಮಹಾತ್ಮರು ಅಂತ ಎಲ್ಲರೂ ಒಪ್ಕೊಂಡಿದೆ, ಇಡೀ ವಿಶ್ವ. ಅವ್ರನ್ನ ತೆಗೆದು ಈಗ ನರೇಗಾ ತೆಗೆದು ಜಿ ರಾಮ್ಜಿ, ಅದೊಂದು ಸಿನಿಮಾದಲ್ಲೇ ಏನೋ ಬರುತ್ತೆ, ಒಂದು ಹಾಡೆಲ್ಲ ಬರುತ್ತೆ, ಆ ಥರದ ಒಂದು ಇದನ್ನ ಜಾರಿ ಕೊಡೋದ್ರಲ್ಲಿ ಏನು ಅರ್ಥ ಇದೆ? ಜನರಿಗೆ ಅದು ಇದಾಗಲ್ಲ, ಅಪೀಲ್ ಆಗುದಿಲ್ಲ, ಅಥವಾ ಅದು ಮನಸ್ಸಿಗೆ ಒಳಗೆ ಹೋಗುದಿಲ್ಲ ಅಲ್ವಾ? ಗಾಂಧಿಗೂ ಜಿ ರಾಮ್ಜಿಗೂ ತುಂಬಾ ಡಿಫರೆನ್ಸ್ ಇದೆ ಅಂತೀರಾ? ಕರೆಕ್ಟ್. ಮಹಾತ್ಮ ಗಾಂಧಿಗೆ ವಿಶೇಷವಾದ ಸ್ಥಾನಮಾನ ಇದೆ, ಇಡೀ ಜಗತ್ತವ್ರನ್ನ ಒಪ್ಕೊಂಡಿದೆ. ಅಂಥವ್ರನ್ನೆಲ್ಲ ಸೈಡ್ ಲೈನ್ ಮಾಡಿ ತಾನು ಪ್ರೊಜೆಕ್ಟ್ ಆಗ್ತಿರೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಇನ್ನು ಅವರು ಸಾಕಷ್ಟು ಒಳ್ಳೆ ದೃಷ್ಟಿನ, ವಿಶಾಲ ದೃಷ್ಟಿ ಇಟ್ಕೊಂಡು ಹಿಂದಿನವ್ರು ಏನು ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ, ಇವತ್ತು ಅವ್ರು ಪ್ರಧಾನಮಂತ್ರಿ ಆಗಿದ್ರೆ ಸಂವಿಧಾನ ಬರೆದಿರೋರ ಬಗ್ಗೆನೂ ಇವರು ಯೋಚನೆ ಮಾಡ್ಬೇಕಲ್ಲ ಅಲ್ವಾ? ಅವಾಗ ಇವಾಗ ಏನು ಅಂಬೇಡ್ಕರ್ಗೆ ಇವರು ಸಹಾಯ ಮಾಡಲಿಲ್ಲ, ಅವ್ರು ಸೋಸಿದ್ರು ಅನ್ನೋದೇ ಹೇಳ್ತಾರೆ. ಅಂಬೇಡ್ಕರ್ಗೆ ಲಾ ಮಿನಿಸ್ಟರ್ ಮಾಡಿ ಸಂವಿಧಾನದ ರಚನೆಗೆ ಅಧ್ಯಕ್ಷರು ಮಾಡ್ತಿದ್ದೆ ಯಾರು? ಕಾಂಗ್ರೆಸ್ ತಾನೆ, ನೆಹರು ತಾನೆ, ಗಾಂಧಿ ತಾನೆ. ಅದಕ್ಕೆ ಇವರು ಮನವರಿಕೆ ಮಾಡೋದಿಲ್ಲ. ಈಗ ಬಿಜೆಪಿ ವಾದ ಏನಂತಂದ್ರೆ ನೆಹರುದು ಕಾಂಟ್ರಿಬ್ಯೂಷನ್ ದೇಶಕ್ಕೆ ಏನು ಇಲ್ಲ ಅನ್ನೋ ಮಟ್ಟಕ್ಕೆ ಹೇಳ್ತಾರೆ. ಸೊ ನೀವು ಕಾಂಗ್ರೆಸ್ ಹಿರಿಯ ಮುಖಂಡರಾಗಿ ಏನ್ ಹೇಳ್ತೀರಾ ಮೇಡಮ್?
ಅದೇ ಅದು ಮೂರ್ಖತನದ ಆಲೋಚನೆ, ಮೂರ್ಖತನದ ಯೋಚನೆಗಳು. ನೆಹರುಗೆ ಪಂಡಿತ್ ಜವಾಹರ್ಲಾಲ್ ಅಂತ ಯಾಕೆ ಕರೆದ್ರು? ಅವರು ಎಲ್ಲದರಲ್ಲೂ ಪಾಂಡಿತ್ಯ ಪಡೆದಿದ್ದಾರೆ ಅಲ್ವಾ? ಎಲ್ಲ ಭಾಷೆಯಲ್ಲಿ, ಎಲ್ಲ ಓದಿನಲ್ಲಿ ಪಾಂಡಿತ್ಯ ಪಡೆದಿದ್ರು. ಬುದ್ಧಿವಂತರಾಗೋತಿಗೆ ಪಂಚವಾರ್ಷಿಕ ಪ್ಲಾನ್ ತಂದಿದ್ದು. ಅದರಿಂದ ಎಲ್ಲ ರಾಜ್ಯಕ್ಕೂ ನ್ಯಾಯ ಸಿಗಬೇಕು. ಹೊಸ ಹೊಸ ಈ ರೂರ್ಕೆಲ್ಲ, ಬಿಲಾಯಿ, ಇಂಥ ಕಬ್ಬಿಣದ ಕಾರ್ಖಾನೆಗಳನ್ನು ಯಾರು ಶುರು ಮಾಡಿದ್ದು? ಇರಿಗೇಷನ್ ಪ್ರಾಜೆಕ್ಟ್ ಯಾರು ಈ ದೇಶಕ್ಕೆ ಕೊಟ್ಟಿದ್ದು? ಅದೆಲ್ಲ ಇವ್ರಿಗೆ ಇದೆಯಾ? ಪಂಚವಾರ್ಷಿಕ ಯೋಜನೆಯಲ್ಲೇ ಬಂದಿದ್ದಲ್ವಾ? ಆಮೇಲೆ ಅವಾಗ ITI ಕಂಪನಿ, LIC ಅವೆಲ್ಲ ಈಗ ಎಲ್ಲಿಗೆ ಹೋಗಿದೆ? ಎಲ್ಲ ಮಾರ್ಕೊಂಡು ಕೂತಾರಲ್ಲ. ವಿಮಾನ ಕಂಪನಿ ಅವೆಲ್ಲ ಖಾಸಗಿಯವ್ರು ಕೊಟ್ಟಿವ್ರು, ಏನಾಗಿದೆ? ಕೈ ಬರಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಲ್ವಾ? ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗ್ತಿತ್ತು? ಇವತ್ತು ಯುವಕರು ಉದ್ಯೋಗ ಇಲ್ಲದೆ ಅಲ್ದಾಡ್ತಿದ್ದಾರೆ. ಕೆಲವ್ರು ಮಾತ್ರ ಉಜಿರ್ಗಿರಿ ಮಾಡ್ಕೊಂಡು ಮೋದಿ 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 ಅಂತಾರೆ. ಹುಡುಗರಿಗೆ ತಲೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಏನೇ ಇರಲಿ, ನಾನು ಹೇಳ್ತೇನೆ, ನನ್ನ ಅಪ್ಪ ಅಮ್ಮ ಸರಿ ಇಲ್ಲ, ನಾನೇ ಗ್ರೇಟ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನ್ನಷ್ಟು ಮೂರ್ಖರು ಈ ಜಗತ್ತಿನಲ್ಲೇ ಇಲ್ಲ. ಅವರ ತ್ಯಾಗ, ಬಲಿದಾನ ಮತ್ತು ಅವ್ರು ಕೊಟ್ಟಂತ ಇದಿದೆಯಲ್ಲ, ನನಗೆ ಬದುಕಿಗೆ ದಾರಿ ಎರ್ದಿದಲ್ಲ ಅವ್ರ ಜೀವನನ, ಅದನ್ನ ನಾನು ನೆನೆಸ್ಬೇಕಲ್ವಾ? ಅದು ಧರ್ಮ. ನಾನ್ ಮಾತ್ರ ಅಲ್ಲ, ನೀವು ಕೂಡ, ಜಗತ್ತಿನ ಎಲ್ಲ ಜನರು ಅವ್ರ ಹಿಂದೆ ಯಾರಿದ್ರು, ಹಿಂದಿನ ಪರಿಸ್ಥಿತಿ ಏನಿತ್ತು, ಯಾವ ರೀತಿ ನಮ್ಮನ್ನು ಬೆಳೆಸಿದ್ರು, ಯಾವ ರೀತಿ ನಮ್ಮ ಮುಂದೆ ತಂದ್ರು, ಶಿಕ್ಷಣ ಇರ್ಬೋದು, ಇನ್ನೊಂದು ಇರ್ಬೋದು, ಅದನ್ನ ನಾವು ನೆನೆಸಿದ್ರೆ ನಾವು ಮನುಷ್ಯರೇ ಅಲ್ಲ ಬಿಡಿ. ಬಟ್ ಇವ್ ಯಾವ್ದನ್ನ ಲೆಕ್ಕಕ್ಕೆ ತಗೊಳ್ಳಲ್ವಲ್ಲ. ಕಾಂಗ್ರೆಸ್ ಅವ್ರು ಮಾಡಿರೋದು ಜೀರೋ. ಕಾಂಗ್ರೆಸ್ ಅವರು ದೇಶನ ಹಾಳು ಮಾಡಿದ್ದಾರೆ. ಅದು ಮೂರ್ಖತನದ ಪರಮಾವಧಿ ವಿಚಾರ ಅಂತ ಹೇಳ್ತಿದ್ದೀನಲ್ರಿ. ಎಲ್ಲ ನಮ್ಮಿಂದಲೇ, ದೇಶ ನಮ್ಮಿಂದಲೇ ಅನ್ಕೊಂಡಿದ್ದಲ್ಲ, ಅದು ಮೂರ್ಖತನದ ಯೋಚನೆಯ ಪರಮಾವಧಿ. ಅದು ತಪ್ಪು. ತ್ಯಾಗ ಇದೆ, ಬಲಿದಾನ ಇದೆ ದೇಶ ಕಟ್ಟಬೇಕಾದ್ರೆ ಅಲ್ವಾ? ಇಂದಿರಾ ಗಾಂಧಿ, ಗಾಂಧೀಜಿದಿದೆ, ರಾಹುಲ್ ಗಾಂಧಿದಿದೆ. ಅದೆಲ್ಲ ಇವರು ಯಾಕೆ ಯೋಚನೆ ಮಾಡೋದಿಲ್ಲ? ತ್ಯಾಗ ಬಲಿದಾನ. ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಮಾಡ್ಬಿಟ್ಟಿದಾರಲ್ಲ. ಪಪ್ಪು ಅಂತ ಕರೀತಾರೆ ರಾಹುಲ್ ಗಾಂಧಿ ಅವ್ರನ್ನ. ಅದು ಇವ್ರಿಗೆ ಬೇಕಾಗಿಲ್ಲ. ಅದನ್ನ ಬುದ್ಧಿವಂತನೇ. ಇವತ್ತು ಯಾರೋ ಪೇಪರ್ ಬರ್ದಿದ್ದಾರೆ, ಬುದ್ಧಿವಂತನೇ. ಅವಕಾಶಗಳು ಬೇಕು ಯಾರೇ ಆಗ್ಲಿ. ನಾನು ಹೇಳಿದೆಲ್ಲ, ಚುನಾವಣೆ ನಿಂತಾಗ ಜಗತ್ತೇ ಗೊತ್ತಿಲ್ರಿ, ರಾಜಕೀಯನೇ ಗೊತ್ತಿಲ್ಲ. ನಾನು ಹೇಗೆ ಇವತ್ತು ನಿಮ್ ಎದುರಿಗೆ ನಿಂತು ಮಾತಾಡ್ತಿದ್ದೀನಿ? ಮಂತ್ರಿಯಾಗಿ ಸಮರ್ಥವಾಗಿ ಕೆಲಸ ಮಾಡಿ ಎಲ್ಲರೂ ಮೆಚ್ಚುಗೆ ಪಡೆದೆ. ನಾನು ಅವಕಾಶ ಕೊಡ್ಬೇಕು ತಾನೆ. ಮತ್ತೆ ಹುಟ್ಟುವಾಗ್ಲೇ ಎಲ್ಲ ಕಲ್ತು ಬಂದಿರ್ತಾರ? ಅದನ್ನ ನಾವು ವಿಚಾರ ಮಾಡ್ಬೇಕು. ಬಫೂನು ಅಲ್ಲ, ಪಫೂನು, ಬುದ್ಧಿವಂತ. ಸೊ ಕೆಲವೊಬ್ರದ್ದೊಂದು ವಾದ ಇದೆ, ಅಂದ್ರೆ ಜನರಲ್ ಪಬ್ಲಿಕ್ ಮಾತಾಡೋದು, ರಾಹುಲ್ ಗಾಂಧಿ ಅವ್ರಿಗಿಂತ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಫ್ರಂಟ್ ಲೈನ್ ಮಾಡಿದ್ರೆ ಅವಾಗ ಎಲ್ಲಾರ್ಗು ಒಂದು ಭಯ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು. ಸೊ ತಮ್ಮ ಅನಿಸಿಕೆ ಏನ್ ಮೇಡಮ್? ನೋಡಿ, ನಾನ್ ಹೇಳ್ತೀನಲ್ಲ, ಯೋಗಗಳು ಯಾರಿಗೆ ಹೇಗೆ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ನನ್ನ ಹೆತ್ತಮ್ಮನ ತಂದೆ ತಾಯಿಗಳ ಪುಣ್ಯ ಜೊತೆಗೆ ನನ್ನ ಯೋಗ ಇಲ್ಲಿವರೆಗೂ ನನ್ನ ಹೇಳ್ಕೊಂಡು ಬಂದಿದೆ. ರಾಜಕೀಯದಲ್ಲಿ ಮೋದಿ ಕೂಡ ಹಾಗೆ ಬರ್ಲಿಕ್ಕೆ ಅವ್ರು ಯೋಗ ಹೇಳ್ಕೊಂಡು ಬಂದಿದೆ. ಅರ್ಥ ಆಯ್ತಾ? ನೆಹರು, ಗಾಂಧಿ ಅವ್ರದ್ದು ಅದೇ ತರ ಹೋರಾಟ ಇದೆಲ್ಲ ಬರ್ಬೇಕು. ಎಲ್ರಿಗೂ ಯಾಕೆ ಸಾಧ್ಯ ಆಗ್ಲಿಲ್ಲ? ಹಾಗೆ ನಾಳೆ ಇವ್ರಿಗೆ ಇದ್ರೆ, ಪ್ರಿಯಾಂಕಾ ಗಾಂಧಿಗೆ ಬಂದ್ರೆ ಅವರೇ ಆಗ್ತಾರೆ. ಈಗ ರಾಹುಲ್ ಗಾಂಧಿಗೆ ಯೋಗ ಇದ್ರೆ ಅವರೇ ಆಗ್ಬೇಕು. ಅರ್ಥ ಆಯ್ತು? ಇಬ್ರು ಸಮರ್ಥರಿದ್ದಾರೆ. ಪ್ರಿಯಾಂಕದ ಒಂದು ಅಡ್ವಾಂಟೇಜ್ ಇದೆ ಅಂದ್ರೆ, ಇಂದಿರಾ ಗಾಂಧಿನ ಬಿಂಬಿಸ್ತಾರೆ. ನಾನು ಜೂನಿಯರ್ ಇಂದಿರಾಜಿ ಅಂತಾನೆ ಹೇಳೋದು ಅವ್ರಿಗೆ. ಏನೇ ಮೆಸೇಜ್ ಕಳಿಸ್ಬೇಕಾದ್ರೆ, ಗ್ರೇಟ್ ಜೂನಿಯರ್ ಇಂದಿರಾಜಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಅವ್ರು ಮಾತಾಡ್ದಾಗೆಲ್ಲ ಕಳಿಸ್ತಾ ಇರ್ತೀನಿ ಅಷ್ಟೇ. ಸೊ ಇವಾಗ್ಲೂ ನೀವು ರಾಹುಲ್ ಗಾಂಧಿಗಾಗ್ಲಿ ಮತ್ತೆ ಪ್ರಿಯಾಂಕಾ ಗಾಂಧಿಗಾಗ್ಲಿ ಸೋನಿಯಾ ಗಾಂಧಿ ಅವ್ರಿಗಾಗ್ಲಿ ಟಚ್ ಅಲ್ಲಿ ಇರ್ತೀರಾ? ಇರ್ತೀನಿ. ನಾನು ಇದು ಮೆಸೇಜ್ ಎಲ್ಲ ಕಳಿಸ್ತೀನಿ, ಮಾತಾಡ್ತೀನಿ. ಭೇಟಿಯಾಗಿದೆ, ಬಂದಿರ್ತಾರೆ, ಗ್ರೀಟಿಂಗ್ಸ್ ಎಲ್ಲ ಕಳಿಸ್ತಾರೆ. ಒಂದೇ ಬೇಜಾರಂದ್ರೆ ಸೋನಿಯಾ ಗಾಂಧಿ ಭೇಟಿ ಆಗಕ್ಕೆ ಆಗ್ತಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇದೆ, ಅವ್ರು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಿಲ್ಲ. ಅವರು ನನಗೆ ತುಂಬಾ CWC ಮೆಂಬರ್ ಮಾಡಿದ್ರು. 2 ಟರ್ಮ್ ಇದೆ, ನಾನು 6 years ಇದೆ. ನಾನು ಅಂದ್ರೆ ಅವ್ರಿಗೆ ಬಹಳ ಪೆಟ್ಟು. ಸೊ ಈ ಟೈಮ್ ಅಲ್ಲಿ ನನ್ನ ಕರ್ತಿ MLC ಮಾಡಿದ್ರು. ನಾನು 2004 ಮತ್ತೆ ಕಂಟಿನ್ಯೂ ಮಾಡಿದ್ರು. ಸೊ ಈ ಒಂದು ಸಮಯದಲ್ಲಿ ಮೀಟ್ ಮಾಡಕ್ ಆಗ್ತಾ ಅದೊಂದು ಬೇಜಾರಿದೆ. ಆದಷ್ಟು ಬೇಗ ನಿಮ್ಮ ಬೇಜಾರು ಕಳೀಲಿ, ಅಂದ್ರೆ ಅವ್ರನ್ನ ಮೀಟ್ ಮಾಡೋ ಒಂದು ಅವಕಾಶ ಸಿಗ್ಲಿ ಅಂತ ಹೇಳ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನನಗೆ ಇನ್ನೊಂದು, ಈಗ ನಿಮ್ಮ ಮಗಳ ಕಾರ್ಯವೈಖರಿ ಹೇಗಿದೆ? MLA ಮಾಡ್ಕೊಂಡು ಹೋಗ್ತಿದ್ದಾಳೆ.
ವೆರಿ ಕಮಿಟೆಡ್, ನನಗಿಂತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೆ ಹಿಂಗೆ ಮಾಡ್ಬೇಕಂದ್ರೆ ಅದು ಮಾಡೇ ತೀರ್ತಾಳೆ. ಈಗ ನೀವು ನಿಮ್ಮ ಮಗಳ ಬಗ್ಗೆ MLA ಆಗಿದ್ದಾರೆ. ಸೊ ಏನೆಲ್ಲ ಅಂದ್ರೆ ನೀವೇನು ಕೆಲವೊಂದು ಮಾಡ್ಲಿಕ್ಕೆ ಆಗಿರೋದಿಲ್ಲ ಕೆಲಸಗಳನ್ನ, ಅದನ್ನೆಲ್ಲ ಏನಾದ್ರು ಹೇಳ್ಕೊಡ್ತೀರಾ? ಏನಾದ್ರು ಈಗಲ್ಲ ಇದು ಸರಿ, ಇದು ತಪ್ಪು, ಆತರ ಹೇಳೋದಿದ್ಯಾ ಅಥವಾ ನೀವೇನ್ ಮಾತಾಡಲ್ವಾ? ಇಲ್ಲ, ಮಾತಾಡ್ತೀನಿ. ಜನ ಕೂಡ ಹೇಳ್ತಾರೆ, ನಿಮ್ಮ ಅಮ್ಮನ ಕಾಲದಲ್ಲಿ ಇದೆಲ್ಲ ಮಾಡಿದಾರಮ್ಮ, ನೀನು ಇನ್ನೊಂದಷ್ಟು ಹೆಚ್ಚಿಗೆ ಮಾಡ್ಬೇಕಾಗತ್ತೆ, ಇದನ್ನ ಮಾಡ್ಕೊಡು ಅದನ್ನ ಮಾಡ್ಕೊಡು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಬಂದಾಗ ಅದಾಗಬೇಕಮ್ಮ, ಅದಕ್ಕೆ ಪ್ರಯಾರಿಟಿ ಕೊಡು ಅಂತ ಹೇಳ್ತೀನಿ ನಾನು. ಈ ಕೆಲವೊಬ್ರು ಟ್ರೋಲ್ ಮಾಡೋದು ಇದೆಲ್ಲ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ? ಯಾಕೆಂದ್ರೆ ನಿಮ್ ಕಾಲದಲ್ಲಿ ಈ ಟ್ರೋಲ್ ಗಿಲ್ಲೆಲ್ಲ ಇರ್ಲಿಲ್ಲ. ಸುಮ್ಮನೆ ಅವ್ರಿಗೆ ಬುದ್ಧಿ ಇಲ್ದಾರೆ ಅಷ್ಟೇ. ನೋಡಿ, ಅವಳೇ ಹೇಳಿದಂತೆ ಖಾಸಗಿ ಜೀವನ ಬೇರೆ, ರಾಜಕೀಯ ಜೀವನ ಬೇರೆ. ನಾವೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ, ರಾಜಕೀಯವಾಗಿ ಹೋಗ್ಬೇಕಾದ್ರೆ ಅಲ್ಲಿ ಜನ ನಮ್ಮನ್ನು ನೋಡಿ ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ಖಾಸಗಿಯಾಗಿ ಗಂಡನ ಹತ್ರ ಮಕ್ಕಳ ಜೊತೆ ಫಂಕ್ಷನ್ ಇದ್ದಾಗ ನಾನು ಹೇಗಿರ್ಬೇಕು ಹಾಗೆ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಅವಳ ಗಂಡನು ಅವಳು ಮೊದಲಿಂದಲೂ ಕ್ಲಾಸ್ಮೇಟ್ಸು, ಅವಳು ಫ್ಯಾಷನಬಲ್ ಆಗಿರೋದನ್ನ ಇಷ್ಟಪಡ್ತಾನೆ. ವಿಕಾಸ್ ಅಂತ ಹೇಳಿ ಒಳ್ಳೆ ಹುಡುಗ ಆತ, ಅವ್ನು ಡೌನ್ ಟು ಅರ್ತ್ ಇದ್ದಾರೆ. ಅವರು ಮಾರ್ವಾಡಿ ಆದರೂ ಕೂಡ ತುಂಬ ಎನ್ಕರೇಜಿಂಗ್ ಆಗಿದ್ದಾರೆ. ಅದಕ್ಕೆ ನೀವು ಆ ಖಾಸಗಿ ಜೀವನನ ಈ ರಾಜಕೀಯ ಜೀವನಕ್ಕೆ ಕಂಪೇರ್ ಮಾಡಿಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ನು ಮೂರ್ಖ, ಅವನು ಅರ್ಥ ಆಯ್ತಾ? ಅವರ ಅಕ್ಕ ತಂಗಿಯವರು ಈಗೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ವೆಸ್ಟರ್ನೈಸ್ ಆಗ್ತಿದ್ದಾರೆ, ಎಲ್ಲ ಮೊಬೈಲ್ ಕಲ್ಚರಿಗೆ ಅಡಿಕ್ಟ್ ಆಗ್ತಿದ್ದಾರೆ ಯುವಕರು ಯುವತಿಯರು. ಅವಳಿಗೇನು ಈಗೇನು ಅಜ್ಜಿ ಆಗಿದ್ದಾಳೆ, ಒಂದು 40-50 ದಾಟಿದಲ್ಲ, ಇಲ್ವಲ್ಲ, ವಿತಿನ್ 40 ಒಳಗಿದ್ದಾಳಲ್ಲ. ಫ್ಯಾಷನಬಲ್ ಆಗಿ ಖಾಸಗಿಯಾಗಿರೋದ್ರಲ್ಲಿ ತಪ್ಪೇನಿದೆ? ಅದು ಅವ್ರವ್ರ ವೈಯಕ್ತಿಕ ಜೀವನ, ಅದು ನಮ್ಗೆ ಯಾರಿಗೂ ರೈಟ್ಸ್ ಇಲ್ಲ ಮಾತಾಡ್ಲಿಕ್ಕೆ. ನೋಡಿ, ಉದಾಹರಣೆಗೆ ಹೇಳ್ಬೇಕಂದ್ರೆ ಇಂದಿರಾಜಿ ಅವರು ಕೂಡ ತುಂಬಾ ಸಿಂಪಲ್ ಆಗೇ ಇರ್ತಿದ್ರು. ಅದೇ ಇಲ್ಲಿ ಕಾಮನ್ವೆಲ್ತ್ ಇದಾಯ್ತಲ್ಲ ಡೆಲ್ಲಿಲಿ ಒಂದ್ಸರಿ, ಆಗ ಅವರು ತುಂಬಾ ಸ್ಮಾರ್ಟ್ ಆಗಿ ಎಲ್ಲ ಇದನ್ನೆಲ್ಲ ಸರ ಎಲ್ಲ ಹಾಕೊಂಡು, ಕತ್ತಿಗೆ ಸರ ಎಲ್ಲ ಹಾಕೊಂಡು, ಸಿಲ್ಕ್ ಸ್ಯಾರಿ ಉಟ್ಟು, ಅದ್ಯಾರೋ ಇವ್ರು ಬಂದಿದ್ರು, ಅವ್ರನ್ನ ಇದು ಮಾಡಿ ಶೇಕ್ ಹ್ಯಾಂಡ್ ಮಾಡಿ ಹಕ್ ಮಾಡಿದ್ದಾರೆ. ಅದು ತಪ್ಪು ಅಂತ ಹೇಳಕ್ಕಾಗತ್ತಾ? ಪರಿಸ್ಥಿತಿ ಅಲ್ವಾ? ಸೊ ಇವ್ರಿಗೆ ಈ ಟ್ರೋಲ್ ಮಾಡೋರ್ಗೆ, ಸುಮ್ನೆ ಹಿಂದೆ ಮಾತಾಡೋರ್ಗೆ, ಸೊ ಫೈನಲ್ ಆಗಿ ಏನ್ ಹೇಳಕ್ ಹೋಗ್ತೀರಿ? ನೀವು ಬಾಯಿ ಬಿಟ್ಕೊಂಡಿರಿ, ಬೇರೆಲ್ಲ ಮಾತಾಡ್ಬೇಡಿ. ಸಮಾಜ ತಿದ್ದಬೇಕಾ ಈಗ ನಿಮ್ಮಿಂದ ಸಾಧ್ಯ ಇಲ್ಲ. ಸಾಕಷ್ಟು ಅವ್ರವ್ರ ವೈಯಕ್ತಿಕ ಜೀವನ ಇರುತ್ತೆ. ವೈಯಕ್ತಿಕ ಜೀವನ ಈಗ ನಾನು ಲಂಗ ಬ್ಲೌಸ್ ಬಿಟ್ಟು ದಾವಣಿ ಬಿಟ್ಟ ಮೇಲೆ ಸ್ಯಾರಿ ಶುರು ಮಾಡೋದ್ರಿಂದ ನಂದು ಒಂದೇ ಫ್ಯಾಷನ್. ನಾನು ನಾನು ಫುಲ್ ಕಾಲರ್ ಬ್ಲೌಸೇ ಹಾಕ್ಬೇಕು. ನಾನು ಓಪನ್ ಕಾಲರ್ ಇದುವರೆಗೂ ಬ್ಲೌಸ್ ಹಾಕೇ ಇಲ್ಲ. ನನಗೆ ಅದನ್ನು ಹಾಕ್ಬೇಕು ಅಂತ ಅನ್ಸೋದಿಲ್ಲ, ನನಗೆ ಇದು ಕಂಫರ್ಟಬಲ್. ಹಾಗೆ ಅವಳಿಗೆ ಎಲ್ಲ ಥರದ್ದು ಇದನ್ನ ಡ್ರೆಸ್ ವೇರ್ ಮಾಡಬೇಕು ಅಂದ್ರೆ ತಪ್ಪೇನು? ಬೇರೆ ಮಕ್ಕಳು ಮಾಡೋದಿಲ್ಲ, ನಿಮ್ಮ ಮನೆಯಲ್ಲೇ ಮಕ್ಕಳು ನೀವು ಸರಿ ಮಾಡೋಕ್ಕಾಗೋದಿಲ್ಲ? ಯಾಕೆ ಹೇಳ್ತೀರಾ? ಈಗ ಅದು ಎಲ್ಲರೂ ಅಕ್ಸೆಪ್ಟೆಡ್. ಈ ಸಿನಿಮಾದಲ್ಲಿ ಇನ್ನೇನ್ರಿ, ಒಂದು ಕಡೆ ಎಲ್ಲ ಹರಿದಿದ್ದು ಇದನ್ನ ಹಾಕಿ ಡ್ರೆಸ್ ಹಾಕಿ ಇದು ಮಾಡ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ. ಅದು ನಮ್ಮ ಹೆಣ್ಮಕ್ಳೆ ತಾನೇ, ನೀವು ಅದನ್ನ ತಪ್ಸಕ್ಕಾಗಿದೆಯಾ? ಅಲ್ವಾ? ಸೊ ನಿಮ್ಮ ನೋಡುವ ಸ್ಥಿತಿ, ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಆಮೇಲೆ ಅಕ್ಕಮ್ಮ ದೇವಿನೇ ಹೇಳಿದ್ದಾರೆ, ನೀನು ಸರಿಯಾದ ದೃಷ್ಟಿಯಲ್ಲಿ ನೋಡಿದ್ರೆ ಹೆಣ್ಣು ಮಗಳು ನಿನಗೆ ಎಲುಬು ಮೂಳೆಗಳು ಮಾತ್ರ ಕಾಣುತ್ತಾ ಇವೆ, ಬೇರೆ ಏನು ಕಾಣೋದಿಲ್ಲ ಅಂತ. ಆ ಒಳ್ಳೆಯ ದಿವ್ಯ ದೃಷ್ಟಿ ಇಟ್ಕೊಂಡೆ ಹೆಣ್ಮಕ್ಳನ್ನ ನೋಡು ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವರು ಯಾರಿದ್ದಾರೆ, ಕ್ರೂರ ದೃಷ್ಟಿಯವರು, ಅರ್ಥ ಆಯ್ತಾ, ದುಶ್ಯಾಸನ ದೃಷ್ಟಿಯವರು, ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಮಾತು ಅಷ್ಟೇ. ನಿಮ್ಮ ಮಗಳವ್ರಿಗೆ ಏನಾದ್ರು ಅಡ್ವೈಸ್ ಮಾಡ್ಬೇಕಂದ್ರೆ, ಅಂದ್ರೆ MLA ವಿಷಯಕ್ಕೆ, ಈಗ MLA ಇದ್ದಾರೆ, ಇನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಏನ್ ಅಡ್ವೈಸ್ ಮಾಡೋದು ನಮ್ಮ ಪ್ರತಿಧ್ವನಿ ಮುಖಾಂತರ? ಇಲ್ಲ, ಅವಳು ಹೋಗ್ತಿರೋ ದಾರಿ ಚೆನ್ನಾಗಿದೆ. ನಾನು ಅವಳಿಗೆ ಹೇಳಿದ್ದೀನಿ, ಅಸೆಂಬ್ಲಿ ಪ್ರಶ್ನೆ ಮಾಡಬೇಕಾದ್ರೆ ಸಮಾಧಾನವಾಗಿ ಕನ್ವಿನ್ಸಿಂಗ್ ಆಗಿ ಮಾತಾಡು ಅಂತ ಹೇಳ್ತಿದ್ದೆ. ಫಾಸ್ಟಾಗಿ ಮಾತಾಡಬಾರ್ದು, ಫೈಟಿಂಗ್ ಥರ ಮಾತಾಡಬಾರ್ದು. ಒಂಥರ ನಾವು ಹೇಳೋದು ಸ್ಪೀಕರ್ಗೂ ಮನವರಿಕೆ ಆಗಬೇಕು, ಅಲ್ಲಿ ಕೂತರಿಗೂ ಮನವರಿಕೆ ಆಗಬೇಕು, ಯಾವ ಇಲಾಖೆಗೆ ನಾವು ಪ್ರಶ್ನೆ ಮಾಡ್ತೀವಿ ಅವ್ರಿಗೂ ಮನವರಿಕೆ ಆಗಬೇಕು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೂ ಮನವರಿಕೆ ಆಗಬೇಕು.
ಆ ಥರ ನೀನು ಕನ್ವಿನ್ಸ್ ಆಗಿ ಮಾತಾಡು ಅಂತ ಹೇಳಿದ್ದೀನಿ, ಕೆಲವೊಂದರೆ ಹೇಳಿದ್ದೀನಿ. Yes, madam. ಯಾಕೆಂತಂದ್ರೆ ನೀವು ವಿಧಾನ ಪರಿಷತ್ ಆಗಲಿ ವಿಧಾನಸಭೆಯಲ್ಲಾಗಲಿ ಎರಡು ಕಡೆನೂ ಇದ್ದವರು. ಸೊ ನಿಮಗೆ ಗೊತ್ತಿರುತ್ತೆ ಹೇಗ್ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಅಪೋಸಿಷನ್ ಜೊತೆ ಎಲ್ಲ ಗೊತ್ತಿರುತ್ತೆ. ಸೊ ಅದಕ್ಕಾಗಿ ಕೇಳಿದೆ, ಇದು ಏನಾದ್ರು ಹೇಳ್ತಾ ಇರ್ತೀರಾ, ಅವಾಗ ಅಡ್ವೈಸ್ ಇರುತ್ತಲ್ಲ ತಮ್ಮದು ಅಂತ. ನಿಮ್ಮ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಯಾಕೆಂತಂದ್ರೆ ಇದರಿಂದ ಕಂಗಾಲಾಗಿರೋದು ಕಾರ್ಯಕರ್ತರು. ಇಲ್ಲ, ಅವರಿಬ್ರು ಸರಿಯಾಗೇ ಇದ್ದಾರೆ, ನಾನು ಹೇಳ್ತಿರ್ತಾಳ್ರಿ. ಲೀಡರ್ಸ್ ಇಬ್ರು ಸರಿಯಾಗೇ ಇದ್ದಾರೆ, ಸ್ನೇಹ ಪರವಾಗೇ ಇದ್ದಾರೆ. ಅವ್ರು ಹಿಂದೆ ಇದ್ದಾರಲ್ಲ ಹಿಂಬಾಲಕರು, ಆಯ್ತಾ, ನಮ್ಮ ನಾಯಕನೇ ಇದ್ರೆ ನನಗೆ ಹೆಚ್ಚು ಲಾಭ. ಮತ್ತೆ ಇನ್ನೊಬ್ರು ಹಿಂದೆ ಇರೋ ಹಿಂಬಾಲಕರು ಅದೇ ನಮ್ಮ ನಾಯಕರಾದ್ರೆ ನಮ್ಗೆ ಇನ್ನಷ್ಟು ಲಾಭ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಪ್ರಚೋದನೆ ಮಾಡ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೈಕಮಾಂಡು ಇದಕ್ಕೆ ಒಂದು ಎಂಡ್ ಹೇಳಲೇಬೇಕು. ಮತ್ತು ಇವರಿಬ್ರು ರಿಯಲೈಸ್ ಮಾಡ್ಕೊಳ್ಬೇಕು, ಯಾರನ್ನು ಮಾಡಿದ್ರು ವಿ ಆರ್ ಫಾರ್ ಪಾರ್ಟಿ ಅಂತ. ಮತ್ತೆ ಮುಂದೆ ಕಾಂಗ್ರೆಸ್ ಬರೋ ಹಾಗೆ ನಾವು ನಮ್ಮದು ಯಾವುದೇ ಒಂದು ಇದಿದ್ರು ಕೂಡ ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್. ನನ್ನ ಇಚ್ಛೆ ಇದೆ ಆಗಬೇಕು ಅಂತ, ನನಗೆ ಸಿಗಲಿಲ್ಲ, ಐ ಹ್ಯಾವ್ ಸ್ಯಾಕ್ರಿಫೈಸ್ ಇದು. ಇಲ್ಲ ನಾನು ಬಿಟ್ಕೊಡು ಅಂತ ಹೇಳಿದ್ದಾರೆ, ನಾನು ಸ್ಥಾನ ಬಿಟ್ತಾ ಇದ್ದೀನಿ, ನಾನು ಐ ಹ್ಯಾವ್ ಸ್ಯಾಕ್ರಿಫೈಸ್ ಮೈ ಇದು ಅಂತ ಹೇಳಕ್ಕೋ ಅನ್ನೋ ಭಾವನೆ ಇವರಿಬ್ಬರಲ್ಲಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಒಂದು ಎಂಡನ್ನು ನೀವು ಹೈಕಮಾಂಡ್ ಮಾಡಬೇಕು, ಇದಕ್ಕೊಂದು ತೀರ್ಮಾನನ ಮಾಡಿಬಿಟ್ರೆ ಆದಷ್ಟು ಬೇಗ ಇದಕ್ಕೆ ಒಳ್ಳೇದಾಗತ್ತೆ, ತಿಳಿ ಮಾಡಬೇಕು. ಸೊ 6-7 ತಿಂಗಳಿಂದ ಇದೇ ಒಂದು ಚರ್ಚೆ. ಫಸ್ಟ್ ರಾಜಣ್ಣ ಅವರು ಎತ್ತಿದ್ರು, ಸೊ ಅದಾದ್ಮೇಲೆ ಇದೇ ಚರ್ಚೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇದಕ್ಕೊಂದು ಮುಕ್ತಿ ಕೊಡ್ಬೇಕು ಅಂತ ಹೇಳ್ತಾ ಇದ್ರು, ಹೈಕಮಾಂಡೇ ಒಂದು ಮುಕ್ತಿ ಕೊಡ್ಬೇಕು ಇದಕ್ಕೆ ಹೇಳ್ತೀನಿ. ಮತ್ತೆ ಮೀಡಿಯಾದವರು ಇದನ್ನ ಇದೇ ಇಶ್ಯೂ ಇಟ್ಕೊಂಡು ತಮ್ಮ ಬೇಳೆ ಹೆಚ್ಚಿಗೆ ಬೇಯಿಸಕ್ಕೆ ಹೋಗ್ಬಾರ್ದು. ಮೀಡಿಯಾದವ್ರಿಗೆ ಬೇರೆ ಬೇರೆ ಇಶ್ಯೂ ಇರುತ್ತೆ ಅಲ್ವಾ, ಇದನ್ನೇ ಇಶ್ಯೂ ಮಾಡ್ಕೊಂಡು ಜನರಿಗೆ ಹೇಳ್ತಾ 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 ಇವ್ರದನ್ನು ಇವ್ರು ಕಳ್ಕೊಳ್ತಾರೇನಂತ ಇವ್ರಿಗಿರೋ ಇದಿರುತ್ತಲ್ಲ, ಮೀಡಿಯಾಕ್ಕೊಂದು ಇದಿದೆ, ಶಕ್ತಿ ಇದೆ, ಅದನ್ನು ಕಳ್ಕೊಳ್ಬಾರ್ದು. ಮತ್ತು ಹೇಳೋದಾದ್ರೂ ಯಾವ್ದು ಕರೆಕ್ಟು ಯಾವ್ದು ಕರೆಕ್ಟ್ ಅಲ್ಲ ಅನ್ನೋದನ್ನು ಹೇಳೋ ಇದನ್ನು ಅವ್ರಿಗಿರುತ್ತೆ. ಸತ್ಯ ಸುಳ್ಳು ಯಾವ್ದಿದೆ ಅದನ್ನ ನೋಡ್ಕೊಂಡು ಪ್ರಸಾರ ಮಾಡಿ ಅಂತ ಹೇಳಕ್ ಕೊಡ್ತಿದ್ರ. ಹೇಳೋದ್ರ ಜೊತೆಯಲ್ಲಿ ತಮ್ಮ ನಿಲುವನ್ನು ಹೇಳಬೇಕು, ಇದು ಸರಿ ಇದು ತಪ್ಪು ಅನ್ನೋದನ್ನು ಹೇಳಿದ್ರೆ ಜನರಿಗೆ ಸರಿಯಾದ ಒಂದು ತಿಳುವಳಿಕೆನ ಮೀಡಿಯಾ ಮೂಲಕ ತಾವು ಕೊಟ್ಟಂಗೆ ಆಗ್ತದೆ ಅಲ್ವಾ. ಅದರ್ವೈಸ್ ಏನು ಅದನ್ನೇ ಚರ್ವಿತ ಚರ್ವಣ ಮಾಡ್ತಾ ಹೋದ್ರೆ ಅದಕ್ಕೆ ಅರ್ಥನೇ ಇಲ್ಲ, ಬೆಲೆನೇ ಇರೋದಿಲ್ಲ. ರಿಪಿಟೇಷನ್ಗೆ ಅದನ್ನೇ ಹೇಳೋದು, ಸಣ್ಣ ವಿಷಯ ನೀ ಹಂಗಂತ ಹೇಳಿದ್ರಂತೆ, ಇವ್ರು ಅಲ್ಲಿ ಹೋಗಿದ್ರಂತೆ, ಇವ್ರು ಇಲ್ಲಿ ಬಂದ್ರಂತೆ, ಅದನ್ನೆಲ್ಲ ಹೇಳಿದ್ವಿ, ಏನು ಅರ್ಥ ಇದೆ? ಕೊನೆಯದಾಗಿ ಏನಾದ್ರು ದಲಿತ ಸಿಎಂ ಆಗ್ತಾರ ಮೇಡಮ್ ಕರ್ನಾಟಕದಲ್ಲಿ? ನೋಡ್ರಿ, ಕೊನೆಯದಾಗಿ ಅಲ್ಲ, ದಲಿತರ ರೈಟ್ಸ್ ಸ್ವಾತಂತ್ರ್ಯ ಬಂದಲ್ಲಿಂದ ಇಲ್ಲಿವರೆಗೂ ಓಟ್ ಹಾಕೊಂಡು ಬಂದಿದ್ವಿ. ಎಲ್ಲ ಪಕ್ಷದವರು ರಿಯಲೈಸ್ ಮಾಡಬೇಕು, ನಾವು ಓಟಿಗೋಸ್ಕರನೇ ಇಲ್ಲ. ಅವಕಾಶ ಬಂದಾಗ ಇಂಥರದೊಂದು ಅವಕಾಶ ಬಂದಾಗ ಅವರಿಗೆ ಅವಕಾಶ ಮಾಡಿ ಕೊಡಬೇಕು ಅನ್ನೋ ಒಂದು ಒಳ್ಳೆಯ ಭಾವನೆ ಬರಬೇಕು. ಯಾಕೆಂದ್ರೆ ದಲಿತ ಸಿಎಂ ಕೂಗನು ಕೂಡ ಕೇಳಿ ಬರ್ತಾ ಇದೆ ಒಂದ್ ಕಡೆ. ಅಲ್ವೇ ಇಲ್ಲ, ರೈಟ್ಸ್ ನಾನು ಒಪ್ಪೋದಿಲ್ಲ ಕೂಗ್ ಅನ್ನೋದು. ಮಾಡ್ಬೇಕು, ಇವ್ರು ಯಾಕೆ ಮಾಡೋದಿಲ್ಲ? ಎಲ್ಲ ವರ್ಗದವರು ಆಗಿದ್ದಾರೆ, ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಬ್ಯಾಕ್ವರ್ಡ್ ಸಿಕ್ಕಿದೆ, ಲಿಂಗಾಯತ್ ಸಿಕ್ಕಿದೆ, ಒಕ್ಕಲಿಗರು ಸಿಕ್ಕಿದೆ. ಈ ಸಿಗ್ತಾ ಇರೋದಂದ್ರೆ ದಲಿತರು, ಮಹಿಳೆಯರು, ಮುಸ್ಲಿಮ್ಸು. ಇಂಥ ಸಿಚುವೇಶನ್ ಬಂದಾಗ ಒಂದು ಒಳ್ಳೆ ತೀರ್ಮಾನ ಯಾಕೆ ಮಾಡಬಾರ್ದು? ಅದಕ್ಕೂ ಅವಕಾಶ ಇದೆ. ಸೊ ಇಬ್ರು ಸಿಎಂ ಡಿಸಿಎಂ ಅವರು ಸೇರಿಸಿ ಒಂದು ಒಳ್ಳೆ ತೀರ್ಮಾನನೇ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ನಮ್ಮಿಬ್ಬರಿಗೆ ಬೇಡ, 3 ಕೊಟ್ಬಿಡಿ ಅಂತ ಹೇಳಿ ನೋಡೋಣ. ಅವಕಾಶ ಇದೆ, ಒಪ್ತಾರೆ ಬಿಡ್ತಾರೆ ಬೇರೆ, ನಾನ್ ಹೇಳ್ತಿರೋದು ಆ ತರ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಬರ್ಬೇಕು ಅಂತ. ಬಿಟ್ಕೊಡ ಇದಿರ್ಬೇಕು, ಮನೋಭಾವನೆ ಇರ್ಬೇಕು ಅಂತ. ಊರಿಂದ 15 ದಿನಕ್ಕೊಂದ್ಸಲಿ ಬರ್ತಾ ಇರ್ತೀರಾ ಅಥವಾ ಅಲ್ಲೇ ಫುಲ್ಲ? ಇಲ್ಲ, ಊರಲ್ಲಿ ಹೆಚ್ಚಿರ್ತೀನಿ. ಪಾರ್ಟಿ ಮೀಟಿಂಗು ಮತ್ತೆ ನನ್ನ ಹೆಲ್ತ್ ಇದಕ್ಕೆ ಚೆಕಪ್ಗೆ ಅಂತ ಬರ್ತಾ ಇರ್ತೀನಿ. ಮೊಮ್ಮಕ್ಕಳು ನೋಡಕ್ ಕೊಡ್ತೇನೆ ಬರ್ತಾ ಇರ್ತೀನಿ. ಮೊಮ್ಮಕ್ಕಳ ಜೊತೆ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಊರ್ ಕಡೆ? ಇಲ್ಲ, ಮೊಮ್ಮಕ್ಕಳೆಲ್ಲ ಇಲ್ಲೇ ಇದ್ದಾರಲ್ಲ. ಸೊ ಇವಾಗ ನೀವು ಬೇರೆ ಏನೋ ಆಕ್ಟಿವಿಟಿ ಮಾಡ್ತಾ ಇಲ್ವಾ ಪಾರ್ಟಿನಲ್ಲಿ ಮೇಡಮ್? ಇಲ್ಲ ಇಲ್ಲ, ಯಾವ್ದಕ್ಕೂ ಒಂದೊಂದು ಸೀನಿಯರ್ ಅಂತ ಇಟ್ಕೊಂಡ್ರೆ ಅದು ಅದೇ ಕರಿಬೇವಿನ ಸೊಪ್ಪೆ ನಾವು. ಸೊ ಅಲ್ಲಿ ಪಾರ್ಟಿ ಚಿಕ್ಕಮಂಗ್ಳೂರಲ್ಲಿ
ಎಲ್ಲ ಅಲ್ಲಿ ಅಲ್ಲಿ ನೋಡ್ಕೊಳ್ಳೋದು. ಹೋಗ್ತೀವಿ, ಯಾಕೆಂತಂದ್ರೆ ಅಲ್ಲಿ ನೀವು ಯಾಕೆಂದ್ರೆ ಮೂಲತಃ ಚಿಕ್ಕಮಂಗ್ಳೂರಾಗಿ ಹೋಗ್ಲೇಬೇಕಲ್ವಾ. ಹೋಗ್ತಾ ಇರ್ತೀವಿ ಕಡದಲ್ಲಿ. ಈ ಇಂಪ್ರೂವ್ಮೆಂಟ್ ಏನಾಗಿದೆ ಮೇಡಮ್ ಇತ್ತೀಚಿನ ಇದರಲ್ಲಿ ನಿಮ್ಮ ಚಿಕ್ಕಮಂಗ್ಳೂರು ಕಡೆ ಈ ರೋಡ್ಸ್ ಆಗಲಿ? ಇಲ್ಲ, ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ಬಟ್ ಅದೇ ನಾ ಹೇಳಿದ್ದಲ್ಲ, ಎಲೆಕ್ಷನ್ ಬಂತು ಅಂದ್ರೆ ಆ ಟ್ರೆಂಡ್ ಜನರ ಮನಸ್ಸನ್ನ ಯಾವ ತರ ಟ್ರೆಂಡ್ ಎಳೆಯುತ್ತೆ ಅಂತ ಹೇಳಕ್ ಬರೋದಿಲ್ಲ. ಎಲ್ಲ ಮರ್ತು ಬಿಡ್ತಾರ. ಶಾಶ್ವತವಾಗಿ ಬಡವರಿಗೆ 10 ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಸೋಲ್ಲೇಬಾರ್ದು. ಹೌದು. ಅದು ಯಾಕೆ ಸೋಲ್ತಿದ್ದೀವಿ? ಎಲ್ಲಿ ಮಿಸ್ಟೇಕ್ ಆಗ್ತಾ ಇರ್ಬೋದು ನಿಮ್ ಪ್ರಕಾರ? ಮತದಾರದೇ ತಪ್ಪದೆ, ಮತದಾರನ ಸರಿ ಮಾಡ್ಬೇಕು ನಾವು. ಮತದಾರ ದೇ ಆರ್ ನಾಟ್ ಫಾರ್ ಈಗ ಇದು ಪ್ರೋಗ್ರಾಮ್ಸ್ ಪಾಲಿಸಿ. ಯಾವ ತರ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ, ಯಾರು ಸರಿ ಯಾರು ಅಪ್ಪರ್ ಹ್ಯಾಂಡ್ ತಗೊಳ್ತಾರೆ ಅನ್ನೋ ಭಾವನೆ ಬರುತ್ತೆ, ಅವಾಗ ಇದು ಮಾಡ್ತಾರೆ ಅಷ್ಟೇ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ತುಂಬಾ ತೊಂದರೆ ಕೊಟ್ಟೆ ಅನ್ಸುತ್ತೆ ಇವತ್ತು ನಾನು. ಖಂಡಿತ ತೊಂದರೆನೇ ಇಲ್ಲ. ಆದ್ರೆ ಇಷ್ಟೊತ್ತಂಗ ಕುಂತ್ಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಸೊ ಪ್ರತಿದಿನ ಬಗ್ಗೆ ಮೇಡಮ್, ಕೊನೆಯದಾಗಿ ಪ್ರತಿದಿನ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಇಶ್ಯೂಸ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ, ಅದಕ್ಕೆ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಮೇಡಮ್. ಯಶಸ್ಸಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.